ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ವರ್ಷದ ಕೆಸೆಟ್ ಪರೀಕ್ಷೆ ಮುಂದಿನ ತಿಂಗಳು ಅಂದ್ರೆ ಜನವರಿ ತಿಂಗಳ 13ನೇ ತಾರೀಕು ಶನಿವಾರದಂದು ನಡೆಯಲಿಕ್ಕಿದೆ. ಇನ್ನೇನು ಕೆಲವು ದಿನಗಳು ಈ ಒಂದು ಪರೀಕ್ಷೆಗೆ ಬಾಕಿ ಉಳಿದಿದ್ದಾವೆ. ಸೊ ನೀವೆಲ್ಲರೂ ಕೂಡ ಈ ಒಂದು ಪರೀಕ್ಷೆಯ ಅಂತಿಮ ಹಂತದ ತಯಾರಿಯಲ್ಲಿ ಇದ್ದೀರಿ ಅನ್ಕೊಳ್ತೇನೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು 2015ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಅಂದ್ರೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಇದರಲ್ಲಿ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳಿಗೆ ಕೂಡ ಅತ್ಯಂತ ಸರಳವಾಗಿ ಸೂಕ್ತವಾದಂತಹ ವಿವರಣೆಯೊಂದಿಗೆ ಈ ಒಂದು ಕ್ವಶನ್ ಪೇಪರ್ ಅನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ಈಗಾಗಲೇ ನಾನು 2016, 17, 18 ಹಾಗೂ 2020 ಹಾಗೂ 2021ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯ ಕ್ವಶನ್ ಪೇಪರ್ ಗಳನ್ನ ಸಂಪೂರ್ಣವಾಗಿ ಸಾಲ್ವ್ ಅನ್ನ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋವನ್ನ ನೋಡಿಲ್ಲ ದಯವಿಟ್ಟು ವಿಡಿಯೋವನ್ನ ನೋಡಿ. ಇದು ನಿಮ್ಮ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನ ಗಳಿಸಲಿಕ್ಕೆ ನಿಮಗೆ ತುಂಬಾನೇ ಸಹಾಯಕ ಆಗ್ಬಹುದು ಅಂತ ಹೇಳ್ತಾ, ಸೊ ಹಾಗೇನೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ನನ್ನ ಹತ್ರ ಇರುವಂತದ್ದು 2015ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಅಂದ್ರೆ ಜನರಲ್ ಪೇಪರ್ ನ ಡಬ್ಲ್ಯೂ ಸೀರೀಸ್ ನ ಕ್ವಶನ್ ಪೇಪರ್. 2017ರ ತನಕ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಹಾಗೂ 2018 ಮತ್ತು ಅದರ ನಂತರ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನ ಗಮನಿಸಿದಾಗ ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನಲ್ಲಿ ನಮಗೆ ಸ್ಲೈಟ್ ಆದಂತಹ ಡಿಫರೆನ್ಸ್ ಗಳು ಕಂಡು ಬರ್ತವೆ. ಬಟ್ ಈ ಸಿಲೆಬಸ್ ಏನಿದೆ 17ರ ತನಕ ನಡೆದಂತಹ ಕೆಸೆಟ್ ಪರೀಕ್ಷೆಗೆ ಇದ್ದಂತಹ ಸಿಲೆಬಸ್ 2018 ಮತ್ತು ಅದರ ನಂತರ ನಡೆದಂತಹ ಕೆಸೆಟ್ ಪರೀಕ್ಷೆಗಳು ಹಾಗೇನೆ ಮುಂದಿನ ತಿಂಗಳು ನಡೆಯುವಂತಹ ಕೆಸೆಟ್ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ನೀವು ಹೆಚ್ಚು ಮಾಡೆಲ್ ಕ್ವಶನ್ ಪೇಪರ್ ಗಳಾಗಿರಬಹುದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಾಗಿರಬಹುದು, ಇವೆಲ್ಲವನ್ನ ಕೂಡ ನೀವು ಅಧ್ಯಯನವನ್ನ ಮಾಡೋದ್ರಿಂದ, ನೀವು ಪ್ರಾಕ್ಟೀಸ್ ಅನ್ನ ಮಾಡೋದ್ರಿಂದ ನಿಮಗೆ ಪರೀಕ್ಷೆಯ ಬಗ್ಗೆ ಒಂದು ಸಂಪೂರ್ಣವಾದಂತಹ ಚಿತ್ರಣ ಸಿಗುತ್ತೆ. ಹಾಗೇನೆ ಈ ಒಂದು ಪರೀಕ್ಷೆಯನ್ನ ಎದುರಿಸುವಲ್ಲಿ ನಿಮಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಸೊ ಹಾಗಾಗಿ ಹೆಚ್ಚು ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳು ಹಾಗೆಯೇ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ನೀವು ರೆಫರ್ ಅನ್ನ ಮಾಡೋದ್ರಿಂದ ಈ ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ಕೂಡ ನೀವು ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಕೂಡ ಅಂದ್ರೆ ಇಲ್ಲಿ ಬರುವಂತಹ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಹಾಗೇನೆ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧ ಪ್ರಶ್ನೆಗಳನ್ನ ಹೊರತುಪಡಿಸಿ ಎಲ್ಲ ಪ್ರಶ್ನೆಗಳನ್ನ ಕೂಡ ನಾನು ಕ್ರಮಬದ್ಧವಾಗಿ ಆ ಒಂದು ಸೀಕ್ವೆನ್ಸ್ ಅಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಈ ಮ್ಯಾಥ್ಸ್ ಹಾಗೇನೆ ಮೆಂಟಲ್ ಎಬಿಲಿಟಿ ಹಾಗೇನೆ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನ ಕೂಡ ನಾನು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಹಾಗಾಗಿ ಇದನ್ನ ದಯವಿಟ್ಟು ಗಮನಿಸಿ. ನೋಡಿ, ಇದರಲ್ಲಿ ಮೊದಲನೆಯ ಪ್ರಶ್ನೆ, ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನವನ್ನ ನಾವು ಏನಂತ ಕರಿತೇವೆ ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಂದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಸೊ ಸುಮಾರು 4 ರಿಂದ 5 ಪ್ರಶ್ನೆಗಳು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೆಸೆಟ್ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ನೋಡಿ, ಇದಕ್ಕೆ ಸರಿಯಾದಂತಹ ಉತ್ತರ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನ. ನಿಮಗೆ ಒಂದು ವೇಳೆ ಕನ್ನಡ ವರ್ಷನ್ ಇದ್ದಂತಹ ಪ್ರಶ್ನೆಗಳು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಇರುವಂತಹ ಪ್ರಶ್ನೆಯನ್ನ ನೀವು ನೋಡ್ಕೊಳ್ಬೇಕು, ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ದ ಸ್ಟಡಿ ಆಫ್ ಇಂಟರಾಕ್ಷನ್ಸ್ ಬಿಟ್ವೀನ್ ಆರ್ಗಾನಿಸಮ್ ಅಂಡ್ ದೇರ್ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಎಸ್ ಎಕಾಲಜಿ. ಇದನ್ನು ನಾವು ಎಕಾಲಜಿ ಅಂತ ಕರಿತೇವೆ. The branch which deals with the study of interactions between organism and their environment is known as ecology. ಜೀವಿಗಳು ಮತ್ತು ಅವುಗಳು ಪರಿಸರದ ನಡುವೆ ಹೊಂದಿರುವಂತಹ ಪರಸ್ಪರ ಸಂಬಂಧದ ಬಗ್ಗೆ ನಾವು ಅಧ್ಯಯನ ಮಾಡುವಂತಹ ಶಾಖೆಯನ್ನ ನಾವು ಪರಿಸರ ಶಾಸ್ತ್ರ ಅಥವಾ ಎಕಾಲಜಿ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತೇವೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ, ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ. ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಎನಾಕ್ಟೆಡ್ ಇನ್ ದ ಇಯರ್ 1972. ಸೊ ಈ ಪ್ರಶ್ನೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಂತೂ ಕೇಳಿದ್ದಾರೆ. 2017ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆ, 2020ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆ, ಇದರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದರೆ ವನ್ಯಜೀವಿ ರಕ್ಷಣೆಯ ಬಗ್ಗೆ ಜಾರಿಗೊಂಡಂತಹ ನಮ್ಮ ದೇಶದಲ್ಲಿ ಜಾರಿಗೊಂಡಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಕಾಯ್ದೆ ಇದಾಗಿರುವಂತದ್ದು. ಈ ಕಾಯ್ದೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೋ ಪರ್ಸನ್ ಶಲ್ ಡಿಸ್ಟ್ರಾಯ್, ರಿಮೂವ್ ಆರ್ ಎಕ್ಸ್ಪ್ಲಾಯ್ಟ್ ಎನಿ ವೈಲ್ಡ್ ಲೈಫ್ ಫ್ರಮ್ ಎ ನ್ಯಾಷನಲ್ ಪಾರ್ಕ್ ಆರ್ ಫಾರೆಸ್ಟ್ ಅಂತ ಹೇಳ್ತದೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಅರಣ್ಯದಲ್ಲಿರುವಂತಹ ಅರಣ್ಯ ಸಂಪತ್ತುಗಳನ್ನ ನಾಶಪಡಿಸುವ ಹಾಗಿಲ್ಲ. ಒಂದು ವೇಳೆ ನಾಶಪಡಿಸಿದಂತಹ ಸಂದರ್ಭದಲ್ಲಿ ಅದು ಶಿಕ್ಷಾರ್ಹ
ಅಪರಾಧ ಆಗ್ತದೆ. ಹಾಗೇನೆ ಆತ ಆ ಒಂದು ಕಾಯ್ದೆಯ ಪ್ರಕಾರ ದಂಡನೆಗೆ ಒಳಗಾಗ್ತಾನೆ. ಈ ಒಂದು ಕಾಯ್ದೆ ಅರಣ್ಯ ಸಂಪತ್ತು ಹಾಗೇನೆ ವನ್ಯ ಜೀವಿಗಳ ರಕ್ಷಣೆಗೆ ಬೇಕಾಗಿ ನಮ್ಮ ಸಂಸತ್ತಿನಲ್ಲಿ ಜಾರಿಗೆ ಬಂದಂತಹ ಒಂದು ಕಾಯ್ದೆ. ಹಾಗಾಗಿ ಈ ಕ್ವಶನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದಂತಹ ಚಳುವಳಿ ಯಾವುದು? ಸೊ ಇದು ಪರಿಸರ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಪ್ಪಿಕೋ ಚಳುವಳಿ. ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದಂತಹ ಚಳುವಳಿ ಅಪ್ಪಿಕೋ ಚಳುವಳಿ. ಉತ್ತರ ಭಾರತದಲ್ಲಿ ಆ ಒಂದು ಚಳುವಳಿಯನ್ನ ಚಿಪ್ಕೋ ಚಳುವಳಿ ಅಂತ ಹೇಳಿ ಕರಿತಾ ಇದ್ರು. ಈ ಚಿಪ್ಕೋ ಅನ್ನುವಂತಹ ಪದದ ಅರ್ಥ ಟು ಹಗ್ ಆರ್ ಟು ಕ್ಲಿಂಗ್ ಅನ್ನುವಂತ ಪದವನ್ನ ಒಂದು ಅರ್ಥವನ್ನ ಕೊಡ್ತದೆ ಈ ಒಂದು ಪದ. ಈ ಒಂದು ಚಿಪ್ಕೋ ಚಳವಳಿ 1970ರ ದಶಕದಲ್ಲಿ ಅಂದ್ರೆ 1972ರ ನಂತರ ಒಂದಷ್ಟು ವರ್ಷಗಳ ಕಾಲ ಈ ಒಂದು ಚಳವಳಿ ನಡೆಯಿತು. ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ಈ ಒಂದು ಚಳುವಳಿ, ಪರಿಸರ ಚಳುವಳಿ ಪ್ರಾರಂಭ ಆಯಿತು. ಪ್ರಮುಖವಾಗಿ ಹಿಮಾಲಯ ರೀಜನ್ ಏನಿದೆ, ಹಿಮಾಲಯ ರೀಜನ್, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಉತ್ತರ ಪ್ರದೇಶದ ಕೆಲವು ಭಾಗಗಳು, ಸೊ ಈ ಒಂದು ಪ್ರದೇಶದಲ್ಲಿ ಆರಂಭವಾದಂತಹ ಚಳುವಳಿ. ಉತ್ತರಾಖಂಡದಲ್ಲಿ ಸುಂದರ್ಲಾಲ್ ಬಹುಗುಣ ಇವರ ನೇತೃತ್ವದಲ್ಲಿ ಈ ಒಂದು ಚಳುವಳಿ ಪ್ರಾರಂಭ ಆಯಿತು. ಸೊ ಈ ಒಂದು ಚಳುವಳಿಯ ಪ್ರಮುಖವಾಗಿರುವಂತಹ ಉದ್ದೇಶ ಮರ ಕಡಿಯುವುದನ್ನ ತಡೆಯುವುದು. ಸೊ ಯಾವಾಗ ಮರ ಕಡಿಯುವಂತಹ ವ್ಯಕ್ತಿಗಳು ಬರ್ತಾರೆ, ಸೊ ಅಂತಹ ಸಂದರ್ಭದಲ್ಲಿ ಆ ಮರವನ್ನ ಈ ಚಳುವಳಿಗಾರರು ಅಪ್ಪಿಕೊಂಡು ಮೊದಲು ನಮ್ಮನ್ನ ಕಡಿದು ಆನಂತರ ಮರವನ್ನ ಕಡಿಯಿರಿ ಅನ್ನುವಂತೆ ಈ ಒಂದು ಮರ ಕಡಿಯುವುದರ ವಿರುದ್ಧ ಪ್ರತಿಭಟಿಸುವಂತಹ ಒಂದು ಚಳುವಳಿ ಇದಾಗಿತ್ತು, ಚಿಪ್ಕೋ ಚಳುವಳಿ. ಇದು ನಮ್ಮ ಕರ್ನಾಟಕದಲ್ಲಿ ಕೂಡ ಪ್ರಭಾವವನ್ನ ಬೀರಿ ನಮ್ಮ ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ಅನ್ನುವಂತಹ ಹೆಸರಿನಿಂದ ಈ ಒಂದು ಚಳುವಳಿ ಆರಂಭ ಆಯಿತು. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವಂತಹ ಕಾಂಪೌಂಡ್ಗಳು ಯಾವುವು? ಅಂದ್ರೆ ಮೇಜರ್ ಕಂಟಾಮಿನೆಂಟ್ಸ್ ಆಫ್ ಏರ್ ಪೊಲ್ಯೂಷನ್ ಯಾವುದಂತೇಳಿ ಕೇಳಿದರೆ ಸಲ್ಫರ್ ಕಾಂಪೌಂಡ್ಗಳು, ನೈಟ್ರೋಜನ್ ಕಾಂಪೌಂಡ್ಗಳು, ಆಕ್ಸಿಜನ್ ಕಾಂಪೌಂಡ್ಗಳು, ಹಾಗೆಯೇ ಹ್ಯಾಲೋಜನ್ ಕಾಂಪೌಂಡ್ಗಳು. ಸೊ ಪ್ರಮುಖವಾಗಿ ವಾಯು ಮಾಲಿನ್ಯಕ್ಕೆ ಕಾರಣವಾಗುವಂತಹ ಸಂಯುಕ್ತಗಳು ಅಥವಾ ಕಾಂಪೌಂಡ್ಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಆಕ್ಸಿಜನ್ ಕಾಂಪೌಂಡ್ಗಳು, ಆಕ್ಸಿಜನ್ ಕಾಂಪೌಂಡ್ಸ್. ಸೊ ಆಕ್ಸಿಜನ್ ಕಾಂಪೌಂಡ್ಸ್ ಗೆ ಯಾವ್ದು ಎಕ್ಸಾಂಪಲ್ ಆಗ್ತದೆ ಅಂತ ಹೇಳಿದ್ರೆ ಈ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಹಾಗೇನೆ ಲೆಡ್ ಆಕ್ಸೈಡ್ ಆಗಿರ್ಬೋದು, ಹಾಗೆಯೇ ನೈಟ್ರೋಜನ್ ಆಕ್ಸೈಡ್ಸ್ ಗಳಾಗಿರ್ಬೋದು, ಸಲ್ಫರ್ ಆಕ್ಸೈಡ್ಸ್ ಗಳಾಗಿರ್ಬೋದು, ಇವೆಲ್ಲವೂ ಕೂಡ ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತವೆ. ಸೊ ಆಕ್ಸಿಜನ್ ಕಾಂಪೌಂಡ್ಸ್ ಗಳಂತ ಹೇಳಿದ್ರೆ ಆಕ್ಸಿಜನ್ ಇರುವಂತಹ ಸಂಯುಕ್ತಗಳು. ಆಕ್ಸಿಜನ್ ಯಾವುದೇ ಒಂದು ಸಂಯುಕ್ತ ಆಕ್ಸಿಜನ್ ಅನ್ನ ಹೊಂದಿದ್ರೆ ಆ ಒಂದು ಸಂಯುಕ್ತವನ್ನು ನಾವು ಆಕ್ಸಿಜನ್ ಕಾಂಪೌಂಡ್ಸ್ ಗಳು ಅಂತ ಹೇಳಿ ಕರಿತೇವೆ. ಸೊ ಈ ಆಕ್ಸಿಜನ್ ಕಾಂಪೌಂಡ್ಸ್ ಗಳು ವಾಯು ಮಾಲಿನ್ಯಕ್ಕೆ ಅಗಾಧವಾದಂತಹ ಕೊಡುಗೆಯನ್ನ ಕೊಡ್ತವೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಆಕ್ಸಿಜನ್ ಕಾಂಪೌಂಡ್ಸ್. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣ? ಸರೋವರ ಅಥವಾ ಸಮುದ್ರಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಂಪು ಅಲೆ ಅನ್ನುವಂತಹ ಒಂದು ಸನ್ನಿವೇಶ ಕಂಡು ಬರ್ತದೆ. ಅಂದ್ರೆ ರೆಡ್ ಟೈಡ್ ಅಂತ ಹೇಳಿ ಇದನ್ನ ಇಂಗ್ಲಿಷ್ ನಲ್ಲಿ ಕರೀತೇವೆ. ಈ ಒಂದು ಸನ್ನಿವೇಶನಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದರೆ, ಸೊ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಸರೋವರ ಹಾಗೂ ಸಮುದ್ರಗಳಲ್ಲಿ ಇರುವಂತಹ ಶೈವಲಗಳು. ಅಂದ್ರೆ ಶೈವಲಗಳು ಅಂತ ಹೇಳಿದ್ರೆ ಆಲ್ಗೆ ಅಂತ ಕರಿತೇವೆ. ಎ ರೆಡ್ ಟೈಡ್ ಒಕರ್ಸ್ ವೆನ್ ಸರ್ಟೇನ್ ಟೈಪ್ ಆಫ್ ಆಲ್ಗೆ ಪ್ಲಾಂಟ್ಸ್ ಲೈಕ್ ಆರ್ಗಾನಿಸಮ್ಸ್. ಅಂದ್ರೆ ಶೈವಲಗಳ ರೀತಿಯ ಜೀವಿಗಳು, ಆ ನೀರಿನಲ್ಲಿ ಇರುವಂತಹ ಜೀವಿಗಳು, ಆ ಜೀವಿಗಳು ಏನು ಮಾಡ್ತವೆ, ನೀರಿನ ಬಣ್ಣವನ್ನ ಅದು ಕೆಂಪಾಗಿ ಕಾಣುವಂತೆ ಮಾಡ್ತದೆ. ಆ ಜೀವಿಗಳು ಹೆಚ್ಚಾಗಿ ಬೆಳೆದು ಅಂದ್ರೆ ಅನ್ಕಂಟ್ರೋಲೇಬಲ್ ಅಂದ್ರೆ ಅನಿಯಂತ್ರಿತ ರೀತಿಯಲ್ಲಿ, ನಿಯಂತ್ರಣಕ್ಕೆ ಬಾರದ ರೀತಿಯಲ್ಲಿ ಸರೋವರಗಳಲ್ಲಿ ಶೈವಲಗಳು ಬೆಳೆದು ಆ ಒಂದು ಸಮುದ್ರ ಅಥವಾ ಸರೋವರದ ನೀರನ್ನ ಕೆಂಪಾಗಿ ಕಾಣುವಂತೆ ಮಾಡ್ತದೆ. ಅಂದ್ರೆ ಅವುಗಳ ಬಣ್ಣವೇ ಕೆಂಪು. ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಬೆಳೆದಾಗ ಆ ಸಮುದ್ರದಲ್ಲಿ ಇರುವಂತಹ ನೀರು ಫುಲ್ ಕೆಂಪಾದಂತೆ ಕಾಣ್ತದೆ ಅಥವಾ ಕಂದು ಬಣ್ಣದಲ್ಲಿ ಇರುವಂತೆ ಕಾಣ್ತದೆ. ಸೊ ಈ ಒಂದು ವಿದ್ಯಮಾನವನ್ನು ನಾವು ಯುಟ್ರೋಫಿಕೇಶನ್ ಅಂತೇಳಿ ಕರಿತೇವೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಯುಟ್ರೋಫಿಕೇಶನ್. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಶಬ್ದದ ತೀವ್ರತೆಯನ್ನ ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ. ಸಾಮಾನ್ಯ ಮಾತಿನ ಡೆಸಿಬಲ್ಸ್ ಎಷ್ಟಿರುತ್ತದೆ? ಅಂದ್ರೆ ಶಬ್ದದ ತೀವ್ರತೆ ಅಂದ್ರೆ ಶಬ್ದದ ಪ್ರಮಾಣವನ್ನು ನಾವು ಡೆಸಿಬಲ್ಸ್ ಗಳಲ್ಲಿ ಅಳಿತೇವೆ. ಸೊ ಇದರಲ್ಲಿ ಕೇಳಿರುವುದು ಸಾಮಾನ್ಯ ಮಾತಿನ ಡೆಸಿಬಲ್ಸ್ ಎಷ್ಟಿರ್ತದೆ ಅಂದ್ರೆ ನಾವು ಸಾಮಾನ್ಯವಾಗಿ ನಾವೇನು ವ್ಯವಹರಿಸ್ತೇವೆ, ಸೊ ಆ ಒಂದು ಮಾತೇನಿದೆ, ಧ್ವನಿ ಏನಿದೆ, ಅದರ ಡೆಸಿಬಲ್ಸ್ ಗಳು ಎಷ್ಟಿರ್ತದೆ, ಎಷ್ಟು ಪ್ರಮಾಣದಲ್ಲಿ ಆ ಒಂದು
ಡೆಸಿಬಲ್ಸ್ ಗಳು ಇರ್ತದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಸಾಮಾನ್ಯವಾಗಿ ನಮ್ಮ ಮಾತಿನ ಡೆಸಿಬಲ್ ಅಂದ್ರೆ ಸಾಮಾನ್ಯ ಮಾತಿನ ಧ್ವನಿಯ ಡೆಸಿಬಲ್ 60 ಡೆಸಿಬಲ್ ಗಳಷ್ಟು ಇರ್ತದೆ. ಮಾನವನ ಕಿವಿಗೆ 80 ಡೆಸಿಬಲ್ ಗಿಂತ ಹೆಚ್ಚಿನ ಶಬ್ದದ ತೀವ್ರತೆ ಏನಾದ್ರೂ ಉಂಟಾದ್ರೆ ಅದು ಡೇಂಜರ್, ತುಂಬಾನೇ ಅಪಾಯಕಾರಿ ಶಬ್ದದ ತೀವ್ರತೆ. 80 ಡೆಸಿಬಲ್ ಗಿಂತ ಹೆಚ್ಚಿನ ಶಬ್ದ ಮಾನವನ ಕಿವಿಗೆ ಅಪಾಯಕಾರಿ. ಒಂದು ವೇಳೆ ಅದು 120ಕ್ಕೂ ಹೆಚ್ಚು ಡಿಸೇಬಲ್ ಗಳಾಗಿದ್ರೆ ಅದು ತಕ್ಷಣದ ಹಾಗೆಯೇ ಶಾಶ್ವತವಾದಂತಹ ಕಿವಿಯ ಸಮಸ್ಯೆಗಳನ್ನ ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ 80 ಡೆಸಿಬಲ್ ಗಿಂತ ಹೆಚ್ಚಿನ ಶಬ್ದದ ತೀವ್ರತೆ ಮಾನವನ ಕಿವಿಗೆ ಅಥವಾ ಮಾನವನ ಆರೋಗ್ಯಕ್ಕೆ ಅತ್ಯಂತ ಅಪಾಯಕಾರಿ. ಈ ಪ್ರಶ್ನೆಯನ್ನ ಕೂಡ ಕೇಳಬಹುದು. ಮಾನವನ ಆರೋಗ್ಯಕ್ಕೆ ಅಥವಾ ಮಾನವನ ಕಿವಿಯ ಆರೋಗ್ಯಕ್ಕೆ ಅಪಾಯಕಾರಿಯಾದಂತಹ ಶಬ್ದದ ತೀವ್ರತೆ ಎಷ್ಟು ಅಂತೇಳಿ 80ಕ್ಕಿಂತ ಹೆಚ್ಚು ಇರುವಂತಹ ಶಬ್ದದ ತೀವ್ರತೆ, 80 ಡೆಸಿಬಲ್ ಗಿಂತ ಹೆಚ್ಚಿರುವಂತಹ ಶಬ್ದದ ತೀವ್ರತೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ ನೋಡಿ. ಈ ಕೆಳಕಂಡ ದತ್ತಾಂಶಗಳನ್ನು ಆಧರಿಸಿ ಪ್ರಶ್ನೆ ಸಂಖ್ಯೆ 7ರಿಂದ 12 ಉತ್ತರಿಸಿ. ನಾನು ಈಗಾಗಲೇ ಹೇಳಿದ್ದೇನೆ, ಡೇಟಾ ಇಂಟರ್ಪ್ರಿಟೇಷನ್, ಮ್ಯಾಥ್ಸ್ ಹಾಗೆಯೇ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನ ಕೂಡ ನಾನು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಮನೋಭಾವವನ್ನು ಈ ಮಾಪನ ಬಳಸಿ ಅಳೆಯಬಹುದು. ಆಟಿಟ್ಯೂಡ್ಸ್ ಕ್ಯಾನ್ ಬಿ ಮೆಜರ್ಡ್ ಬೈ ಯೂಸಿಂಗ್ ದಿಸ್ ಸ್ಕೇಲ್. ಆಟಿಟ್ಯೂಡ್ಸ್ ಮನೋಭಾವ, ವ್ಯಕ್ತಿಯ ಮನೋಭಾವನ ಈ ಮಾಪನವನ್ನ ಬಳಸಿ ಅಳೆಯಬಹುದು ಅನ್ನುವಂತ ಪ್ರಶ್ನೆಯನ್ನ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಲೈಕರ್ಟ್ ಮಾಪನ ಅಥವಾ ಲಿಕರ್ಟ್ ಸ್ಕೇಲ್ ಅಂತ ಕರಿತೇವೆ. ಲೈಕರ್ಟ್ ಸ್ಕೇಲ್ ಅಥವಾ ಲಿಕರ್ಟ್ ಸ್ಕೇಲ್, ಲೈಕರ್ಟ್ ಮಾಪನ ಅಂತ ಹೇಳಿ ಕರಿತೇವೆ. ಸೊ ಈ ಲೈಕರ್ಟ್ ಮಾಪನ ಏನಂತ ಹೇಳಿ ಇದೊಂದು ರೇಟಿಂಗ್ ಸ್ಕೇಲ್. ಇಟ್ಸ್ ಎ ಟೈಪ್ ಆಫ್ ರೇಟಿಂಗ್ ಸ್ಕೇಲ್ ಯೂಸ್ಡ್ ಟು ಮೆಜರ್ ಒಪಿನಿಯನ್ಸ್, ಆಟಿಟ್ಯೂಡ್ಸ್ ಆರ್ ಬಿಹೇವಿಯರ್ಸ್. ವ್ಯಕ್ತಿಯ ಅಭಿಪ್ರಾಯಗಳು, ಚಿಂತನೆಗಳು ಹಾಗೆಯೇ ಆತನ ವರ್ತನೆಗಳನ್ನ ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ರೇಟಿಂಗ್ ಸ್ಕೇಲ್ ಅಂತ ಹೇಳಿ ಕರಿಬಹುದು, ಒಂದು ಮಾಪನ ವ್ಯವಸ್ಥೆ. ಇದು ಏನನ್ನ ಒಳಗೊಂಡಿದೆ ಅಂತ ಹೇಳಿದ್ರೆ, ಇಟ್ ಕನ್ಸಿಸ್ಟ್ ಆಫ್ ಎ ಸ್ಟೇಟ್ಮೆಂಟ್ ಆರ್ ಕ್ವಶನ್ ಫಾಲೋಡ್ ಬೈ ಎ ಸೀರೀಸ್ ಆಫ್ 5 or 7 ಸ್ಟೇಟ್ಮೆಂಟ್ಸ್. ಇದು ಹೇಳಿಕೆಗಳು ಮತ್ತು ಪ್ರಶ್ನೆಗಳನ್ನ ಒಳಗೊಂಡಿರ್ತದೆ. 5 ಅಥವಾ 7 ಸಂಖ್ಯೆಯಲ್ಲಿ ಪ್ರಶ್ನೆಗಳು ಅಥವಾ ಹೇಳಿಕೆಗಳು ಇರ್ತವೆ. ಈ ತರ ಈ ಒಂದು ವ್ಯಕ್ತಿಯ ಮನೋಭಾವವನ್ನ, ಅಭಿಪ್ರಾಯವನ್ನ ಹಾಗೆಯೇ ವರ್ತನೆಯನ್ನ ಈ ಒಂದು ಮಾಪನದ ಮುಖಾಂತರ, ಈ ಒಂದು ಸ್ಕೇಲ್ ನ ಮುಖಾಂತರ ಅಳೆಯಲಿಕ್ಕೆ ಸಾಧ್ಯ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ. ಏರೋಬಿಕ್ ವ್ಯಾಯಾಮವು ಆತಂಕ ಮನಸ್ಥಿತಿಯನ್ನ ಕಡಿಮೆಗೊಳಿಸುತ್ತದೆ ಎಂಬ ಪ್ರಾಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ ಅಂದ್ರೆ ಇದಕ್ಕೆ ನಂಬರ್ 4 ಕೊಟ್ಟಿದ್ದಾರೆ ಮತ್ತು ಅವಲಂಬಿತ ಪರಿವರ್ತಕ ಡಿವಿಗಳನ್ನ ಗುರುತಿಸಿ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಇದು ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಸೊ ಇಲ್ಲಿ ನೋಡಿ, ಏರೋಬಿಕ್ ವ್ಯಾಯಾಮವು ಆತಂಕ ಮನಸ್ಥಿತಿಯನ್ನ ಕಡಿಮೆಗೊಳಿಸುತ್ತದೆ. ಸೊ ಇದರ ನಾವ್ ಏನ್ ಮಾಡ್ಬೇಕು, ಈ ಒಂದು ಪ್ರಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ ಅಂದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಡಿಪೆಂಡೆಂಟ್ ವೇರಿಯೇಬಲ್ ಗಳನ್ನು ನಾವು ಗುರುತಿಸಬೇಕು. ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ ಡಿಪೆಂಡೆಂಟ್ ವೇರಿಯೇಬಲ್ ಗಳನ್ನು ನಾವು ಗುರುತಿಸಬೇಕು. ಸೊ ಇಲ್ಲಿ IV ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್, ಹಾಗೆ DB ಅಂತ ಹೇಳಿದ್ರೆ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಇದರಲ್ಲಿ ಇದನ್ನ ನಾವು ಪ್ರಕಲ್ಪನೆಯನ್ನ ಗಮನಿಸಿದಾಗ ನಮಗೆ ಏರೋಬಿಕ್ ವ್ಯಾಯಾಮ ಡಿಪೆಂಡೆಂಟ್ ವೇರಿಯೇಬಲ್ ಆಗಿ ನಮಗೆ ಕಂಡು ಬರ್ತದೆ. ಏರೋಬಿಕ್ ವ್ಯಾಯಾಮ ಡಿಪೆಂಡೆಂಟ್ ವೇರಿಯೇಬಲ್ ಆಗಿ ಕಂಡು ಬರ್ತದೆ. ಹಾಗೆಯೇ ಆತಂಕದ ಹಂತಗಳು ಇದು ಇಂಡಿಪೆಂಡೆಂಟ್ ವೇರಿಯೇಬಲ್. ಆತಂಕದ ಹಂತಗಳು ಯಾವುದೇ ಇದನ್ನ ಅವಲಂಬಿಸಿಲ್ಲ. ಸೊ ಹಾಗೇನೆ ಇಲ್ಲಿ ಏರೋಬಿಕ್ ವ್ಯಾಯಾಮ ಡಿಪೆಂಡೆಂಟ್ ವೇರಿಯೇಬಲ್ ಆಗಿ ನಮಗೆ ಗೋಚರಿಸಿದೆ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನವುಗಳಲ್ಲಿ ಯಾವುದು ಗುಣಾತ್ಮಕ ಸಂಶೋಧನಾ ವಿಧಾನ ಅಂದ್ರೆ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್? ಈ ಕೆಳಗಿನಲ್ಲಿ ಯಾವುದು ಗುಣಾತ್ಮಕ ಸಂಶೋಧನಾ ವಿಧಾನ? ಸೊ ಇದು ರಿಸರ್ಚ್ ಆಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಐತಿಹಾಸಿಕ ವಿಧಾನ, ಹಿಸ್ಟೋರಿಕಲ್ ಮೆಥಡ್. ಇದೊಂದು ಗುಣಾತ್ಮಕ ಸಂಶೋಧನಾ ವಿಧಾನಕ್ಕೆ ಉದಾಹರಣೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಸಂಶೋಧನೆಯಲ್ಲಿ ಗ್ರಂಥ ಋಣವನ್ನ ಬಳಸಲು ಇರುವ ಈ ವಿಧಾನಗಳಲ್ಲಿ ಯಾವುದು? ಸೊ ಇಲ್ಲಿ ಕನ್ನಡ ವರ್ಷನ್ ಅಲ್ಲಿ ನಿಮಗೆ ಕ್ವಶನ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ನೋಡಬಹುದು, ಇಂಗ್ಲಿಷ್ ವರ್ಷನ್ ಅನ್ನು ನೋಡಬಹುದು. ದ ಫಾಲೋವಿಂಗ್ ಇಸ್ ಎ ಫಾರ್ಮ್ಯಾಟ್ ಆಫ್ ಸೈಟಿಂಗ್ ಬಿಬ್ಲಿಯೋಗ್ರಫಿ ಇನ್ ರಿಸರ್ಚ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರ APA, ಅಮೆರಿಕನ್ ಸೈಕಾಲಜಿಕಲ್
ಅಸೋಸಿಯೇಷನ್, ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ APA. ಸೊ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಸಂಶೋಧನೆಯಲ್ಲಿ ಗ್ರಂಥರಣವನ್ನ ಬಳಸಲು ಈ ಒಂದು ವಿಧಾನ ಅತ್ಯಂತ ಸೂಕ್ತ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಕೃತಿ ಚೌರ್ಯ ಪರೀಕ್ಷಿಸಲು ಈ ತಂತ್ರಾಂಶವನ್ನ ಬಳಸಲಾಗುತ್ತದೆ. ಕೃತಿ ಚೌರ್ಯ, ಕಾಪಿರೈಟ್. ಸೊ ಇದನ್ನ ಗುರುತಿಸಲಿಕ್ಕೆ ಈ ಒಂದು ಸಾಫ್ಟ್ವೇರ್ ಅನ್ನ ಬಳಸಲಾಗ್ತದೆ. ಯಾವ ಸಾಫ್ಟ್ವೇರ್ ಅನ್ನ ಬಳಸಲಾಗ್ತದೆ ಅಂತ ಹೇಳಿ. ಸೊ ದಿಸ್ ಸಾಫ್ಟ್ವೇರ್ ಇಸ್ ಎ ಪ್ಲಾಗಿಯರಿಸಂ ಚೆಕ್ಕರ್. ಅಂದ್ರೆ ಏನಾದ್ರೂ ಒಂದು ರಿಸರ್ಚ್ ಪೇಪರ್ ಅಥವಾ ಏನಾದ್ರೂ ಒಂದು ಜರ್ನಲ್ ಇದೆಯೋ ಅಥವಾ ಏನಾದ್ರೂ ಕಾಪಿರೈಟ್ ಇರುವಂತಹ ಕಂಟೆಂಟ್ ಇದೆಯೋ ಅದನ್ನ ಯಾರಾದ್ರೂ ಕಾಪಿ ಮಾಡಿದಾರಾ ಇಲ್ವೋ, ಅದರ ಏನು ಜೆನ್ಯೂನಿಟಿ ಏನಿದೆ ಅದನ್ನ ಚೆಕ್ ಮಾಡ್ಲಿಕ್ಕೆ ಬೇಕಾಗಿ ಉಪಯೋಗಿಸುವಂತಹ ಒಂದು ತಂತ್ರಾಂಶ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಟರ್ನಿಟಿನ್ ಅನ್ನುವಂತಹ ಒಂದು ತಂತ್ರಾಂಶವನ್ನು ನಾವು ಉಪಯೋಗಿಸ್ತೇವೆ. ಸೊ ಇದು ಏನಾದ್ರೂ ಕಾಪಿರೈಟ್ ಇರುವಂತಹ ಒಂದು ಕಂಟೆಂಟ್ ಗಳನ್ನ ಯಾರಾದ್ರೂ ಕಾಪಿ ಮಾಡಿದ್ರೆ, ಸೊ ಅದನ್ನ ಅಕ್ರಮವಾಗಿ ಬಳಸಿದ್ರೆ, ತಮ್ಮ ಸಂಶೋಧನೆಯಲ್ಲಿ ಅಥವಾ ತಮ್ಮ ನಿಯತಕಾಲಿಕೆಗಳಲ್ಲಿ ಅಕ್ರಮವಾಗಿ ಆತನ ಅನುಮತಿ ಇಲ್ಲದೆ ಬಳಸಿದ್ರೆ ಅದನ್ನ ಇದು ಐಡೆಂಟಿಫೈ ಮಾಡ್ತದೆ. ಈ ಒಂದು ಸಾಫ್ಟ್ವೇರ್ ನ ಸಹಾಯದಿಂದ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಇನ್ನೊಂದು ನೋಡಿ, ಇದರಲ್ಲಿ ಇರುವಂತಹ ಇನ್ನೊಂದು ಆಪ್ಷನ್ ಗ್ರಾಮರ್ಲಿ. ಸೊ ಇದು ಕೂಡ ಒಂದು ಸಾಫ್ಟ್ವೇರ್, ಇದು ಕೂಡ ಒಂದು ತಂತ್ರಾಂಶ. ಇದು ಏನ್ ಮಾಡ್ತದೆ, ಇಟ್ ರಿವ್ಯೂಸ್ ಸ್ಪೆಲ್ಲಿಂಗ್, ಗ್ರಾಮರ್ ಅಂಡ್ ಪಂಕ್ಚುಯೇಷನ್, ಕ್ಲಾರಿಟಿ, ಮಿಸ್ಟೇಕ್ಸ್ ಇನ್ ಇಂಗ್ಲಿಷ್. ಇಂತಹ ಏನಾದ್ರೂ ವ್ಯಾಕರಣ ದೋಷ ಆಗಿರ್ಬೋದು, ಹಾಗೇನೆ ಉಚ್ಚಾರಣ ದೋಷ ಆಗಿರ್ಬೋದು, ಹಾಗೇನೆ ಇಂತಹ ದೋಷಗಳು ಏನಾದ್ರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಏನಾದ್ರೂ ಇದ್ರೆ ಆ ಒಂದು ಸಾಫ್ಟ್ವೇರ್ ನ ಸಹಾಯದಿಂದ, ಗ್ರಾಮರ್ಲಿ ಅನ್ನುವಂತ ಒಂದು ಸಾಫ್ಟ್ವೇರ್ ನ ಸಹಾಯದಿಂದ ಇದನ್ನೆಲ್ಲ ನಾವು ಸರಿಪಡಿಸಿಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಇನ್ನೊಂದು ಸೌಂಡ್ ಫೋರ್ಜ್ ಅನ್ನುವಂಥದ್ದು. ಸೊ ದಿಸ್ ಸಾಫ್ಟ್ವೇರ್ ಇಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್, ಎಡಿಟಿಂಗ್ ಅಂಡ್ ಮಾಸ್ಟರಿಂಗ್ ಆಡಿಯೋ. ಸೊ ಯಾವ್ದಾದ್ರು ಒಂದು ಆಡಿಯೋ ಅಂದ್ರೆ ಧ್ವನಿಯನ್ನ ನಾವು ರೆಕಾರ್ಡ್ ಮಾಡೋದಕ್ಕೆ, ಹಾಗೆ ಅದನ್ನ ಎಡಿಟ್ ಮಾಡೋದಕ್ಕೆ, ಸೊ ಈ ತರ ಪ್ರೊಸೆಸ್ ಮಾಡೋದಕ್ಕೆ ನಾವು ಸೌಂಡ್ ಫೋರ್ಜ್ ಅನ್ನುವಂತಹ ಸಾಫ್ಟ್ವೇರ್ ಅನ್ನು ನಾವು ಬಳಸ್ತೇವೆ. ನೆಕ್ಸ್ಟ್ ಇಲ್ಲಿ ನೋಡಿ, ಫಾಸ್ಟ್ ಪೆನ್ಸಿಲ್ ಅನ್ನೋದು ಕೂಡ ಒಂದು ವೆಬ್ ಬೇಸ್ಡ್ ಪ್ಲಾಟ್ಫಾರ್ಮ್ ಇದು. ಸೊ ಇದೇನ್ ಮಾಡ್ತದೆ, ಹೆಲ್ಪ್ಸ್ ಯೂಸರ್ ಟು ರೈಟ್ ಆರ್ ಟು ಎಡಿಟ್ ಅಂಡ್ ಪಬ್ಲಿಷ್ ಬುಕ್ಸ್. ಅಂದ್ರೆ ಈ ಒಂದು ಲೇಖಕರಿಗೆ ತಮ್ಮದೇ ಆದಂತಹ ಪುಸ್ತಕಗಳನ್ನ ಏನು ಪಬ್ಲಿಷ್ ಮಾಡೋದಕ್ಕೆ ಇದು ತುಂಬಾನೇ ಉಪಯುಕ್ತ ಆಗುವಂತಹ ಒಂದು ವೆಬ್ ಬೇಸ್ಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಐಡೆಂಟಿಫೈ independent variable and dependent variables in the hypothesis smoking causes lung cancer. ಸೊ ಇಲ್ಲಿ ಕನ್ನಡ ವರ್ಷನ್ ಅಲ್ಲಿ ನೋಡಿ, ಸಿಗರೇಟು ಸೇವನೆಯಿಂದ ಶ್ವಾಸಕೋಶ ಕ್ಯಾನ್ಸರ್ ಉಂಟಾಗುತ್ತದೆ ಎನ್ನುವ ಪ್ರಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ ಅಂದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಅವಲಂಬಿತ ಪರಿವರ್ತಕ ಅಂದ್ರೆ ಡಿಪೆಂಡೆಂಟ್ ವೇರಿಯೇಬಲ್ ಗಳನ್ನ ಗುರುತಿಸಿ. ಸೊ ಇದಕ್ಕೆ ಸರಿಯಾದಂತಹ ನಾವು ಇದನ್ನ ಆಯ್ಕೆಯನ್ನ ಗುರುತಿಸಬೇಕು. ಸೊ ಇದಕ್ಕೆ ನಾವು ನೋಡೋದಾದ್ರೆ ಇಲ್ಲಿ ಪ್ರಕಲ್ಪನೆಯನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಅದರಿಂದ ಸೊಲ್ಯೂಷನ್ ಅನ್ನು ನಾವು ಡ್ರಾ ಮಾಡಬೇಕು. ಅದರಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ಹಾಗೇನೆ ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಅಂತ ಹೇಳಿ ನಾವು ಮಾಡಬೇಕು. ಸಿಗರೇಟ್ ಸೇವನೆ ಅನ್ನುವಂಥದ್ದು ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್. ಸಿಗರೇಟ್ ಸೇವನೆ ಅನ್ನುವಂಥದ್ದು ಇಂಡಿಪೆಂಡೆಂಟ್ ವೇರಿಯೇಬಲ್. ಹಾಗೇನೆ ಅದು ಯಾವುದಕ್ಕೆ ಕಾರಣ ಆಗ್ತದೆ, ಅದು ಶ್ವಾಸಕೋಶದ ಕ್ಯಾನ್ಸರ್ ಅಂದ್ರೆ ಲಂಗ್ ಕ್ಯಾನ್ಸರ್ ಕಾರಣ ಆಗ್ತದೆ. ಇದು ಡಿಪೆಂಡೆಂಟ್ ವೇರಿಯೇಬಲ್ ಆಗಿ ಈ ಒಂದು ಪ್ರಕಲ್ಪನೆಯಲ್ಲಿ ನಮಗೆ ಕಂಡುಬರ್ತದೆ. ಹಾಗಾಗಿ ಇದಕ್ಕೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಸಂವಾಹಕ ಮತ್ತು ಸಂವಾಹಿತನ ಸಂದೇಶದ ನಡುವೆ ಅರ್ಥ ವ್ಯತ್ಯಾಸ ಉಂಟಾಗುವುದನ್ನ ಹೀಗೆಂದು ಕರೆಯುತ್ತಾರೆ. ಸಂವಾಹಕ ಮತ್ತು ಸಂವಾಹಿತನ ಸಂದೇಶದ ನಡುವೆ ಅರ್ಥ ವ್ಯತ್ಯಾಸ ಉಂಟಾಗುವುದನ್ನು ನಾವು ಏನೆಂದು ಕರೆಯುತ್ತೇವೆ ಅಂತ ಹೇಳುವಂತಹ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ನೋಡ್ಕೊಳ್ಳಿ. ಮಿಸ್ ಮ್ಯಾಚ್ ಆಫ್ ಮೀನಿಂಗ್ ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್ಸ್ ಮೇ ಬಿ ಟರ್ಮಿನೇಸ್. ಅಂದ್ರೆ ಈ ಸೆಂಡರ್ ಮತ್ತು ರಿಸೀವರ್, ಸಂದೇಶವನ್ನ ಕಳುಹಿಸುವವ ಸೆಂಡರ್, ಹಾಗೇನೆ ಅದನ್ನ ಆ ಒಂದು ಸಂದೇಶವನ್ನ ಸ್ವೀಕರಿಸುವ ರಿಸೀವರ್ ಅಂದ್ರೆ ಸ್ವೀಕೃತದಾರ. ಸೊ ಇವರ ನಡುವೆ ಇರುವಂತಹ ಒಂದು ಆ ಒಂದು ಸಂದೇಶದಲ್ಲಿ ಇರುವಂತಹ ಮೀನಿಂಗ್ ಅಲ್ಲಿ ಇರುವಂತಹ ಏನು ಡಿಫರೆನ್ಸ್ ಏನಿದೆ, ಮಿಸ್ ಮ್ಯಾಚ್ ಆಫ್ ಮೀನಿಂಗ್, ಆ ಒಂದು ಸಂದೇಶದ ಅಲ್ಲಿ ಆಗುವಂತಹ ಅರ್ಥ ವ್ಯತ್ಯಾಸ ಏನಿದೆ ಅದನ್ನ ನಾವು ಏನಂತ ಕರಿತೇವೆ, ಯಾವ ಟರ್ಮ್ ಅನ್ನ ಯೂಸ್ ಮಾಡಿ ಕರಿತೇವೆ, ಇದನ್ನು ನಾವು ಅಬಾರೆಂಟ್ ಡಿಕೋಡಿಂಗ್ ಅಂತ ಕರಿತೇವೆ. ಅಬಾರೆಂಟ್ ಡಿಕೋಡಿಂಗ್ ಆಪ್ಷನ್ ಬಿ ಅಲ್ಲಿ ನೋಡಿದೆ, ಅಬಾರೆಂಟ್ ಡಿಕೋಡಿಂಗ್ ಅಂತ ಹೇಳಿ ಕರಿತೇವೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಡಿಜಿಟಲ್ ಡಿವೈಡ್ ಎಂದರೆ, ಡಿಜಿಟಲ್ ಡಿವೈಡ್ ಅಂದ್ರೆ ಏನು ಅಂತ ಹೇಳಿ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಡಿಜಿಟಲ್ ಡಿವೈಡ್ ಅಂತ ಹೇಳಿದ್ರೆ ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರಹಿತರ ನಡುವಿನ ಕಂದಕ. ಸೊ ಅಂದ್ರೆ ಆ ಒಂದು ಇನ್ಫಾರ್ಮೇಶನ್ ಗೆ ಒಳಪಟ್ಟಿರುವರು ಮತ್ತು ಆ ಒಂದು ಮಾಹಿತಿ ಇಲ್ಲದೆ ಇರುವಂತಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ವ್ಯಾಪ್ತಿಗಿಂತ
ಹೊರಗೆ ಉಳಿದಂತವ್ರು. ಸೊ ಈ ಒಂದು ಡಿಫರೆನ್ಸ್ ಅನ್ನ ನಾವು ಡಿಜಿಟಲ್ ಡಿವೈಡ್ ಅಂತ ಕರಿತೇವೆ. ದ ಗ್ಯಾಪ್ ಬಿಟ್ವೀನ್ ಇನ್ಫಾರ್ಮೇಶನ್ ರಿಚ್ ಅಂಡ್ ಇನ್ಫಾರ್ಮೇಶನ್ ಪುವರ್. ಅಂದ್ರೆ ಮಾಹಿತಿ ಉಳ್ಳವರು, ಅಂದ್ರೆ ಆ ಒಂದು ಇನ್ಫಾರ್ಮೇಶನ್ ನ ಉಳ್ಳಂತವರು, ಹಾಗೇನೆ ಯಾವುದೇ ಒಂದು ಮಾಹಿತಿ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ವ್ಯಾಪ್ತಿಯ ಹೊರಗಿರುವಂತವ್ರು. ಸೊ ಈ ಒಂದು ಗ್ಯಾಪ್ ಅನ್ನ ನಾವು ಏನಂತ ಕರಿತೇವೆ? ಡಿಜಿಟಲ್ ಡಿವೈಡ್ ಅಂತ ಹೇಳಿ ಕರಿತೇವೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಚಾರ್ಲಿ ಚಾಪ್ಲಿನ್ ನ ಸಿನಿಮಾ ದಿ ಮಾಡರ್ನ್ ಟೈಮ್ಸ್ ಇದು ಏನನ್ನ ತಿಳಿಸುತ್ತದೆ? ಆ ಒಂದು ಚಿತ್ರದ ಪರಿಣಾಮ ಏನು? ಆ ಚಿತ್ರದಿಂದ ಆ ಒಂದು ಚಿತ್ರ ಸಮಾಜಕ್ಕೆ ಏನನ್ನ ಸಾರ್ತದೆ ಅನ್ನುವಂತ ಪ್ರಶ್ನೆ. ಕೈಗಾರಿಕಾ ಸಮಾಜವನ್ನ ಗೇಲಿ ಮಾಡುತ್ತದೆ, ಸಾಂಪ್ರದಾಯಿಕ ಸಮಾಜವನ್ನ ಟೀಕಿಸುತ್ತದೆ, ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ, ಕೈಗಾರಿಕಾ ಸಮಾಜವನ್ನ ಹೊಗಳುತ್ತದೆ ಅನ್ನುವಂತ ಆಯ್ಕೆಗಳು ಇದಾವೆ. ಇದಕ್ಕೆ ಸರಿಯಾದಂತಹ ಉತ್ತರ ಇದು ಏನ್ ಮಾಡ್ತದೆ? ಚಾರ್ಲಿ ಚಾಪ್ಲಿನ್ ಇವರು ನಡೆದಂತ ಒಂದು ಸಿನಿಮಾ ದಿ ಮಾಡರ್ನ್ ಟೈಮ್ಸ್ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇಟ್ ರಿಗ್ರೆಟ್ಸ್ ದ ಇಂಡಸ್ಟ್ರಿಯಲ್ ಸೊಸೈಟಿ. ಕೈಗಾರಿಕಾ ಸಮಾಜದ ಕುರಿತು ವಿಷಾದವನ್ನ ವ್ಯಕ್ತಪಡಿಸಿದೆ. ಆ ಒಂದು ಸಿನಿಮಾದಲ್ಲಿ ಕೈಗಾರಿಕಾ ಸಮಾಜ, ಇಂಡಸ್ಟ್ರಿಯಲ್ ಸೊಸೈಟಿ ಏನಿದೆ, ಇಂಡಸ್ಟ್ರಿಯಲ್ ಸೆಕ್ಟರ್ ಏನಿದೆ, ಅದರ ಬಗ್ಗೆ ತಮ್ಮ ವಿಷಾದವನ್ನ ಆ ಒಂದು ಸಿನಿಮಾದಲ್ಲಿ ವ್ಯಕ್ತಪಡಿಸಲಾಗಿದೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಫ್ಯಾಟಿಕ್ ಸಂವಹನ ಎಂದರೆ? ಫ್ಯಾಟಿಕ್ ಸಂವಹನ ಎಂದರೆ 23ನೇ ಪ್ರಶ್ನೆ. ಸೊ ಫ್ಯಾಟಿಕ್ ಸಂವಹನ ಅಂತ ಹೇಳಿದ್ರೆ ಓಪನಿಂಗ್ ರಿಮಾರ್ಕ್ಸ್ ಇನ್ ಕಮ್ಯುನಿಕೇಶನ್ ಅಂತ ಕರಿತೇವೆ. ಫ್ಯಾಟಿಕ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಓಪನಿಂಗ್ ರಿಮಾರ್ಕ್ಸ್ ಇನ್ ಕಮ್ಯುನಿಕೇಶನ್. ಓಪನಿಂಗ್ ರಿಮಾರ್ಕ್ಸ್ ಇನ್ ಕಮ್ಯುನಿಕೇಶನ್. ಓಪನಿಂಗ್ ರಿಮಾರ್ಕ್ಸ್ ಗಳು ಏನು? ನಾವು ಗ್ರೀಟಿಂಗ್ ಮಾಡುದು, ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟಿಂಗ್ ಮಾಡುವಾಗ, ಯಾವುದೇ ಒಂದು ಸಂವಹನವನ್ನ ಅಥವಾ ಯಾವುದೇ ಒಂದು ಸಂಪರ್ಕವನ್ನ ನಾವು ಆರಂಭ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಏನ್ ಮಾಡ್ತೇವೆ? ಗ್ರೀಟಿಂಗ್ ಮಾಡ್ತೇವೆ, ವೆಲ್ಕಮ್ ಮಾಡ್ತೇವೆ. ಹಾಗೇನೆ ಕೆಲವೊಂದ್ಸಲ ನಾವು ಹಾಯ್, ಬಾಯ್, ಗುಡ್ ಬೈ, ಸೊ ಈ ತರ ಪದಗಳನ್ನ ಉಪಯೋಗಿಸಿ ನಾವು ಕಾನ್ವರ್ಸೇಷನ್ ಅನ್ನ ಮಾಡ್ತೇವೆ, ಸಂವಹನವನ್ನ ಮಾಡ್ತೇವೆ. ಇದನ್ನ ನಾವು ಫ್ಯಾಟಿಕ್ ಕಮ್ಯುನಿಕೇಶನ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಓಪನಿಂಗ್ ರಿಮಾರ್ಕ್ಸ್ ಇನ್ ಕಮ್ಯುನಿಕೇಶನ್, ಓಪನಿಂಗ್ ರಿಮಾರ್ಕ್ಸ್ ಇನ್ ಕಮ್ಯುನಿಕೇಶನ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಫ್ಯಾಟಿಕ್ ಸಂವಹನವೆಂದರೆ ಸಂವಹನದ ಆರಂಭ ಮಾತುಗಳು. 23. ಸೊ 22ನೇ ಪ್ರಶ್ನೆ ಬಾಕಿಯಾಗಿದೆ. ಸೊ ಇಲ್ಲಿ ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರ ಗುಂಪನ್ನ ಹೀಗೆಂದು ಕರೆಯುವರು. ವೆಬ್ ಆಧಾರಿತವಾಗಿ ವಿಚಾರಗಳನ್ನ ವಿನಿಮಯ ಮಾಡುವಂತಹ ಜನರ ಗುಂಪನ್ನ ನಾವು ವರ್ಚುವಲ್ ಕಮ್ಯುನಿಟಿ ಅಂತ ಹೇಳಿ ಕರಿತೇವೆ. ದ ಗ್ರೂಪ್ ಆಫ್ ಪೀಪಲ್ ಫಾರ್ಮ್ ಥ್ರೂ ವೆಬ್ ಬೇಸ್ಡ್ ಇಂಟರಾಕ್ಷನ್. ಸೊ ಇವರನ್ನ ನಾವು ವರ್ಚುವಲ್ ಕಮ್ಯುನಿಟಿ ಅಂತ ಹೇಳಿ ಕರಿತೇವೆ. ಪರಸ್ಪರ ಅವರು ಭೌತಿಕವಾಗಿ ಭೇಟಿಯಾಗುವುದಿಲ್ಲ. ಯಾವುದೇ ಒಂದು ವೆಬ್ ಬೇಸ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸೊ ಇಂಥದರ ಮುಖಾಂತರ ತಾವು ಒಂದುಗೂಡಿ ವಿಚಾರ ವಿನಿಮಯವನ್ನ, ತಮ್ಮ ಒಬ್ಬರಲ್ಲಿದ್ದಂತಹ ವಿಚಾರವನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ತಾರೆ. ಸೊ ವಿಚಾರವನ್ನ ವಿನಿಮಯ ಮಾಡಿಕೊಳ್ತಾರೆ. ಇಂತಹ ಒಂದು ಸಂಪರ್ಕ ವ್ಯವಸ್ಥೆಯನ್ನ ಅಥವಾ ಸಂವಹನವನ್ನ ನಾವು, ಆ ಒಂದು ಗುಂಪನ್ನ ನಾವು, ಆ ತರ ಒಂದು ಸಂವಹನವನ್ನ ಮಾಡುವಂತಹ ವ್ಯಕ್ತಿಗಳ ಗುಂಪನ್ನ ನಾವು ವರ್ಚುವಲ್ ಕಮ್ಯುನಿಟಿ ಅಂತ ಹೇಳಿ ಕರಿತೇವೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ. ಪಾಪ್ಯುಲರ್ ಕಲ್ಚರ್ ರೆಫರ್ಸ್ ಟು. ಪಾಪ್ಯುಲರ್ ಕಲ್ಚರ್ ರೆಫರ್ಸ್ ಟು. ಪಾಪ್ಯುಲರ್ ಕಲ್ಚರ್ ಅಂದ್ರೆ ಜನಪ್ರಿಯ ಸಂಸ್ಕೃತಿ ಎಂದರೆ? ಜನಪ್ರಿಯ ಸಂಸ್ಕೃತಿ ಅಂದ್ರೆ ಏನು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದರೆ, ಜನಪ್ರಿಯ ಸಂಸ್ಕೃತಿ ಅಂತ ಹೇಳಿದ್ರೆ ಸಮೂಹ ಸಂಸ್ಕೃತಿ, ಮಾಸ್ ಕಲ್ಚರ್ ಅಂತ ಹೇಳಿ ಕರಿತೇವೆ. ಸೊ ಏನು ಈ ಮಾಸ್ ಕಲ್ಚರ್ ಅಂತ ಹೇಳಿದ್ರೆ, ಪಾಪ್ಯುಲರ್ ಕಲ್ಚರ್ ಇಸ್ ಅ ಸೆಟ್ ಆಫ್ ಪ್ರಾಕ್ಟೀಸಸ್, ಬಿಲೀಫ್ಸ್ ಅಂಡ್ ಆಬ್ಜೆಕ್ಟ್ಸ್ ದಟ್ ಎಂಬಾಡಿ ದ ಮೋಸ್ಟ್ಲಿ ಅಂಡ್ ಬ್ರಾಡ್ಲಿ ಶೇರ್ಡ್ ಮೀನಿಂಗ್ ಆಫ್ ಎ ಸೋಷಿಯಲ್ ಸಿಸ್ಟಮ್. ಅಂದ್ರೆ ಸಮಾಜದ ವಿವಿಧ ವರ್ಗಗಳಲ್ಲಿ, ಸಮಾಜದ ವಿವಿಧ ಏನು ಕಮ್ಯುನಿಟಿಗಳು ಇರ್ತವೆ, ಸೊ ಅವುಗಳಿಂದ ಆಚರಿಸಲ್ಪಡುವಂತಹ ಒಂದು ಸಂಸ್ಕೃತಿಯನ್ನ ನಾವು ಮಾಸ್ ಕಲ್ಚರ್ ಅಂತ ಹೇಳಿ ಕರಿತೇವೆ. ಯಾವುದೇ ಒಂದು ಸಂಸ್ಕೃತಿ ಸಮಾಜದ ವಿವಿಧ ಸ್ತರಗಳಲ್ಲಿ ಸಮಾಜದ ವಿವಿಧ ಜನರಿಂದ ಅದು ಪ್ರಾಕ್ಟೀಸ್ ಅನ್ನ ಮಾಡ್ಲಿಕ್ಕೆ ಅಥವಾ ಒಂದು ಸಂಸ್ಕೃತಿಯನ್ನು ಅವರು ಅನುಸರಿಸ್ತಾ ಇದ್ರೆ, ಆ ಒಂದು ಸಂಸ್ಕೃತಿಯನ್ನು ನಾವು ಜನಪ್ರಿಯ ಸಂಸ್ಕೃತಿ ಅಂತ ಹೇಳಿ ಕರಿತೇವೆ. ಹಾಗಾಗಿ ಒಂದು ದೊಡ್ಡದಾದಂತಹ ಜನಸಮೂಹದಲ್ಲಿ ಆಚರಿಸಲ್ಪಡುವಂತಹ ಒಂದು ಸಂಸ್ಕೃತಿಯನ್ನು ನಾವು ಮಾಸ್ ಕಲ್ಚರ್ ಅಂತ ಕರಿತೇವೆ. ಸೊ ಇದನ್ನ ಮಾಸ್ ಆಗಿ ನಾವು ಅನುಸರಿಸುವಂತಹ ಒಂದು ಕಲ್ಚರ್ ಅನ್ನ, ಸಂಸ್ಕೃತಿಯನ್ನು ನಾವು ಪಾಪ್ಯುಲರ್ ಕಲ್ಚರ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗೆ ಎರಡು ಹೇಳಿಕೆಗಳು ಅಂದ್ರೆ 1 and 2 ಹೇಳಿಕೆ 1 ಮತ್ತು 2 ಕೊಡಲಾಗಿದೆ. ನಂತರ ಅವುಗಳ ನಿರ್ಧಾರಗಳನ್ನ ಎ ಮತ್ತು ಬಿ
ಈ ತರ ನೀಡಲಾಗಿದೆ. ಹೇಳಿಕೆಗಳನ್ನು ನೀವು ಸರಿ ಎಂದೇ ಪರಿಗಣಿಸಬೇಕು. ಯಾವ ನಿರ್ಧಾರಗಳು ಹೇಳಿಕೆಗೆ ಅನುಗುಣವಾಗಿ ತರ್ಕಬದ್ಧವಾಗಿದೆ. ಹೇಳಿಕೆಗಳು ಕೆಲವು ಕೇಕ್ಗಳು ಮಿಠಾಯಿಗಳಾಗಿರುತ್ತವೆ. ಎಲ್ಲಾ ಮಿಠಾಯಿಗಳು ಚಾಕೊಲೇಟ್ಗಳಾಗಿರುತ್ತವೆ. ನಿರ್ಧಾರಗಳು ಕೆಲವು ಚಾಕೊಲೇಟ್ಗಳು ಮಿಠಾಯಿಗಳಾಗಿರುತ್ತವೆ, ಕೆಲವು ಮಿಠಾಯಿಗಳು ಕೇಕ್ಗಳಾಗಿರುವುದಿಲ್ಲ. ಸೊ ಇದರಲ್ಲಿ ನೀವು ಈ ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂತೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಹೇಳಿಕೆಗಳು ಮತ್ತು ನಿರ್ಧಾರಗಳನ್ನ ಗಮನಿಸಿ ನೀವು ಅಂತಿಮವಾಗಿ ಯಾವ ಹೇಳಿಕೆ ಅಥವಾ ಯಾವ ನಿರ್ಧಾರ ಸರಿ ಎನಿಸ್ತದೆ ಅನ್ನುವಂತ ಈ ಆಯ್ಕೆಯನ್ನ ನೀವು ಚಾಯ್ಸ್ ಅನ್ನ ಮಾಡಬೇಕು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇದನ್ನ ಹೇಳಿಕೆಗಳು ಮತ್ತು ನಿರ್ಧಾರಗಳನ್ನ ಗಮನಿಸಿದಾಗ, ಸೊ ಇಲ್ಲಿ ನೋಡಿ ಕೇವಲ ನಿರ್ಧಾರ ಒಂದು ಸರಿಯಾಗಿ ಕಂಡು ಬರ್ತದೆ. ಕೇವಲ ನಿರ್ಧಾರ. ಈ ಕೆಲವು ಚಾಕೊಲೇಟ್ಗಳು ಮಿಠಾಯಿಗಳಾಗಿರ್ತವೆ, ಕೆಲವು ಚಾಕೊಲೇಟ್ಗಳು ಮಾತ್ರ ಮಿಠಾಯಿಗಳಾಗಿರ್ತವೆ. ಕೇವಲ ನಿರ್ಧಾರ ಎ ಮಾತ್ರ ಸರಿ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆಗೆ ಎರಡು ಊಹೆಗಳಿವೆ. ಅಂದ್ರೆ ಊಹೆ 1 ಮತ್ತು ಊಹೆ 2. ಊಹೆ ಎಂದರೆ ಏನಾದರೂ ಆಗಿರಬೇಕು ಎಂದುಕೊಳ್ಳುವುದು ಅಥವಾ ಭಾವಿಸುವುದು. ಈ ಕೆಳಗಿನ ಹೇಳಿಕೆ ಮತ್ತು ಊಹೆಗಳನ್ನು ನೋಡಿ ಯಾವ ಊಹೆ ಅಥವಾ ಹೇಳಿಕೆಯಲ್ಲಿ ಸೂಚ್ಯವಾಗಿದೆ ಎಂದು ತಿಳಿಸಿ. ಹೇಳಿಕೆಯನ್ನು ಗಮನಿಸಿ. ನೀವು 1 ವರ್ಷದ ಪರೀಕ್ಷಣಾ ಸಂಪಾದಕರಾಗಿ ನಿಯುಕ್ತರಾಗಿದ್ದೀರಾ ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ದೃಢೀಕರಣದ ಅವಧಿಯ ಕೊನೆಗೆ ಪರಿಶೀಲಿಸಲಾಗುತ್ತದೆ. ನೇಮಕಾತಿ ಪತ್ರದ ಒಂದು ಸಾಲು ಈ ರೀತಿ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಊಹೆ ಈ ತರ ಇದೆ. 2 ಊಹೆಗಳಿವೆ. ಒಬ್ಬ ವ್ಯಕ್ತಿಯ ಕಾರ್ಯಕ್ಷಮತೆ ನೇಮಕಾತಿಯ ವೇಳೆ ಸರಿಯಾಗಿ ತಿಳಿದಿರುವುದಿಲ್ಲ. ಸಾಧಾರಣವಾಗಿ ಒಬ್ಬ ವ್ಯಕ್ತಿಯು ಪರೀಕ್ಷಣಾ ಅವಧಿಯಲ್ಲಿ ತನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಯತ್ನಿಸುತ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ಕೆಗಳನ್ನ ಕೊಡಲಾಗಿದೆ. ಇಲ್ಲಿ ಹೇಳಿಕೆ ಮತ್ತು ಊಹೆಗಳನ್ನ ಗಮನಿಸಿ ಸರಿಯಾದಂತಹ ಉತ್ತರವನ್ನ ನಾವು ಆಯ್ಕೆ ಮಾಡಬೇಕಾಗಿದೆ. ಸೊ ಇಲ್ಲಿ ಕೊಟ್ಟಿರುವಂತಹ 2 ಊಹೆಗಳು ಹಾಗೂ ಹೇಳಿಕೆಯನ್ನ ಗಮನಿಸಿದಾಗ ಇದರಲ್ಲಿ ನಮಗೆ 2 ಊಹೆಗಳು ಸೂಚ್ಯವಾಗಿದ್ದಂತೆ ಕಾಣುತ್ತದೆ. ಒಬ್ಬ ವ್ಯಕ್ತಿಯ ಕಾರ್ಯಕ್ಷಮತೆ ಅನ್ನುವಂಥದ್ದು ನೇಮಕಾತಿಯ ವೇಳೆಗೆ ಸರಿಯಾಗಿ ತಿಳಿದಿರುವಂತದ್ದಲ್ಲ. ಸೊ ಅದೇ ತರ ಸಾಧಾರಣವಾಗಿ ಒಬ್ಬ ವ್ಯಕ್ತಿಯು ಪರೀಕ್ಷಣಾ ಅವಧಿಯಲ್ಲಿ ತನ್ನ ಸಾಮರ್ಥ್ಯವನ್ನ ತನ್ನ ಮೌಲ್ಯವನ್ನ ಸಾಬೀತುಪಡಿಸಲು ಯತ್ನಿಸ್ತಾನೆ ಇರ್ತಾನೆ. ಹಾಗಾಗಿ ಇಲ್ಲಿ ಊಹೆ 1 ಮತ್ತು ಊಹೆ 2 ಕೂಡ ಸೂಚ್ಯವಾಗಿ ನಿಲ್ತವೆ. ಆದ್ರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಇದು ಕೂಡ ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳನ್ನು ಕೊಡಲಾಗಿದೆ. ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂದು ನಿರ್ಧರಿಸಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ. ಹೇಳಿಕೆ: ನಮ್ಮ ದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಹಿರಿಯ ನಿರ್ವಾಹಕನ ಸಂಬಳದ ಮೇಲೆ ಮಿತಿ ಇರಬೇಕೆ? ಇದು ಹೇಳಿಕೆ. ಇದಕ್ಕೆ ಸಂಬಂಧಪಟ್ಟಂತಹ 2 ವಾದಗಳು. ವಾದ 1 ಈ ರೀತಿ ಇದೆ. ಹೌದು, ಇಲ್ಲವಾದರೆ ಅನಾರೋಗ್ಯಕರ ಸ್ಪರ್ಧೆಗೆ ಮತ್ತು ಹೋಲಿಕೆಗೆ ಕಾರಣವಾಗಬಹುದು ಮತ್ತು ನಮ್ಮ ಉದ್ಯಮಕ್ಕೆ ಇದನ್ನ ಎದುರಿಸುವಂತಹ ಸಾಮರ್ಥ್ಯ ಇಲ್ಲದಂತಾಗುತ್ತದೆ. ವಾದ 2 ಇಲ್ಲ, ಆರ್ಥಿಕ ಉದಾರೀಕರಣದ ಆರೋಹಣ ಶೈಲಿಯಲ್ಲಿ ಅಂತಹ ಯಾವುದೇ ನಡತೆಯನ್ನು ಪ್ರತಿ ಉತ್ಪಾದಕ ಎಂದು ತಿಳಿಯಲಾಗುವುದು ಹಾಗೂ ಆರ್ಥಿಕತೆ ಮುಂದುವರೆದಲ್ಲಿ ಈ ಅಸಮಾನತೆಗಳು ಕಡಿಮೆಯಾಗುತ್ತವೆ. ಇಲ್ಲಿ ಹೇಳಿಕೆ ಮತ್ತು 2 ವಾದಗಳನ್ನು ಕೊಡಲಾಗಿದೆ. ಹೇಳಿಕೆ: ನಮ್ಮ ದೇಶದಲ್ಲಿ ಬಹುರಾಷ್ಟ್ರೀಯ ಅಂದ್ರೆ ಮಲ್ಟಿನ್ಯಾಷನಲ್ ಕಂಪನಿಗಳ ಹಿರಿಯ ನಿರ್ವಾಹಕನಿಗೆ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಈತನ ಸಂಬಳದ ಮೇಲೆ ಮಿತಿ ಇರಬೇಕೆ ಅನ್ನುವಂಥದ್ದು ಹೇಳಿಕೆ. ವಾದಗಳು ಏನಿದೆ: ಹೌದು, ಇಲ್ಲವಾದರೆ ಅನಾರೋಗ್ಯಕರ ಸ್ಪರ್ಧೆಗೆ ಮತ್ತು ಹೋಲಿಕೆಗೆ ಅದು ಕಾರಣ ಆಗಬಹುದು ಮತ್ತು ತಮ್ಮ ಉದ್ಯಮಕ್ಕೆ ಇದನ್ನು ಎದುರಿಸುವಂತಹ ಸಾಮರ್ಥ್ಯ ಇಲ್ಲ ಆಗಿ ಹೋಗ್ತದೆ. ಸೊ ಇದು ವಾದ 1. ಇದೇ ತರ ಇಲ್ಲ, ಆರ್ಥಿಕ ಉದಾರೀಕರಣದ ಆರೋಹಣದ ಶೈಲಿಯಲ್ಲಿ ಅಂತಹ ಯಾವುದೇ ನಡತೆಯನ್ನ ಪ್ರತಿ ಉತ್ಪಾದಕ ಎಂದು ತಿಳಿಯಲಾಗುವುದು. ಆರ್ಥಿಕತೆಯ ಮುಂದುವರೆದಲ್ಲಿ ಈ ಅಸಮಾನತೆಗಳು ಕಡಿಮೆ ಆಗುತ್ತವೆ. ಇಲ್ಲಿ ಹೇಳಿಕೆ ಮತ್ತು 2 ವಾದಗಳನ್ನ ಗಮನಿಸಿದಾಗ ಇಲ್ಲಿ 2 ವಾದಗಳು ಕೂಡ ಪ್ರಬಲವಾಗಿ ನಿಲ್ತವೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 28. ಈ ಕೆಳಗಿನ 4 ಅಂದ್ರೆ ಎ ಇಂದ ಡಿ ವರೆಗಿನ ಪದಗಳಲ್ಲಿ ಅಥವಾ ಆಯ್ಕೆಗಳಲ್ಲಿ ಒಂದು ಭಿನ್ನವಾಗಿವೆ, ಅದು ಯಾವುದೆಂದು ಗುರುತಿಸಿ. ಬೆಳ್ಳಿ ಬಣ್ಣದ ಪ್ಲಾಸ್ಟಿಕ್, ಬೆಳ್ಳಿ, ಬಿರಾಡೆ ಹಾಗೂ ಮರ. ಇಲ್ಲಿ ಇಂಗ್ಲಿಷ್ ವರ್ಷನ್ ನಲ್ಲಿ ನೋಡ್ಕೊಳ್ಳಿ. ಅಮಂಗ್ ದ 4 terms marked A to D, 3 terms are similar and 1 is dissimilar. Find the one that is not similar. Silver colored plastic, silver, cork and wood. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸ್ತಾ ಬನ್ನಿ. ಸಿಲ್ವರ್ ಕಲರ್ಡ್ ಪ್ಲಾಸ್ಟಿಕ್, ಹಾಗೇನೆ ಕಾರ್ಕ್, ಹಾಗೇನೆ ವುಡ್, ಇವೆಲ್ಲವೂ ಕೂಡ ಇನ್ಸುಲೇಟರ್ಸ್ಗಳು. ಇನ್ಸುಲೇಟರ್ಸ್ ಅಂತ ಹೇಳಿದ್ರೆ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆರ್ ಹೀಟ್. ಇವು ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಪ್ರವಾಹವನ್ನ ಅದು ಒಂದು
ಮಾಧ್ಯಮದ ಈ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈ ವಸ್ತುಗಳ ಮುಖಾಂತರ ಹಾದು ಹೋಗುವುದಿಲ್ಲ. ಯಾವುದೆಲ್ಲ ಮುಖಾಂತರ ಅಂತ ಹೇಳಿದ್ರೆ ಸಿಲ್ವರ್ ಕಲರ್ಡ್ ಪ್ಲಾಸ್ಟಿಕ್ ಅಂದ್ರೆ ಬೆಳ್ಳಿಯ ಲೇಪನ ಉಳ್ಳಂತಹ ಅಥವಾ ಬೆಳ್ಳಿಯ ಬಣ್ಣದ ಪ್ಲಾಸ್ಟಿಕ್ ನಲ್ಲಿ, ಹಾಗೇನೆ ಕಾರ್ಕ್ ಅಂದ್ರೆ ಬಿರಡೆ, ಹಾಗೇನೆ ಮರದ ವಸ್ತುಗಳಲ್ಲಿ ಇವೆಲ್ಲವೂ ಕೂಡ ವಿದ್ಯುತ್ ಪ್ರವಾಹದ ಅವಾಹಕಗಳು ಅಂತ ಹೇಳಿ ಕರೀತೇವೆ. ಬಟ್ ಇಲ್ಲಿ ಸಿಲ್ವರ್ ಅನ್ನುವಂಥದ್ದು ಅಂದ್ರೆ ಬೆಳ್ಳಿ ಅನ್ನುವಂಥದ್ದು ವಿದ್ಯುತ್ ಪ್ರವಹಿಸ್ತದೆ ಸಿಲ್ವರ್ ಅಲ್ಲಿ, ಬೆಳ್ಳಿಯಲ್ಲಿ ವಿದ್ಯುತ್ ಪ್ರವಹಿಸ್ತದೆ. ಸಿಲ್ವರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ heat and electricity. So the odd one in these four option, so it is silver, option B silver. ಸೊ ಹಾಗಾಗಿ ಇಲ್ಲಿ ಬೆಳ್ಳಿ ಅನ್ನುವಂಥದ್ದು ಗುಂಪಿಗೆ ಸೇರದ ಪದ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿಗೆ ಇರುವಂತಹ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನ ಆರಿಸಿ. ಇಲ್ಲಿ ಮೇಲೆ ಕೊಟ್ಟಿರುವಂತಹ ಏನು ಪದ ಏನಿದೆ ನಿಕೃಷ್ಟ ಮತ್ತು ಮಹತ್ವ, ಇದೇ ತರ ಒಂದು ಸಂಬಂಧವನ್ನು ಹೋಲುವಂತಹ ಇನ್ನೊಂದು ಪದದ ಜೋಡಿಯನ್ನ ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಇದನ್ನ ಗಮನಿಸಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಾಗ್ತದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಭವ್ಯವಾದ ಅಂದ್ರೆ ಸಂಪತ್ತು. ಭವ್ಯವಾದ ಸಂಪತ್ತು ಎರಡು ಕೂಡ ಜೋಡಿ ಪದಗಳು ಮೇಲಿನ ಪದಗಳಂತೆ ಸಂಬಂಧವನ್ನ ಹೊಂದಿದೆ. ಹಾಗಾಗಿ ಆಪ್ಷನ್ ಬಿ ಆಪ್ಯುಲೆಂಟ್ ಅಂಡ್ ವೆಲ್ತ್ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಕ್ವಶನ್ ನಂಬರ್ 30. ಈ ಕೆಳಗಿನವುಗಳಲ್ಲಿ ತಾರ್ಕಿಕವಾಗಿ ಸಮನಾಗಿರುವಂತಹ ವಾಕ್ಯ ಯಾವುದು? ಇಂದು ಭಾನುವಾರವಾದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಇಂದು ಭಾನುವಾರವಾದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಇದು ಕೂಡ ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆ. ಇಲ್ಲಿ ಹೇಳಿಕೆ ಇಂದು ಭಾನುವಾರವಾದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಸೊ ಇದರಲ್ಲಿ ನಾವು ಯಾವ ತಾರ್ಕಿಕವಾಗಿ ಇದನ್ನ ಆ ವಾಕ್ಯವನ್ನ ಆಲೋಚಿಸಿ ಇದಕ್ಕೆ ತಾರ್ಕಿಕವಾಗಿ ಸಮನಾಗಿರುವಂತಹ ವಾಕ್ಯವನ್ನು ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ ನೋಡಿ, ಇಂದು ಭಾನುವಾರ ಮತ್ತು ಮ್ಯಾಟ್ ಹಾಕಿ ಆಡಬಹುದು. ಸೊ ಈ ಹೇಳಿಕೆಗೆ ಈ ವಾಕ್ಯಕ್ಕೆ ಇದು ತದ್ವಿರುದ್ಧವಾಗಿ, ಸೊ ಈ ಆಯ್ಕೆ ಆಗಲ್ಲ. ಹಾಗೇನೆ ನೋಡಿ, ಇಂದು ಭಾನುವಾರವಲ್ಲ ಮತ್ತು ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಸೊ ಇಲ್ಲಿ ಕೊಟ್ಟಿರೋ ಇಂದು ಭಾನುವಾರವಾದರೆ ಮಾತ್ರ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಸೊ ಇಂದು ಭಾನುವಾರವಲ್ಲ ಮತ್ತು ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಇದು ಕೂಡ ಇಲ್ಲಿ ಕೊಟ್ಟಂತಹ ವಾಕ್ಯಕ್ಕೆ ಸಮಾನವಾಗಿ ಇಲ್ಲ. ನೋಡಿ, ಮುಂದಿನ ಆಯ್ಕೆ ಮ್ಯಾಟ್ ಹಾಕಿ ಆಡುತ್ತಾನೆ ಎಂದರೆ ಮಾತ್ರ ಇಂದು ಭಾನುವಾರವಲ್ಲ. ಈ ವಾಕ್ಯ ಕೂಡ ಮೇಲೆ ಕೊಟ್ಟಂತಹ ವಾಕ್ಯಕ್ಕೆ ಸಮಾನವಾದಂತಹ ವಾಕ್ಯ ಆಗುದಿಲ್ಲ. ಬಟ್ ಇಲ್ಲಿ ನೋಡಿ ಆಪ್ಷನ್ ಬಿ ಯಲ್ಲಿ ಮ್ಯಾಟ್ ಹಾಕಿ ಆಡುತ್ತಾನೆಂದರೆ ಇಂದು ಭಾನುವಾರವಲ್ಲ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯದಲ್ಲಿ ಕೂಡ ಸಮಾನವಾದಂತಹ ಅರ್ಥವನ್ನು ಕಾಣಬಹುದು. ಇಂದು ಭಾನುವಾರವಾದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ. ಸೊ ಅವತ್ತು ಭಾನುವಾರದಂದು ಮ್ಯಾಟ್ ಹಾಕಿ ಆಡುತ್ತಾನೆ ಅಂತ ಹೇಳಿದ್ರೆ ಆ ದಿನ ಭಾನುವಾರ ಅಲ್ಲ. ಯಾಕಂತ ಹೇಳಿದ್ರೆ ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಇಂದು ಭಾನುವಾರವಾದ್ರೆ ಮ್ಯಾಟ್ ಹಾಕಿಯನ್ನ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಮ್ಯಾಟ್ ಹಾಕಿ ಅವತ್ತು ಒಂದು ವೇಳೆ ಆಡ್ತಾನೆ ಅಂತ ಹೇಳಿದ್ರೆ ಅವತ್ತು ಭಾನುವಾರ ಅಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸಿಮ್ ಅಂದ್ರೆ SIM ಇದರ ವಿಸ್ತೃತ ರೂಪವನ್ನ ಅಥವಾ ಪೂರ್ಣ ರೂಪವನ್ನ ಫುಲ್ ಫಾರ್ಮ್ ಅನ್ನ ಕೇಳಿದರೆ ಸಿಮ್ ಸ್ಟ್ಯಾಂಡ್ಸ್ ಫಾರ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ಈ ಪ್ರಶ್ನೆಯನ್ನು ಕೂಡ ತುಂಬಾ ಸಲ ಪರೀಕ್ಷೆಯಲ್ಲಿ ಕೇಳಿದರೆ. ಸಿಮ್ ಸ್ಟ್ಯಾಂಡ್ಸ್ ಫಾರ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್, ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ. ಲೈಟ್ ಎಮಿಟಿಂಗ್ ಡಯೋಡ್ ಅಂದ್ರೆ LED ಇದು ಏನನ್ನ ಪರಿವರ್ತಿಸುತ್ತದೆ? ಲೈಟ್ ಎಮಿಟಿಂಗ್ ಡಯೋಡ್ ಅನ್ನುವಂಥದ್ದು ಇದು ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತದೆ. ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನವನ್ನ ನಾವು ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೇವೆ. LED ಲೈಟ್ ಎಮಿಟಿಂಗ್ ಡಯೋಡ್ ಕನ್ವರ್ಟ್ಸ್ ಎಲೆಕ್ಟ್ರಿಕ್ ಎನರ್ಜಿ ಇಂಟು ಲೈಟ್ ಎನರ್ಜಿ. therefore ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ನಲ್ಲಿರುವಂತಹ ದೋಷವನ್ನ ಏನೆಂದು ಕರೆಯುತ್ತಾರೆ? ಸೊ ಯಾವ್ದಾದ್ರು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ನಲ್ಲಿ ಇರುವಂತಹ ಏನು ದೋಷ ಬಗ್ ಅಂತ ಕರಿತೇವೆ. ಇಲ್ಲಿ ಆಪ್ಷನ್ ಬಿ ಯಲ್ಲಿ ಬಗ್ ಅಂತಿದೆ. ಸೊ ಈ ಆಪ್ಷನ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಕಂಡದ್ರಲ್ಲಿ ಸರ್ಚ್ ಇಂಜಿನ್ ಯಾವುದು? ಸೊ ಇಲ್ಲಿ ಕೆಲವೊಂದಿಷ್ಟು ಹೆಸರನ್ನ ಕೊಡಲಾಗಿದೆ. ಫೇಸ್ಬುಕ್, ಯೂಟ್ಯೂಬ್, MSN ಹಾಗೇನೆ ವಿಂಡೋಸ್. ಫೇಸ್ಬುಕ್ ಅನ್ನೋದು ಸಾಮಾಜಿಕ ಜಾಲತಾಣ, ಇದು ಸರ್ಚ್ ಇಂಜಿನ್ ಅಲ್ಲ. ಹಾಗೇನೆ ಯೂಟ್ಯೂಬ್ ಅನ್ನುವಂಥದ್ದು ಕೂಡ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಹಾಗೇನೆ ಇಲ್ಲಿ ವಿಂಡೋಸ್ ಅನ್ನುವಂಥದ್ದು ಒಂದು ಆಪರೇಟಿಂಗ್ ಸಿಸ್ಟಮ್. ಇಲ್ಲಿ ಕೇಳಿರುವಂತದ್ದು ಸರ್ಚ್ ಇಂಜಿನ್. ಸೊ MSN ಅಂದ್ರೆ ಮೈಕ್ರೋಸಾಫ್ಟ್ ನೆಟ್ವರ್ಕ್, ಇದು ಒಂದು
ಸರ್ಚ್ ಇಂಜಿನ್ಗೆ ಉದಾಹರಣೆ. ಇತರ ಸರ್ಚ್ ಇಂಜಿನ್ ಗಳಿಗೆ ಕೂಡ ನೀವು ಉದಾಹರಣೆಯನ್ನ ಕೊಡಬಹುದು. ಗೂಗಲ್ ಇರ್ಬೋದು, ಯಾಹೂ ಇರ್ಬೋದು, ಬೈದು, ಬಿಂಗ್, ಡಕ್ ಡಕ್ ಗೋ. ಸೊ ಈ ತರ ಸರ್ಚ್ ಇಂಜಿನ್ಗಳು ಇವೆ. ಸರ್ಚ್ ಇಂಜಿನ್ಗಳು ಅಂತ ಇದ್ರೆ ನಾವು ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಅನ್ನ ಯಾವುದರ ಮುಖಾಂತರ, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಅದನ್ನ ಸರ್ಚ್ ಮಾಡ್ತೇವೋ ಅಥವಾ ಹುಡುಕ್ತೇವೋ ಅದನ್ನ ನಾವು ಸರ್ಚ್ ಇಂಜಿನ್. ಸೊ ನಾವು ನಮಗೆ ಬೇಕಾದಂತಹ ಮಾಹಿತಿಯನ್ನ ನಾವು ಸರ್ಚ್ ಮಾಡುವಂತಹ ಸಮಯದಲ್ಲಿ ಆ ಒಂದು ಮಾಹಿತಿಯನ್ನ ಸಂಬಂಧಪಟ್ಟಂತಹ ಸರ್ವರ್ ಗಳಿಂದ ಅಥವಾ ಸಂಬಂಧಪಟ್ಟಂತಹ ಸೋರ್ಸ್ ಗಳಿಂದ ಪಡೆದು ನಮಗೆ ಮಾಹಿತಿಯನ್ನ ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಸರ್ಚ್ ಇಂಜಿನ್ ಅಂತ ಕರಿತೇವೆ. ಸೊ ಸರ್ಚ್ ಇಂಜಿನ್ ಗಳಿಗೆ ಉದಾಹರಣೆ ಗೂಗಲ್, ಯಾಹೂ, ಹಾಗೆಯೇ ಬೈದು, ಬಿಂಗ್, ಡಕ್ ಡಕ್ ಗೋ. ಸೊ ಈ ತರ ಉದಾಹರಣೆಗಳು ಇವೆ. ಸೊ ಇಲ್ಲಿ ನೋಡಿ, ವಿಂಡೋಸ್ ಅನ್ನುವಂಥದ್ದು ಒಂದು ಇದು ಆಪರೇಟಿಂಗ್ ಸಿಸ್ಟಮ್ ಆಗಿರುವಂತದ್ದು. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಗೂಢ ಲಿಪೀಕರಣ ಅಂದ್ರೆ ಎನ್ಕ್ರಿಪ್ಷನ್ ಅಂದ್ರೆ ಎನ್ಕ್ರಿಪ್ಷನ್ ಅಂದ್ರೆ ಏನಂತ ಹೇಳಿ ಕೇಳಿದರೆ, ಎನ್ಕ್ರಿಪ್ಷನ್ ಈಸ್ ಏನು? ಎನ್ಕ್ರಿಪ್ಷನ್ ಅಂತ ಹೇಳಿದ್ರೆ ಕೋಡಿಂಗ್ ಆಫ್ ಕಂಪ್ಯೂಟರ್ಸ್ ಟು ಪ್ರಿವೆಂಟ್ ಅನ್ಅಥರೈಸ್ಡ್ ಯೂಸರ್ಸ್. ಯಾವುದೇ ಒಂದು ಅನಧಿಕೃತ ಯೂಸರ್ಸ್ ಏನಿದ್ದಾರೆ, ಅನಧಿಕೃತ ಬಳಕೆದಾರರಿಂದ ತಪ್ಪಿಸಿಕೊಳ್ಳಿಕ್ಕೆ ಮಾಹಿತಿಯನ್ನ, ಅವರು ಅನಧಿಕೃತ ವ್ಯಕ್ತಿಗಳು ಆ ಒಂದು ಪರ್ಟಿಕ್ಯುಲರ್ ಮಾಹಿತಿಯನ್ನ ಪಡೆಯದಂತೆ ಮಾಡಿಕೊಳ್ಳಲು ಒಂದು ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಎನ್ಕ್ರಿಪ್ಷನ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಕೋಡಿಂಗ್ ಆಫ್ ಮೆಸೇಜಸ್ ಟು ಪ್ರಿವೆಂಟ್ ಅನ್ಆಥರೈಸ್ಡ್ ಆಕ್ಸೆಸ್. ಯಾವುದೇ ಒಬ್ಬ ಮೂರನೆಯ ವ್ಯಕ್ತಿ ಒಂದು ಏನು ಸಂದೇಶ ಏನಿದೆ ಅದನ್ನ ಆತ ಬಳಸದಂತೆ ಅಥವಾ ಆತನಿಗೆ ಆ ಒಂದು ಮಾಹಿತಿ ಮೂರನೆಯ ವ್ಯಕ್ತಿಗೆ, ಆ ಎರಡು ವ್ಯಕ್ತಿಗಳ ಕಳಿಸುವ ಮತ್ತು ಸ್ವೀಕರಿಸುವ ಎರಡು ವ್ಯಕ್ತಿಗಳು ಅಲ್ಲದೆ ಮೂರನೆಯ ವ್ಯಕ್ತಿಗೆ ಆ ಒಂದು ಸಂದೇಶ ಅಥವಾ ಪರ್ಟಿಕ್ಯುಲರ್ ಏನು ಇನ್ಫಾರ್ಮೇಶನ್ ಇದೆ ಅದು ಆತನಿಗೆ ಸಿಗದಂತೆ, ಆತ ಅನಧಿಕೃತವಾಗಿ ಆ ಒಂದು ಇನ್ಫಾರ್ಮೇಶನ್ ಅನ್ನ ಪಡೆಯದಂತೆ ಮಾಡುವಂತಹ ಒಂದು ಕೋಡಿಂಗ್ ವ್ಯವಸ್ಥೆಯನ್ನು ನಾವು ಎನ್ಕ್ರಿಪ್ಷನ್ ಅಥವಾ ಗೂಢ ಲಿಪೀಕರಣ ಅಂತ ಕರಿತೇವೆ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, 36. ಡಿಜಿಟಲ್ ಸಹಿ ಎಂದರೆ ಡಿಜಿಟಲ್ ಸಿಗ್ನೇಚರ್ ಅಂತ ಹೇಳಿದ್ರೆ ಏನಂತ ಹೇಳಿ. ಡಿಜಿಟಲ್ ಸಿಗ್ನೇಚರ್ ಅನ್ನುವಂಥದ್ದು ಸಂದೇಶದ ವಿಷಯ ಮತ್ತು ಕಳುಹಿಸುವವರನ್ನ ವಿಶಿಷ್ಟವಾಗಿ ಗುರುತಿಸಬಲ್ಲ ಒಂದು ಡಿಜಿಟಲ್ ಕೋಡ್. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಡಿಜಿಟಲ್ ಸಿಗ್ನೇಚರ್ ಮೀನ್ಸ್ ಎ ಡಿಜಿಟಲ್ ಕೋಡ್ ದಟ್ ಯುನಿಕ್ಲಿ ಐಡೆಂಟಿಫೈ ದ ಕಂಟೆಂಟ್ ಆಫ್ ದ ಮೆಸೇಜ್ ಅಂಡ್ ದ ಸೆಂಡರ್. ಯಾವುದೇ ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು, ಯಾವುದೇ ಒಂದು ಸಂದೇಶ ಆಗಿರ್ಬೋದು, ಆ ಒಂದು ಸಂದೇಶವು ಮತ್ತು ಆ ಸಂದೇಶವನ್ನ ಕಳಿಸಿದ ವ್ಯಕ್ತಿಯ ಬಗ್ಗೆ ತಿಳಿಸುವಂತಹ, ಆತನ ಗುರುತನ್ನ ತಿಳಿಸುವಂತಹ ಒಂದು ಡಿಫರೆಂಟ್ ಆಗಿ ಅಂದ್ರೆ ಯೂನಿಕ್ ಆಗಿ ರಚನೆ ಮಾಡಿದಂತಹ ಒಂದು ಡಿಜಿಟಲ್ ಕೋಡ್ ಅನ್ನ ನಾವು ಡಿಜಿಟಲ್ ಸಿಗ್ನೇಚರ್, ಆ ಒಂದು ಕೋಡ್ ಡಿಜಿಟಲ್ ಸಿಗ್ನೇಚರ್ ರೂಪದಲ್ಲಿ ಇರ್ತದೆ. ಸೊ ಹಾಗಾಗಿ ಇಂತಹ ಒಂದು ವ್ಯವಸ್ಥೆ ಇರುವಂತಹ ಒಂದು ಡಿಜಿಟಲ್ ಕೋಡ್ ಅನ್ನು ನಾವು ಡಿಜಿಟಲ್ ಸಿಗ್ನೇಚರ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. RUSA ಇದು ಯಾವುದಕ್ಕೆ ಸಂಬಂಧಿಸಿದ್ದು? RUSA ಅಥವಾ ರೂಸಾ ಅಂತ ಕರಿತೇವೆ. ಇದರ ಪೂರ್ಣ ರೂಪ, ಫುಲ್ ಫಾರ್ಮ್ ಆಫ್ ರೂಸಾ ಈಸ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. ಸೊ ಇದು ಹೈಯರ್ ಎಜುಕೇಶನ್ ಗೆ ಸಂಬಂಧಪಟ್ಟಾಗಿ ಇರುವಂತಹ ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ. ಇದು 2013ನೇ ಇಸವಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಯಿತು. ಇದೇ ತರ ಇನ್ನೊಂದು ಕಾರ್ಯಕ್ರಮ ಇದೆ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್, RMSA ಅಂತ ಹೇಳಿ ಕರೀತೇವೆ. ಸೊ ಇದು 2009ನೇ ಇಸವಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ದೇಶದಾದ್ಯಂತ ಜಾರಿಗೆ ತರಲಾಯಿತು. ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್ RMSA ಮತ್ತು ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ RUSA. ಇದು ಕೂಡ ಈ ಎರಡು ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ. IGNOU ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ನಡೆಸುವಂತಹ ಶೈಕ್ಷಣಿಕ ವಾಹಿನಿ ಯಾವುದು ಅಂತೇಳಿ. ದ ಎಜುಕೇಶನಲ್ ಚಾನೆಲ್ ಲಾಂಚ್ಡ್ ಬೈ IGNOU ಈಸ್, ಸೊ ಇಟ್ ಈಸ್ ಜ್ಞಾನ್ ದರ್ಶನ್ ಅಥವಾ ಜ್ಞಾನ್ ದರ್ಶನ್ ಅಂತ ಕೂಡ ಕರಿತೇವೆ, ಜ್ಞಾನ ದರ್ಶನ ಅಂತ ಕೂಡ ಕರಿತೇವೆ. ಸೊ ಈ ಒಂದು ಚಾನೆಲ್ ಅನ್ನ, ಈ ಒಂದು ವಾಹಿನಿಯನ್ನ IGNOU ಅಂದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ದೂರ ಶಿಕ್ಷಣ ವಿಶ್ವವಿದ್ಯಾನಿಲಯ ಏನಿದೆ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಮುಕ್ತ ವಿಶ್ವವಿದ್ಯಾನಿಲಯ ಏನಿದೆ, ಈ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಒಂದು ವಾಹಿನಿಯನ್ನ, ಚಾನೆಲ್ ಅನ್ನ ಪ್ರಾರಂಭ ಮಾಡಿದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ರಾಜ್ಯವೊಂದರ ರಾಜ್ಯಪಾಲರಾಗಿ ನೇಮಕಗೊಂಡಂತಹ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು? ಅಂದ್ರೆ ಒಂದು ರಾಜ್ಯವೊಂದರ ರಾಜ್ಯಪಾಲರಾಗಿ ನೇಮಕಗೊಂಡಂತಹ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಂತ ಆಗಬೇಕು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದು ಯಾರಪ್ಪ ಅಂತ ಹೇಳಿದ್ರೆ
ನ್ಯಾಯಮೂರ್ತಿ ಸದಾಶಿವಂ, ಜಸ್ಟಿಸ್ ಪಿ ಸದಾಶಿವಂ ಇವರು 19 ಜುಲೈ 2013ರಿಂದ 26 ಏಪ್ರಿಲ್ 2014ರವರೆಗೆ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಸೊ ಇದಾದ ಬಳಿಕ ಇವರ ಒಂದು ಸೇವಾವಧಿ ಮುಗಿದ ಬಳಿಕ ಒಂದಷ್ಟು ಸಮಯಗಳ ಬಳಿಕ ಇವರನ್ನ ಕೇಂದ್ರ ಸರ್ಕಾರ ಅಂದ್ರೆ ರಾಷ್ಟ್ರಪತಿಗಳು ಕೇರಳ ರಾಜ್ಯದ ರಾಜ್ಯಪಾಲರಾಗಿ ನಿಯುಕ್ತಿಯನ್ನ ಮಾಡ್ತದೆ. ಇವರು 5 ಸೆಪ್ಟೆಂಬರ್ 2014ರಿಂದ 5 ಸೆಪ್ಟೆಂಬರ್ 2019ರವರೆಗೆ ಸಂಪೂರ್ಣ 5 ವರ್ಷಗಳ ಒಂದು ರಾಜ್ಯಪಾಲರ ಅವಧಿ ಏನಿದೆ, ಈ ಒಂದು ಅಧಿಕಾರಾವಧಿಯಲ್ಲಿ ಈ ರಾಜ್ಯಪಾಲರು ಅಂದ್ರೆ ಪಿ ಸದಾಶಿವರವರು ತಮ್ಮ ರಾಜ್ಯಪಾಲರ ಕರ್ತವ್ಯವನ್ನ ನಿರ್ವಹಿಸಿದ್ರು ಕೇರಳದ ರಾಜ್ಯಪಾಲರಾಗಿ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಎಂದು ಆಚರಿಸುತ್ತಾರೆ? ಇಂಟರ್ನ್ಯಾಷನಲ್ ಲಿಟರಸಿ ಡೇ ಅನ್ನ ಯಾವಾಗ ಆಚರಿಸ್ತಾರೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ಈ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಆಚರಿಸಲಾಗುತ್ತದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಸೆಪ್ಟೆಂಬರ್ 8. ಸೊ ಹಾಗೇನೆ ನ್ಯಾಷನಲ್ ಎಜುಕೇಶನಲ್ ಡೇ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ದಿವಸವನ್ನ ನಮ್ಮ ಭಾರತ ದೇಶದಲ್ಲಿ 11 ನವೆಂಬರ್ ರಂದು ಪ್ರತಿ ವರ್ಷ ಆಚರಿಸಲಾಗ್ತದೆ. ಪ್ರತಿ ವರ್ಷ 11 ನವೆಂಬರ್ 11ರಂದು ಈ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಗ್ತದೆ. ಸೊ ಇದು ಈ ನಮ್ಮ ದೇಶದ ಪ್ರಥಮ ಶಿಕ್ಷಣ ಸಚಿವರಾಗಿದ್ದಂತಹ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರ ಜನ್ಮ ದಿನದ ಪ್ರಯುಕ್ತವಾಗಿ ಪ್ರತಿ ವರ್ಷ ನವೆಂಬರ್ 11ರಂದು ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಆಚರಿಸಲಾಗುತ್ತಾ ಬರಲಾಗ್ತಾ. ಮುಂದಿನ ಪ್ರಶ್ನೆ. ಶಿಕ್ಷಣವೆಂಬುದು ಮನುಷ್ಯನಲ್ಲಿ ಆಗಲೇ ಇರುವ ಪರಿಪೂರ್ಣತೆಯ ದೃಢೀಕರಣ. ಇದು ಯಾರ ಹೇಳಿಕೆ? ಇದು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ನೋಡಿ, ಹೂ ಸೇಡ್ ದಿಸ್ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದ ಮ್ಯಾನ್. ಸೊ ಇದನ್ನ ಹೇಳಿದಂತವರು ಸ್ವಾಮಿ ವಿವೇಕಾನಂದರು ಈ ಒಂದು ವ್ಯಾಖ್ಯೆಯನ್ನ ಕೊಡ್ತಾರೆ. ಶಿಕ್ಷಣದ ಬಗ್ಗೆ ತಮ್ಮ ವ್ಯಾಖ್ಯೆಯನ್ನ ಕೊಡುವಾಗ ಈ ಒಂದು ಮಾತನ್ನ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಯೂನಿವರ್ಸಿಟಿ ನ್ಯೂಸ್ ಈ ಒಂದು ಪತ್ರಿಕೆಯ ಪ್ರಕಾಶಕರು ಯಾರು? ದ ಪಬ್ಲಿಷರ್ ಆಫ್ ಯೂನಿವರ್ಸಿಟಿ ನ್ಯೂಸ್. ಸೊ ಇದರ ಪಬ್ಲಿಷರ್ ಯಾರು ಅಂತ ಹೇಳಿದ್ರೆ ಪ್ರಕಾಶಕರು AIU ಅಂದ್ರೆ ಆಪ್ಷನ್ ಬಿ, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಅಂತ ಕರೀತೇವೆ AIU ಅಂದ್ರೆ. ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. 43ನೇ ಪ್ರಶ್ನೆ. ಸೊ ಇದು ಒಂದು ಪ್ಯಾಸೇಜ್ಗೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಗದ್ಯಾಂಶವನ್ನ ಗಮನವಿಟ್ಟು ಓದಿ 43ರಿಂದ 48ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಓದಿ ಅದರ ಮೇಲೆ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕು. ಸೊ ಇಲ್ಲಿ ನಾನು ಕ್ವಶನ್ಗೆ ಆನ್ಸರ್ ಅನ್ನ ಮಾತ್ರ ಕೀ ಆನ್ಸರ್ ಅನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ನೋಡಿ, ಕ್ವಶನ್ ನಂಬರ್ 43, ಅಲ್ವಿನ್ ಟಾಪ್ಲರ್ ಯಾರು? ಇದಕ್ಕೆ ಸರಿಯಾದಂತಹ ಆಪ್ಷನ್ ಡಿ ಆಗುತ್ತೆ, ಭವಿಷ್ಯವಾದಿ. ನೆಕ್ಸ್ಟ್, ಯಾವುದು ಕಲ್ಪನೆ ಆಗಿತ್ತು ಅದು ಸಾಧ್ಯವಾಗಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಚಂದ್ರನ ಮೇಲೆ ಮಾನವ. ಹಾಗೇನೆ ನೆಕ್ಸ್ಟ್ ಕ್ವಶನ್, ಅಲ್ವಿನ್ ಟಾಪ್ಲರ್ ನ ಉತ್ತಮ ಕೃತಿಗಳು ಯಾವುವು? ಇದಕ್ಕೆ ಸರಿಯಾದಂತಹ ಆಪ್ಷನ್ ಬಿ, ಫ್ಯೂಚರ್ ಶಾಕ್. ಹಾಗೇನೆ 46, ಕರ್ಜವೆಲ್ ಅಲ್ವಿನ್ ಟಾಪ್ಲರ್ ನಿಂದ ಹೇಗೆ ಬನ್ನಿ? ಇದಕ್ಕೆ ಸರಿಯಾದ ಒಂದು ಉತ್ತರ ಆಪ್ಷನ್ ಸಿ, ಶ್ರೇಷ್ಠ ತಂತ್ರಜ್ಞ. ಹಾಗೇನೆ ನಮ್ಮ ನಿತ್ಯ ಜೀವನದ ಮೇಲೆ ಯಾರು ಪರಿಣಾಮ ಬೀರಿದೆ ಅಥವಾ ಬೀರಿದ್ದಾರೆ ಅಂತ ಹೇಳ್ತಾರೆ ಪ್ಯಾಸೇಜ್ ಅಲ್ಲಿ ಇದೆ. ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಕರ್ಜವೆಲ್. ಹಾಗೇನೆ ಯಾವ ಕ್ಷೇತ್ರದಲ್ಲಿ ಕರ್ಜವೆಲ್ ಅವರು ಕಾರ್ಯನಿರ್ವಹಿಸುತ್ತಿದ್ದರೆಂದು ನಂಬಲಾಗಿತ್ತು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್, A, B ಮತ್ತು C ಗಳು ಕ್ರಮವಾಗಿ ಇಲ್ಲಿ 36, 54 ಮತ್ತು 72 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಸೊ ಇದೆಲ್ಲ ಮೆಂಟಲ್ ಎಬಿಲಿಟಿ ಹಾಗೆ ಮ್ಯಾಥ್ಸ್ ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಇದನ್ನ ನಾನು ಈಗಾಗಲೇ ಹೇಳಿದ ಹಾಗೆ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ನೋಡಿ ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. 50, 51, 52, 53, 54 ಹಾಗೇನೆ 54ರ ತನಕ ಇದು ಮ್ಯಾಥ್ಸ್ ಅಂಡ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಾಗಿರ್ತವೆ. ಸೊ ಹಾಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ತರಗತಿಯಲ್ಲಿನ ಸಂವಹನದ ವಿಧ ಯಾವುದು? ಇದು ಕೂಡ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರುವಂತೆ ಕೇಳಿರುವಂತಹ ಪ್ರಶ್ನೆ. ತರಗತಿಯಲ್ಲಿರುವ ಸಂವಹನದ ವಿಧ, ದ ಟೈಪ್ ಆಫ್ ಕಮ್ಯುನಿಕೇಶನ್ ಇನ್ ದ ಕ್ಲಾಸ್ ರೂಮ್. ಸೊ ಈ ತರ ಕೇಳಿದರೆ ವಾಟ್ ಇಸ್ ದ ಲೆವೆಲ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂದ್ರೆ ಯಾವುದೇ
ಎರಡು ವ್ಯಕ್ತಿಗಳ ಒಂದು ಅಥವಾ ಎರಡು ವ್ಯಕ್ತಿಗಳ ನಡುವೆ ನಡೆಯುವಂತಹ ಒಂದು ಸಂವಹನ. ಸೊ ಇಲ್ಲಿ ಕ್ಲಾಸ್ ರೂಮ್ ಅಂದ್ರೆ ತರಗತಿ ಕೋಣೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಸಂವಹನ ನಡೀತದೆ. ಹಾಗಾಗಿ ಇಲ್ಲಿ ತರಗತಿ ಕೋಣೆಯಲ್ಲಿ ನಡೆಯುವಂತದ್ದು ಅಂತರ ವ್ಯಕ್ತಿ ಸಂವಹನ, ಎರಡು ವ್ಯಕ್ತಿಗಳ ನಡುವೆ ನಡೆಯುವಂತಹ ಸಂವಹನ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಒಂದು ಉತ್ತರ. ಮುಂದಿನ ಪ್ರಶ್ನೆ, ಶಿಕ್ಷಣದ ಉತ್ತಮ ವಿಧಾನ ಯಾವುದು? ಶಿಕ್ಷಣದ ಉತ್ತಮ ವಿಧಾನ ವಿಚ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನಾನ್ ಲೀನಿಯರ್ ಮೆಥಡ್ ಆಫ್ ಟೀಚಿಂಗ್ ಅಂತ ಹೇಳಿ ಕರಿತೇವೆ. ಸೊ ಹಾಗಾಗಿ ಇಲ್ಲಿ ನೋಡಿ ಅರೇಖೀಯ ವಿಧಾನ ಆಪ್ಷನ್ ಬಿ. ಸೊ ಇಲ್ಲಿ ಅರೇಖೀಯ ವಿಧಾನ ಅಥವಾ ನಾನ್ ಲೀನಿಯರ್ ಮೆಥಡ್ ಏನಂದ್ರೆ ಏನಂತ ಹೇಳಿದ್ರೆ, ಸೊ ಒಬ್ಬ ಶಿಕ್ಷಕರು ತಮ್ಮ ಏನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಬೋಧನೆಗೆ ಸಂಬಂಧಪಟ್ಟಂತಹ ವಿಷಯ ವಸ್ತು ಅದನ್ನ ವಿದ್ಯಾರ್ಥಿಗಳ ಮೇಲೆ ಹೇರದೆ ವಿದ್ಯಾರ್ಥಿಗಳೇ ತಾವೇ ತಮಗೆ ಬೇಕಾದಂತಹ ಒಂದು ಇನ್ಫಾರ್ಮೇಶನ್ ಅನ್ನು ತಾವೇ ಪಡೆದುಕೊಳ್ಳುವಂತದ್ದು. ತಾವು ಯಾವ ಒಂದು ವಿಷಯವನ್ನ ಕಲಿಬೇಕು, ಸೊ ಅದನ್ನ ವಿದ್ಯಾರ್ಥಿಗಳೇ ನಿರ್ಧಾರ ಮಾಡುವಂತದ್ದು. ಇದನ್ನ ನಾವು ನಾನ್ ಲೀನಿಯರ್ ಮೆಥಡ್ ಆಫ್ ಎಜುಕೇಶನ್ ಅಥವಾ ಅರೇಖೀಯ ವಿಧಾನ ಅಂತೇಳಿ ಕರೆದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಗಮನಿಸಿ, ಶಿಕ್ಷಕರನ್ನು ಯುಜಿಸಿಯು ಏನೆಂದು ಕರೆದಿದೆ? ಸೊ ಯುಜಿಸಿಯ ಪ್ರಕಾರ ಶಿಕ್ಷಕರ ಬಗ್ಗೆ ಯುಜಿಸಿ ಏನಂತ ಹೇಳಿದೆ ಅನ್ನುವಂತ ಪ್ರಶ್ನೆ. ನೋಡಿ, ಯುಜಿಸಿ ಹ್ಯಾಸ್ ಕಾಲ್ಡ್ ಟೀಚರ್ಸ್ ಆಸ್ ಫೆಸಿಲಿಟೇಟರ್ಸ್ ಅಂತ ಹೇಳಿ ಕರೆದಿದ್ದಾರೆ. ಯುಜಿಸಿಯ ಪ್ರಕಾರ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನ ಪ್ರಕಾರ ಹೈಯರ್ ಎಜುಕೇಶನ್ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಕೇವಲ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡುವುದು. ದ ಟೀಚರ್ಸ್ ಆಕ್ಟ್ಸ್ ಆಸ್ ಫೆಸಿಲಿಟೇಟರ್ಸ್. ಟೀಚರ್ಸ್ ಇನ್ ಹೈಯರ್ ಎಜುಕೇಶನ್ ಟೀಚರ್ಸ್ ಆಕ್ಟ್ ಆಸ್ ಫೆಸಿಲಿಟೇಟರ್ ಅಂದ್ರೆ ಅವರು ವಿದ್ಯಾರ್ಥಿಗಳಿಗೆ ಕಲಿಯುವಿಕೆಯಲ್ಲಿ ಸಹಾಯವನ್ನ ಮಾಡ್ತಾರೆ. ಸೊ ಉಳಿದೆಲ್ಲ ಕೆಲಸವನ್ನ ವಿದ್ಯಾರ್ಥಿಗಳೇ ಮಾಡಬೇಕು. ಜಸ್ಟ್ ಒಬ್ರು ಮಾರ್ಗದರ್ಶಕರಾಗಿ ಇರ್ತಾರೆ, ಫೆಸಿಲಿಟೇಟರ್ಸ್ ಗಳಾಗಿ ಇರ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿ ಫೆಸಿಲಿಟೇಟರ್ ಅಥವಾ ಇಲ್ಲಿ ಆಪ್ಷನ್ ಇಲ್ಲಿ ನೋಡಿ ಕನ್ನಡದಲ್ಲಿ ನೋಡ್ಬೇಕಿದ್ರೆ ಆಪ್ಷನ್ ಡಿ ಯಲ್ಲಿದೆ ಸಾಮರ್ಥ್ಯ ವರ್ಧಕರು. ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ವರ್ಧಿಸುವಂತಹ ಕೆಲಸವನ್ನ ಶಿಕ್ಷಕರು ಮಾಡ್ತಾರೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. 58ನೇ ಪ್ರಶ್ನೆ, ಸಿಬಿಸಿಎಸ್ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಎಂದರೆ ಏನು? ವಾಟ್ ಡಸ್ ಕ್ರೆಡಿಟ್ ಮೀನ್ಸ್ ಇನ್ ಸಿಬಿಎಸ್ಇಎಸ್ ಸಿಸ್ಟಮ್ ಅಂತ? ಸಿಬಿಸಿಎಸ್ ಸಿಸ್ಟಮ್ ಅಂತ ಹೇಳಿದ್ರೆ ಕ್ರೆಡಿಟ್ ಬೇಸ್ಡ್ ಚಾಯ್ಸ್ ಸಿಸ್ಟಮ್ ಅಲ್ಲಿ ಕ್ರೆಡಿಟ್ ಅನ್ನುವಂಥದ್ದು ಏನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಕ್ರೆಡಿಟ್ ಅನ್ನುವಂಥದ್ದು ಕ್ರೆಡಿಟ್ಗೆ ಯಾವ ವ್ಯಾಖ್ಯೆ ಇದೆ ಅಂತ ಹೇಳಿದ್ರೆ, ಸೊ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಅಂದ್ರೆ ಆ ಒಂದು ವಾರದಲ್ಲಿ ಅಥವಾ ಆ ಒಂದು ಕಾಲಾವಧಿಯ ಒಳಗಡೆ ಮಾಡಿಸಬಹುದಾದಂತಹ ಶಿಕ್ಷಕರು ಏನು ಪಾಠ ಮಾಡಬೇಕಾದಂತಹ ಒಂದು ಆ ಒಂದು ಗಂಟೆ ಏನಿದೆ, ಸೊ ಅದನ್ನ ನಾವು ಕ್ರೆಡಿಟ್ ಅಂತೇಳಿ ಕರಿತೇವೆ. ನಂಬರ್ ಆಫ್ ಅವರ್ಸ್ ಆಫ್ ಇನ್ಸ್ಟ್ರಕ್ಷನ್ ರಿಕ್ವೈರ್ಡ್ ಫಾರ್ ಈಚ್ ವೀಕ್. ಒಂದು ವಾರದಲ್ಲಿ ಅಥವಾ ಒಂದು ನಿರ್ದಿಷ್ಟ ಸಮಯದಲ್ಲಿ ಶಿಕ್ಷಕರು ಮಾಡಿ ಮುಗಿಸಬೇಕಾದಂತಹ ಒಂದು ಬೋಧನೆಯ ಅವಧಿಯನ್ನ ನಾವು ಇಲ್ಲಿ ಕ್ರೆಡಿಟ್ ಅಂತೇಳಿ ಕರಿತೇವೆ ಸಿಬಿಸಿಎಸ್ ಒಂದು ವ್ಯವಸ್ಥೆಯಲ್ಲಿ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಆಪ್ಷನ್ ಬಿ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ, ಪರಿಮಾಣಾತ್ಮಕ ಕಲಿಕೆಯ ಯಾವ ಗುಣಲಕ್ಷಣ ಇದಲ್ಲ ಅಂತ ಹೇಳಿದರೆ, ಸೊ ಇಲ್ಲಿ ನೋಡಿ, ವಾಟ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಫೆಕ್ಟಿವ್ ಲರ್ನಿಂಗ್ ಅಂದ್ರೆ ಪರಿಣಾಮಕಾರಿ ಕಲಿಕೆಯ ಲಕ್ಷಣ ಅಲ್ಲ ಅಂತ ಹೇಳಿದರೆ, ನೋಡಿ ಒಂದೊಂದಾಗಿ ನೋಡ್ತಾ ಬನ್ನಿ. ದೇ ಲರ್ನ್ ಓನ್ಲಿ ಫ್ರಮ್ ಸಿಲೆಬಸ್. ಅಂದ್ರೆ ಪಠ್ಯಕ್ರಮದಿಂದ ಮಾತ್ರ ಕಲಿಯುವಂಥದ್ದು. ಎಷ್ಟು ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ ಅದನ್ನ ಮಾತ್ರ ಕಲಿಯುವಂಥದ್ದು. ಇದು ಏನು ಇಲ್ಲಿ ಒಂದು ಪರಿಣಾಮಕಾರಿ ಕಲಿಕೆಯ ಲಕ್ಷಣ ಅಲ್ಲ. ಒಂದು ಕಲಿಕೆ ಪರಿಣಾಮಕಾರಿ ಆಗ್ಬೇಕು ಅಂತ ಹೇಳಿದ್ರೆ ಸರ್ವತೋಮುಖ ಕಲಿಕೆ ಆಗ್ಬೇಕು. ಅಂದ್ರೆ ಎಲ್ಲಾ ಮೂಲಗಳಿಂದ ವಿಷಯ ವಸ್ತುವನ್ನ ಸಂಗ್ರಹಿಸಿ ಜ್ಞಾನವನ್ನ ವೃದ್ಧಿಸಿಕೊಳ್ಳಬೇಕು. ಆಗ ಮಾತ್ರ ಒಂದು ಪರಿಪೂರ್ಣವಾದ ಕಲಿಕೆ ಹಾಗೇನೆ ಪರಿಣಾಮಕಾರಿಯಾದಂತಹ ಕಲಿಕೆ ಆಗ್ತದೆ. ಸೊ ಕೇವಲ ಪಠ್ಯಕ್ರಮವನ್ನ ಕಲಿಯುವಂತಹದ್ದು ಪರಿಣಾಮಕಾರಿಯಾದಂತಹ ಕಲಿಕೆ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಎ ಆಗೋದಿಲ್ಲ. ಸೊ ಆಪ್ಷನ್ ಎ ನ ಹೊರತುಪಡಿಸಿ ಶೇರಿಂಗ್ ನಾಲೆಜ್ ಅಂದ್ರೆ ಜ್ಞಾನವನ್ನ ವಿನಿಮಯ ಮಾಡಿಕೊಳ್ಳುವಂತದ್ದು, ಹಾಗೇನೆ ಕ್ವಶನಿಂಗ್ ಪ್ರಶ್ನೆಯನ್ನ ಕೇಳುವಂಥದ್ದು, ಹೆಚ್ಚು ಪ್ರಶ್ನೆಯನ್ನ ಕೇಳುವಂಥದ್ದು, ಹಾಗೇನೆ ಕ್ಯೂರಿಯಾಸಿಟಿ ಆಸಕ್ತಿಯನ್ನ ಹೆಚ್ಚು ಬೆಳೆಸಿಕೊಳ್ಳುವುದು, ಇವೆಲ್ಲವೂ ಕೂಡ ಒಂದು ಪರಿಣಾಮಕಾರಿ ಕಲಿಕೆಯ ಪ್ರಮುಖವಾಗಿರುವಂತಹ ಗುಣಲಕ್ಷಣಗಳಾಗಿದ್ದಾವೆ. ಆದ್ರೆ ಇಲ್ಲಿ ದೇ ಲರ್ನ್ ಓನ್ಲಿ ಫ್ರಮ್ ಸಿಲೆಬಸ್, ಪಠ್ಯಕ್ರಮ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಮಾತ್ರ ಕಲಿಯುವಂತದ್ದು ಪರಿಣಾಮಕಾರಿಯಾದಂತಹ ಕಲಿಕೆಯ ಲಕ್ಷಣ ಅಲ್ಲ. ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ 60ನೇ ಪ್ರಶ್ನೆ, ದ ಫಾಲೋವಿಂಗ್ ಈಸ್ ಎ ಯೂಸ್ಫುಲ್ ಈಸ್ ರಿಸೋರ್ಸ್ ಫಾರ್ ಟೀಚರ್ಸ್. ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತಹ ಸಂದರ್ಭದಲ್ಲಿ, ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಶಿಕ್ಷಕರಿಗೆ ಅತ್ಯಂತ ಉಪಯುಕ್ತವಾಗಿರುವಂತಹ ಈ ರಿಸೋರ್ಸ್ ಅಂದ್ರೆ ಈ ಸಂಪನ್ಮೂಲ ಯಾವುದು ಅಂತೇಳಿ
ಕೇಳಿದರೆ ಈ ರಿಸೋರ್ಸ್ ಅಂತ ಹೇಳಿದ್ರೆ ಅದು ಇಂಟರ್ನೆಟ್ ಮುಖಾಂತರ ಸಿಗುವಂತ ಸಂಪನ್ಮೂಲ ಸಾಧನ. ಶಿಕ್ಷಕರಿಗೆ ಇದೊಂದು ಉಪಯೋಗಕಾರಿ ಈ ಸಂಪನ್ಮೂಲ ಸಾಧನ. ಸೊ ಇಲ್ಲಿ ಒಂದೊಂದಾಗಿ ಆಯ್ಕೆಯನ್ನ ಗಮನಿಸ್ತಾ ಬನ್ನಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಒಪ್ಯಾಕ್ ಅನ್ನುವಂಥದ್ದು ಆಪ್ಷನ್ ಸಿ ಯಲ್ಲಿದೆ. ಒಪ್ಯಾಕ್ ನ ಫುಲ್ ಫಾರ್ಮ್ ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕೆಟಲಾಗ್, ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕೆಟಲಾಗ್ ಅಂತೇಳಿ. ಸೊ ಇದೊಂದು ಲೈಬ್ರರಿ ತರದ ಒಂದು ವ್ಯವಸ್ಥೆ. ದೇ ಆರ್ ಲೈಕ್ ಓಪನ್ ಸೋರ್ಸ್ ಲೈಬ್ರರಿ. ಒಂದು ಎಲ್ಲ ಇನ್ಫಾರ್ಮೇಶನ್ ಆ ಒಂದು ಕೆಟಲಾಗ್ ಅಲ್ಲಿ ಅಥವಾ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಡಾಟಾ ಬೇಸ್ ನಲ್ಲಿ ಅಪ್ಡೇಟ್ ಮಾಡಲಾಗಿರುತ್ತೆ. ಶಿಕ್ಷಕರು ತಮ್ಮ ಪಾಠಕ್ಕೆ ಬೇಕಾದಂತಹ, ತಮ್ಮ ಬೋಧನೆಗೆ ಬೇಕಾದಂತಹ ವಿಷಯ ವಸ್ತುವನ್ನು ಆ ಒಂದು ಕೆಟಲಾಗ್ ಗೆ ಹೋಗಿ ಅದು ಇದಕ್ಕೆ ಭೇಟಿಯನ್ನ ನೀಡಿ ಅವರು ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಬಹುದು, ಅವರೊಟ್ಟಿಗೆ ಹಂಚಿಕೊಳ್ಳಬಹುದು. ಸೊ ಇಂತಹ ವ್ಯವಸ್ಥೆಯನ್ನ ಒಪ್ಯಾಕ್ ಅನ್ನುವಂತಹ ಒಂದು ಈ ರಿಸೋರ್ಸ್ ಪ್ಲಾಟ್ಫಾರ್ಮ್ ಒದಗಿಸುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಒಪ್ಯಾಕ್. ಅಂದ್ರೆ ಒಪ್ಯಾಕ್ ನ ಫುಲ್ ಫಾರ್ಮ್ ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕೆಟಲಾಗ್, ಅಂದ್ರೆ ಪಬ್ಲಿಕ್ ಆಕ್ಸೆಸ್ ಇದೆ ಅಂತಹ ಒಂದು ಕೆಟಲಾಗ್ ನ ವ್ಯವಸ್ಥೆಯನ್ನು ಒಪ್ಯಾಕ್ ಅಂತ ಹೇಳಿ ಕರೀತೇವೆ. 2015ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯಲ್ಲಿ ಕೇಳಲಾದಂತಹ ಮ್ಯಾಥ್ಸ್ ಹಾಗೂ ಮೆಂಟಲ್ ಎಬಿಲಿಟಿ ಹಾಗೆ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಇದರಲ್ಲಿ ಮೊದಲನೆಯ ಪ್ರಶ್ನೆ, ಈ ಕೆಳಕಂಡ ದತ್ತಾಂಶಗಳನ್ನು ಆಧರಿಸಿ ಪ್ರಶ್ನೆ ಸಂಖ್ಯೆ 7ರಿಂದ 12 ಉತ್ತರಿಸಿ. ಇದು ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆ. ಇಲ್ಲಿ ರಾಜ್ಯವೊಂದರ ವಯಸ್ಸಿಗೆ ಅನುಗುಣವಾಗಿ ಜನಸಂಖ್ಯೆಯ ಹಂಚಿಕೆಯನ್ನ ಕೊಡಲಾಗಿದೆ. ಇದರಲ್ಲಿ ಎರಡು ಕಾಲಂಗಳಿದಾವೆ. ವಯಸ್ಸಿನ ಗುಂಪು ವರ್ಷಗಳಲ್ಲಿ ಹಾಗೆಯೇ ಶೇಕಡಾವರನ್ನ ಇಲ್ಲಿ ಕೊಡಲಾಗಿದೆ. ನೋಡಿ ಇಲ್ಲಿ ಈ ಟೇಬಲ್ ಅನ್ನ ಗಮನಿಸಿ. ಸೊ ಇದರಲ್ಲಿ ಮೇಲೆ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಪ್ರಶ್ನೆ ಸಂಖ್ಯೆ 7, ಈ ಕೆಳಗೆ ನಮೂದಿಸಿರುವಂತಹ ಯಾವ ಒಂದು ವಯಸ್ಸಿನ ಗುಂಪು ರಾಜ್ಯದ ಗರಿಷ್ಠ ಸಂಖ್ಯೆಯನ್ನ ಹೊಂದಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇಲ್ಲಿ ಆಯ್ಕೆಗಳನ್ನ ಕೂಡ ಕೊಡಲಾಗಿದೆ. ಸೊ ಇದಕ್ಕಿಂತ ಮುಂಚೆ ಈ ಒಂದು ಟೇಬಲ್ ಅನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಬರಿತ ಸೊ ಇದನ್ನ ಬರ್ದಿದ್ದಾನೆ ನೋಡಿ. ಏಜ್ ಗ್ರೂಪ್ ಈ ಒಂದು ಟೇಬಲ್ ಅಲ್ಲಿ ಅವರು ಕೊಟ್ಟಿರುವ ಪ್ರಕಾರ 0 to 15 ಅಂದ್ರೆ ಅಪ್ ಟು 15 ಇದೇ ಬರುತ್ತೆ. ಅಪ್ ಟು 15 years ಆಫ್ ಏಜ್. ಅದು ಪರ್ಸೆಂಟೇಜ್ ಎಷ್ಟಿದೆ ನೋಡಿ ಇಲ್ಲಿ ಇರುವಂತದ್ದು. ಸೊ ಇದು 30% ಇದೆ, 30% ಇದೆ. ಸೊ ಹಾಗಾಗಿ 30 ಬರ್ಕೊಳ್ಳಿ. 0 to 15 30% ಅದನ್ನೇ ಬರ್ಕೊಳ್ಳಿ. ಸೊ ಹಾಗೇನೆ ಇಲ್ಲಿ 16ರಿಂದ 25 ವಯಸ್ಸಿನ ಹಂಚಿಕೆ ಆ ಒಂದು ಏಜ್ ಗ್ರೂಪ್ ಅಲ್ಲಿ. ಸೊ ಇಲ್ಲಿ ಶೇಕಡಾವಾರು ಜನಸಂಖ್ಯೆ ಅಂದ್ರೆ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ 47 ಇಲ್ಲಿ ಕೆಳಗಡೆ ಇರುವಂತಹ 47.5 ಏನಿದೆ. ಸೊ ಅದರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಬೇಕು. ಇಲ್ಲಿ 47.75 ಇದೆ. ಸೊ ಸಾರಿ ಮಲ್ಟಿಪ್ಲಿಕೇಶನ್ ಸಬ್ಸ್ಟ್ರಾಕ್ಷನ್ ಮಾಡ್ಕೊಳ್ಬೇಕು. 47.75 ಮೈನಸ್ 30. ಸೊ ಹಾಗಾಗಿ ಇಲ್ಲಿ ಮೈನಸ್ ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನಮಗೆ ಉತ್ತರ 17.75% ಬರುತ್ತೆ. ಎಲ್ಲವೂ ಕೂಡ ಪರ್ಸೆಂಟ್ಗಳಲ್ಲಿ. ಸೊ ಹಾಗೇನೆ ಇಲ್ಲಿ 79.5 ಇಂದ 79.5 ಇಂದ 65 ಅನ್ನ ಮೈನಸ್ ಮಾಡ್ಕೊಳ್ಬೇಕು. ಸೊ ಆಗ ಎಷ್ಟು ಉತ್ತರ ಬರುತ್ತೆ ಅಂತ ಹೇಳಿದ್ರೆ ಉತ್ತರವನ್ನ ಮಾಡಿದಾಗ 17.25 ಬಂತು. ಸೊ ಹಾಗೇನೆ 17 ಕೆಳಗಿನ 17.5 ಇಂದ 65 ಅನ್ನ ಮೈನಸ್ ಅನ್ನ ಮಾಡಿದ್ರೆ ನಮಗೆ ಆನ್ಸರ್ 14.5 ಬಂತು, 50. ಹಾಗೇನೆ 93.75 ಇಂದ 79.5 ಅನ್ನ ಮೈನಸ್ ಅನ್ನ ಮಾಡಿದಾಗ ನಮಗೆ 14.25 ಬಂತು. ಸೊ ಅದೇ ತರ 98.87 ಇಂದ 93.75 ಅನ್ನ ಮೈನಸ್ ಅನ್ನ ಮಾಡಿದ್ರೆ ನಮಗೆ ಆನ್ಸರ್ 5.12% ಬಂತು. ಸೊ ಹಾಗೇನೆ ಇಲ್ಲಿ 100% ಕೆಳಗಡೆ 100% ಇದೆ. 66 to 110 ಏಜ್ ಗ್ರೂಪ್ 100% ಅಂತ ಇದೆ. ಸೊ ಈ ಒಂದು 100 ಇಂದ 98.87 ಅನ್ನ ಮೈನಸ್ ಅನ್ನ ಮಾಡಿದಾಗ ನಮಗೆ ಆನ್ಸರ್ 1.13 ಬಂತು. ಸೊ ಈ ತರ ಟೇಬಲ್ ಅನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಅವರು ಕೇಳಿರುವಂತಹ ಪ್ರಶ್ನೆಯನ್ನ ಗಮನಿಸಿ. ಸೊ ಇಲ್ಲಿ ಈ ಕೆಳಗೆ ನಮೂದಿಸಿರುವಂತಹ ಯಾವ ಒಂದು ವಯಸ್ಸಿನ ಗುಂಪು ರಾಜ್ಯದ ಗರಿಷ್ಠ ಸಂಖ್ಯೆಯನ್ನ ಹೊಂದಿದೆ, ಯಾವ ಏಜ್ ಗ್ರೂಪ್ ಗರಿಷ್ಠ ಸಂಖ್ಯೆಯನ್ನ ಹೊಂದಿದೆ. ಸೊ ಈ ಪಟ್ಟಿಯನ್ನ ಗಮನಿಸಿ. ಸೊ ಇಲ್ಲಿ ಟೇಬಲ್ ಅನ್ನ ಗಮನಿಸಿ. ಯಾವ ಏಜ್ ಗ್ರೂಪ್ ಅಂತ ಹೇಳಿದ್ರೆ ಈ ಏಜ್ ಗ್ರೂಪ್ ನೋಡಿ 16ರಿಂದ 25 ಒಂದು ಏಜ್ ಗ್ರೂಪ್ ಏನಿದೆ ಈ ರೋ ನೋಡಿ. ಇಲ್ಲಿ 17.75 ಇದೆ, 17.7 ಇದೆ. ಇದೇ ಹೈಯೆಸ್ಟ್ ಇರುವಂತದ್ದು. ಹಾಗಾಗಿ 0 to ಲಾರ್ಜೆಸ್ಟ್ ಗ್ರೂಪ್ ಇಲ್ಲಿ 30 ಇದೆ ನೋಡಿ ಮೇಲೆ. ಸೊ ಹಾಗಾಗಿ ಈ ಒಂದು ಏಜ್ ಗ್ರೂಪ್ 0 to 15 years ಅಪ್ ಟು 15 years ಏಜ್ ಗ್ರೂಪ್ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ನ ಮಾಡ್ತದೆ ಪಾಪ್ಯುಲೇಷನ್ ಗೆ. 30 ಇದಲ್ಲ, ಸೆಕೆಂಡ್ ರೋ ಅಲ್ಲ 30. ಸೊ ಇಲ್ಲಿ ಮೇಲೆ ಇದೆ 30.
ಈ ಒಂದು ಏಜ್ ಗ್ರೂಪ್ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ಕೊಳ್ತದೆ. ನೆಕ್ಸ್ಟ್ ನೋಡಿ, ಪ್ರತಿ 40 ಲಕ್ಷ 4 ಲಕ್ಷ ಜನರಲ್ಲಿ 25 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಜನರು ಎಷ್ಟು ಅಂದ್ರೆ ಪ್ರತಿ 4 ಲಕ್ಷ ಜನರಲ್ಲಿ 25 ವರ್ಷಕ್ಕಿಂತ ಕೆಳಗಿರುವಂತಹ ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಪ್ ಟು 25 ಇಯರ್ಸ್ ಎಷ್ಟು ಪರ್ಸೆಂಟ್ ಇದೆ? 47.75% ಇದೆ. 7.75% ಇದೆ ಅಪ್ ಟು 25 ಇಯರ್ಸ್ ಅಂದ್ರೆ ಈ ರೋದಲ್ಲಿ ಥರ್ಡ್ ರೋ, ಈ ರೋದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಟೇಬಲ್ ಅಲ್ಲಿ ಎಷ್ಟಿದೆ? 47.75. ಅದು 100ರಲ್ಲಿ 47.75 ಹಾಗಿದ್ರೆ ಅವರು ಕೊಟ್ಟಂತದ್ದು 4 ಲಕ್ಷ ಜನಸಂಖ್ಯೆಯಲ್ಲಿ ಒಟ್ಟು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತದೆ ಆ ಒಂದು ಏಜ್ ಗ್ರೂಪ್ ಅಂತ ಹೇಳಿ. ಸೊ ಇಲ್ಲಿ 47.75 ಇದನ್ನ ಫಾರ್ ಸಿಂಪ್ಲಿಫಿಕೇಶನ್ ಪರ್ಪಸ್ ಗೆ ಬೇಕಾಗಿ ನಾವು ಇದನ್ನ 47 4ನೇ 3 ಅಂತ ಬರ್ಕೊಳ್ಬಹುದು. ಅಂದ್ರೆ 0.75 ಅನ್ನ ನಾವು 0.75 ಅನ್ನ ನಾವು 4ನೇ 3 ಅಂತ ಹೇಳಿ ಭಿನ್ನರಾಶಿ ರೂಪದಲ್ಲಿ ಬರೆಯೋದ್ರಿಂದ ಸೊ ಈ ತರ ಸಿಂಪ್ಲಿಫಿಕೇಶನ್ ಪರ್ಪಸ್ ಗೆ ಬೇಕಾಗಿ ನಾವು ಇಲ್ಲಿ ಈ ತರ ಬರ್ಕೊಳ್ಬಹುದು. ಇಂಟು 100. ಸೊ ಇಲ್ಲಿ ಕೆಳಗಡೆ 100 ಇದೆ, ಅದನ್ನ ಅದೇ ತರ ಬರ್ಕೊಳ್ಳಿ. ಸೊ ಇಂಟು 4 ಲಕ್ಷ ಇದೆ. ಇಲ್ಲಿ 0ಗೆ ಈ 2 0 ಕ್ಯಾನ್ಸಲ್ ಆಯ್ತು. ಸೊ ಇದನ್ನ ಇನ್ನಷ್ಟು ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸೊ ಇದನ್ನ ಈ ಒಂದು ಭಿನ್ನರಾಶಿ ರೂಪದಲ್ಲಿ ಇರುವಂತದನ್ನ ನಾವು ಇದನ್ನ ಇಲ್ಲಿ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಇರುವಂತದನ್ನ ವಿಷಮ ಭಿನ್ನರಾಶಿಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬಹುದು. ಸೊ ಇದನ್ನ ಕನ್ವರ್ಟ್ ಮಾಡ್ಕೊಳ್ಬೇಕಿದ್ರೆ ನಾವೇನ್ ಮಾಡ್ಬೇಕು? 4ಯಲ್ಲಿ ಇದನ್ನ 47 × 4 ಪ್ಲಸ್ 3 ಮಾಡ್ಬೇಕು. ಸೊ ಹಾಗಾಗಿ ಎಷ್ಟು ಬಂತು? 47 × 4 ಅಂತ ಹೇಳಿದ್ರೆ 188 ಪ್ಲಸ್ 3 ಮಾಡಿದ್ರೆ ನಮಗೆ ಇದೇ ಶೇಷ, ಇದು ಡಿನಾಮಿನೇಟರ್ ಇದನ್ನೇ ಬರೀರಿ, ಇಂಟು 4,000. ಸೊ ಹಾಗಾಗಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ ಇಲ್ಲಿ ನಮಗೆ ಬರುವಂತದ್ದು 188 ಪ್ಲಸ್ 3 ಅಂತ ಹೇಳಿದ್ರೆ 191 ಭಾಗಿಸು 4 ಇಂಟು ಇಲ್ಲಿ 2 0 ಹೇಗೆ ಹೋಗಿದೆ ಇಂಟು 4. ಸೊ ಇಲ್ಲಿ 4ಗೆ 4 ಹೋಯ್ತು. ಸೊ 191. ಸೊ 4 ಸೊ ಹಾಗಾಗಿ ಇಲ್ಲಿ 191 ಗುಣಿಸು 400 ಮಾಡ್ಬೇಕು. ಸೊ ಹಾಗಾಗಿ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ 1,91,000 ಉತ್ತರ ಬರುತ್ತೆ. ಸೊ ಹಾಗಾಗಿ 191 ಗುಣಿಸು 400 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1,91,000 ಆನ್ಸರ್ ಬರ್ತದೆ. ಆಪ್ಷನ್ ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ, ಆಪ್ಷನ್ ಡಿ ಅಲ್ಲಿದೆ ಇದಕ್ಕೆ ಸರಿಯಾದಂತ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. 40 ದಶಲಕ್ಷ ಜನರು 36 ವರ್ಷಗಳಿಗಿಂತ ಕೆಳಗಿನ ವಯಸ್ಸಿನವರು ಎಂದು ತಿಳಿದಿದ್ದಾರೆ. ಎಷ್ಟು ದಶಲಕ್ಷ ಜನರು ಅಂದಾಜು 56ರಿಂದ 65 ವರ್ಷ ವಯಸ್ಸಿನ ಗುಂಪಿನಲ್ಲಿ ಇರುತ್ತಾರೆ ಅನ್ನುವಂತ ಪ್ರಶ್ನೆ. ಸೊ ಅವರು ಅಕಾರ್ಡಿಂಗ್ ಟು ಕ್ವಶನ್ ಏನು ಕ್ವಶನ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ 40 ದಶಲಕ್ಷ 1 ದಶಲಕ್ಷ ಅಂತ ಹೇಳಿದ್ರೆ ದಶ ಅಂತ ಹೇಳಿದ್ರೆ 10 ಲಕ್ಷ. 1 ದಶಲಕ್ಷ ಅಂತ ಹೇಳಿದ್ರೆ 10 ಲಕ್ಷ ಅಂದ್ರೆ 10 ಲಕ್ಷ ಅಂತ ಹೇಳಿದ್ರೆ 1 ಮಿಲಿಯನ್. 10 ಲಕ್ಷ ಅಂತ ಹೇಳಿದ್ರೆ 1 ಮಿಲಿಯನ್. ಸೊ ಇಲ್ಲಿ ಅವರು ಹೇಳಿರುವಂತದ್ದು 40 ದಶಲಕ್ಷ ಅಂತ ಹೇಳಿದ್ರೆ 40 ಮಿಲಿಯನ್. ಸೊ ಇದು ಅವರು ಮಿಲಿಯನ್ ಅಲ್ಲಿ ಹೇಳುದ್ರಿಂದ, ದಶಲಕ್ಷದಲ್ಲಿ ಹೇಳುದ್ರಿಂದ ಇಲ್ಲಿ ಮಿಲಿಯನ್ ಅಲ್ಲಿ ಇರಲಿ. ಅದನ್ನ ಸಿಂಪ್ಲಿಫಿಕೇಶನ್ ಪರ್ಪಸ್ ಗೆ ಬೇಕಾಗಿ ಕೂಡ ಅದನ್ನೇ ನಾವು ಇಟ್ಕೊಳ್ಳೋಣ ಫುಲ್ ಇದರಲ್ಲಿ. ಸೊ ಇಲ್ಲಿ ಅವರು ಹೇಳಿರುವಂತದ್ದು 40 ದಶಲಕ್ಷ ಜನರು 36 ವರ್ಷಗಳಿಗಿಂತ ಕೆಳಗಿನ ವಯಸ್ಸಿನವರು. 36 ವಯಸ್ಸಿನ ಕೆಳಗಿನ ವಯಸ್ಸು ಅಂತ ಹೇಳಿದ್ರೆ ಇಲ್ಲಿ 0 to 35 ತನಕ ಬರಬೇಕು. ಈ ಗ್ರೂಪ್ ಅಲ್ಲಿ 0 to 35 ಈ ಗ್ರೂಪ್ ಅಲ್ಲಿ ಬರಬೇಕು. ಬಂದ್ರೆ ಎಷ್ಟು ದಶಲಕ್ಷ ಜನರು 56ರಿಂದ 65 ವರ್ಷ ವಯಸ್ಸಿನ ಇದಿದ್ದಾರೆ ಏಜ್ ಗ್ರೂಪ್ ಅಲ್ಲಿ ಜನರು ಇದ್ದಾರೆ ಅಂತ ಹೇಳಿ. ಸೊ ಇಲ್ಲಿ 56ರಿಂದ 65 ಗ್ರೂಪಿನ ನಡುವೆ ಇಲ್ಲಿ ಇರುವಂತಹ ಜನರ ಸಂಖ್ಯೆಯನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೇವೆ. ಎಷ್ಟು ಅಂತ ಹೇಳಿದ್ರೆ ಸೊ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ 5.12. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ, ಬರಿಬಹುದು ಈ ಒಂದು ಟೇಬಲ್ ಎದುರುಗಡೆ 5.12 ಇಷ್ಟು ಪ್ರತಿಶತ ಜನರು ಇದ್ದಾರೆ. ಸೊ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ
ಅವರು 65% ಅಂತ ಅವರು ಕೊಟ್ಟಿರೋದ್ರಿಂದ 36 ಕೆಳಗಿನ ವರ್ಷದಲ್ಲಿ ಎಷ್ಟು ದಶಲಕ್ಷ ಜನ ಇದ್ದಾರೆ. ಸೊ ಇಲ್ಲಿ 65% ನೋಡಿ, 65% ಇಲ್ಲಿ ಗಮನಿಸಿ, ಇಲ್ಲಿ ಗಮನಿಸಿ 35ರವರೆಗೆ 65% ಜನ ಇದ್ದಾರೆ ಅಂತ, 65% ಜನ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಈ 40 ಮಿಲಿಯನ್ ಇಂದ ನಾವು 65 ಭಾಗಿಸ್ಬೇಕು. 40 ಮಿಲಿಯನ್ ಭಾಗಿಸು 65. ಸೊ ಹಾಗಾಗಿ ಎಷ್ಟು ಉತ್ತರ ಬಂತು, ಅದನ್ನ ನಾವು 5.12ರಿಂದ ಈ ಒಂದು ಏಜ್ ಗ್ರೂಪ್ ನ ಏನು ಪಾಪ್ಯುಲೇಷನ್ ಪರ್ಸೆಂಟೇಜ್ ಅದರಿಂದ ಗುಣಿಸಬೇಕು. ಸೊ ಇಲ್ಲಿ ಗಮನಿಸಿ, ಇದನ್ನ ಮಾಡಿದಾಗ ನಮಗೆ ಇದು 1% ಅಂತ ಹೇಳಿದ್ರೆ 1% ಪಾಪ್ಯುಲೇಷನ್ ಅಂತ ಹೇಳಿದ್ರೆ 40 ಮಿಲಿಯನ್ ಭಾಗಿಸು 65. ನಮಗೆ ಬೇಕಾಗಿರುವಂತದ್ದು 5.12% ಇಲ್ಲಿ ಈ ಏಜ್ ಗ್ರೂಪ್ ಅಲ್ಲಿ 5.12%. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಸೊ 5.12 ನಿಂದ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಬೇಕು. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಂಡ್ರೆ ನಮಗೆ 3.15 ಮಿಲಿಯನ್ ಪಾಪ್ಯುಲೇಷನ್ ಸಿಗ್ತದೆ. ಹಾಗಾಗಿ 56 to 65 ಈ ಒಂದು ಏಜ್ ಗ್ರೂಪ್ ಅಲ್ಲಿ 3.15 ಮಿಲಿಯನ್ ಜನಸಂಖ್ಯೆ 56ರಿಂದ 65 ವಯಸ್ಸಿನ ಗುಂಪಿನಲ್ಲಿ ಇರ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಇಲ್ಲಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, 20 ದಶಲಕ್ಷ ಜನರು 56ಕ್ಕಿಂತ ಹೆಚ್ಚು ವಯಸ್ಸಿನವರಿದ್ದಾರೆ. 16ರಿಂದ 25 ವಯಸ್ಸಿನ ಗುಂಪು ಹಾಗೂ 46ರಿಂದ 55 ವಯಸ್ಸಿನ ಗುಂಪುಗಳ ನಡುವಿನ ಒಟ್ಟು ಜನರ ವ್ಯತ್ಯಾಸ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಅಕಾರ್ಡಿಂಗ್ ಟು ಕ್ವಶನ್, ಪಾಪ್ಯುಲೇಷನ್ ಇನ್ ದ ಏಜ್ ಗ್ರೂಪ್ ಆಫ್ 56 and above is 20 ಮಿಲಿಯನ್. ಅಂದ್ರೆ 56ಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿರುವಂತಹ ಪಾಪ್ಯುಲೇಷನ್ ಒಂದು ವೇಳೆ 20 ದಶಲಕ್ಷ ಅಂದ್ರೆ 20 ಮಿಲಿಯನ್ ಆಗಿದ್ರೆ ಅವರು ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಅಲ್ಲಿ ಕಂಡು ಹಿಡಿಬೇಕಾಗಿರುವಂತದ್ದು ಏನು, 16ರಿಂದ 25 ವಯಸ್ಸಿನ ಗುಂಪು ಹಾಗೂ 46ರಿಂದ 55 ವಯಸ್ಸಿನ ಗುಂಪುಗಳ ನಡುವಿನ ಒಟ್ಟು ಜನರ ವ್ಯತ್ಯಾಸ, ಅದನ್ನ ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ 56ರಿಂದ 65 ಒಂದು ಏಜ್ ಗ್ರೂಪ್ ನ ಒಂದು ಪಾಪ್ಯುಲೇಷನ್ ಇಲ್ಲಿ ಎಷ್ಟು 5.12% ಪ್ಲಸ್ ಇಲ್ಲಿ ಅವರು ಕೇಳಿರುವ 56 ವಯಸ್ಸಿಗಿಂತ ಹೆಚ್ಚಿನವರು. ಸೊ ಇಲ್ಲಿ ಕೆಳಗಡೆ ಇರುವಂತದ್ದು ಎಷ್ಟು, ಇಲ್ಲಿ 1.13, ಕೆಳಗಡೆ 1.13 ಇದೆ ನೋಡಿ, 1.13 ಇದೆ. ಅದೆರಡನ್ನ ಕೂಡ ನಾವು ಕೂಡಿಸ್ಕೊಳ್ಬೇಕು. ಅಂದ್ರೆ 56ಕ್ಕಿಂತ ಹೆಚ್ಚಿನ ವಯಸ್ಸಿನ ಅಂತ ಹೇಳಿದ್ರೆ ಎರಡನ್ನ ಕೂಡ ನಾವು ಕೂಡಿಸ್ಕೊಳ್ಬೇಕು. ಸೊ ಹಾಗಾಗಿ ನಾವು ಎಷ್ಟಾಯ್ತು ಇಲ್ಲಿ, ನಾವು 5.12 ಪ್ಲಸ್ 1.13 ಎರಡನ್ನ ಕೂಡಿಸಿಕೊಂಡ್ರೆ ನಮಗೆ 6.25% ಸಿಕ್ತು. 25% ಸಿಕ್ತು. ಈ ಪರ್ಸೆಂಟೇಜ್ ಅಲ್ಲಿ 56ಕ್ಕಿಂತ ಹೆಚ್ಚಿನ ವಯಸ್ಸಿನ ಜನರು ಇದ್ದಾರೆ. ಹಾಗಾಗಿ 6.25% ಆಫ್ ಈಕ್ವಲ್ ಟು 20 ಮಿಲಿಯನ್ ಪೀಪಲ್. ಸೊ ಇಷ್ಟು ಅವ್ರು ಕೊಟ್ಟಿರುವಂತಹ ಡೇಟಾದ ಪ್ರಕಾರ 6.25% ಅಂತ ಹೇಳಿದ್ರೆ 20 ಮಿಲಿಯನ್ ಅಷ್ಟು ಜನಸಂಖ್ಯೆ ಇದೆ. ಸೊ ಪಾಪ್ಯುಲೇಷನ್ ಬಿಟ್ವೀನ್ 16 to 25 ಏಜ್, ಪಾಪ್ಯುಲೇಷನ್ ಬಿಟ್ವೀನ್ 16 to 25 ಈ ಒಂದು ಏಜ್ ಗ್ರೂಪ್ ನಲ್ಲಿ ಎಷ್ಟು, ಇಲ್ಲಿ 17.75 16 to 25 ನೋಡಿ 17.75 ನಮಗೆ ಅದು ಬೇಕು. 17.75 ಈ ಪರ್ಸೆಂಟೇಜ್ ಇದೆ. ಸೊ ಅದೇ ತರ ಪಾಪ್ಯುಲೇಷನ್ ಬಿಟ್ವೀನ್ 46 to 55 ಈ ಒಂದು ಏಜ್ ಗ್ರೂಪ್ ನಲ್ಲಿ ನೋಡಿ 46 to 55 ಏಜ್ ಗ್ರೂಪ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ 14.25% ನಷ್ಟು ಜನ ಇದ್ದಾರೆ. 46 to 55 ಏಜ್ ಗ್ರೂಪ್ ನಲ್ಲಿ 14.25% ಪಾಪ್ಯುಲೇಷನ್ ಅಷ್ಟು ಜನ ಇದ್ದಾರೆ. ಎಷ್ಟು ಜನ, 14.25. ಸೊ ಇಷ್ಟು ಜನ ಇದ್ದಾರೆ. ಸೊ ಡಿಫರೆನ್ಸ್ ಬಿಟ್ವೀನ್ ಅಂದ್ರೆ ಈ ಎರಡರ ಮಧ್ಯೆ ಇರುವಂತಹ ಡಿಫರೆನ್ಸ್ 17.75% ಮೈನಸ್ 14.25. ಸೊ ಈ ಒಂದು ಡಿಫರೆನ್ಸ್ ಅನ್ನು ನಾವು ಮಾಡಿದ್ರೆ, ಮೈನಸ್ ಅನ್ನ ಮಾಡಿದ್ರೆ ನಮಗೆ ಆನ್ಸರ್ 3.5 ಡಿಫರೆನ್ಸ್ ಬರ್ತದೆ. ಎರಡು ಪಾಪ್ಯುಲೇಷನ್ ಗ್ರೂಪ್ ನ ನಡುವೆ ಇದು ಜನಸಂಖ್ಯೆಯ ಡಿಫರೆನ್ಸ್ 3.5% ಬರುತ್ತೆ. ಸೊ ಇಲ್ಲಿ 1% ಆಫ್ ಅವರು ಹೇಳಿರುವಂತದ್ದು 1% ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ
20 ಮಿಲಿಯನ್ 20 ಅವರು ಕೊಟ್ಟಿರುವಂತ 20 ಮಿಲಿಯನ್. ಬಟ್ ಇಲ್ಲಿ ಇರುವಂತಹ ಆ ಒಂದು ಏಜ್ ಗ್ರೂಪ್ ನ ಪರ್ಸೆಂಟೇಜ್ ನೋಡಿ ಏನಿದೆ ನೋಡಿ 6.25. ಈ ಎರಡು ಏಜ್ ಗ್ರೂಪ್ ಅನ್ನು ಆಡ್ ಮಾಡಿ ನಾವು ಬರ್ತಿದ್ದೇವೆ. ಲಾಸ್ಟ್ ನ ಎರಡು ಏಜ್ ಗ್ರೂಪ್ ಇಲ್ಲಿ ಈ ಒಂದು ಏಜ್ ಗ್ರೂಪ್ ಇಂದ ನಾವು ಇದರಿಂದ ಭಾಗಿಸಬೇಕು. ಈ ಒಂದು ಪರ್ಸೆಂಟ್ ಇಂದ ಇದನ್ನ ಭಾಗಿಸಬೇಕು. 20 ಮಿಲಿಯನ್ ಡಿವೈಡೆಡ್ ಬೈ 6.25 ಇದು 1% ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಬೇಕಾಗಿರುವಂತ 3.5%. ಸೊ ಹಾಗಾಗಿ 3.5% ಬೇಕಿದ್ರೆ ಇಂಟು 3.5% ಮಾಡಬೇಕು. 20 ಮಿಲಿಯನ್ ಡಿವೈಡೆಡ್ ಬೈ 6.25 ಇಂಟು 3.5 ಮಾಡಬೇಕು. ಸೊ ಆಗ ನಮಗೆ ಆನ್ಸರ್ ಸಿಗ್ತದೆ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಂಡ್ರೆ ನಮಗೆ 11.2 ಮಿಲಿಯನ್ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ 11.6 ದಶಲಕ್ಷ. ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. 46ರಿಂದ 55 ಹಾಗೂ 26ರಿಂದ 35 ವಯಸ್ಸಿನ ಗುಂಪುಗಳ ನಡುವಿನ ಜನರ ಜನಸಂಖ್ಯೆಯ ವ್ಯತ್ಯಾಸ 3.9 ದಶಲಕ್ಷಗಳು ಇದ್ದರೆ ರಾಜ್ಯದ ಒಟ್ಟು ಜನಸಂಖ್ಯೆ ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ ನೋಡಿ. ಸೊ ಇಲ್ಲಿ ಅಕಾರ್ಡಿಂಗ್ ಟು ಕ್ವಶನ್ ವಾಟ್ ದೇ ಹ್ಯಾವ್ ಟೋಲ್ಡ್ ಇಸ್ difference between population of age group of 46 to 55 and 26 to 35 is 3.5 billion ಅಂತ ಹೇಳಿದ್ದಾರೆ, ಮಿಲಿಯನ್ ಅಂತ ಹೇಳಿದ್ದಾರೆ. ಅಂದ್ರೆ 46 to 55 ಈ ಒಂದು ಏಜ್ ಗ್ರೂಪ್ ಹಾಗೂ 26 to 35 ಈ ಒಂದು ಏಜ್ ಗ್ರೂಪ್, ಈ ಎರಡು ಪಾಪ್ಯುಲೇಷನ್ ಏಜ್ ಗ್ರೂಪ್ ನ ಪಾಪ್ಯುಲೇಷನ್ ನಡು ಇರುವಂತಹ ಒಂದು ಎಕ್ಸಾಕ್ಟ್ ಡಿಫರೆನ್ಸ್, ಪಾಪ್ಯುಲೇಷನ್ ಡಿಫರೆನ್ಸ್ 3.9 ಮಿಲಿಯನ್. 3.9 ಮಿಲಿಯನ್ ಅಂದ್ರೆ 39 ಲಕ್ಷ ಇಷ್ಟು ಡಿಫರೆನ್ಸ್ ಇದೆ. ಸೊ ನಮಗೆ ಅವರೀಗ ಕೇಳಿರುವಂತದ್ದು ರಾಜ್ಯದ ಒಟ್ಟು ಜನಸಂಖ್ಯೆ ಎಷ್ಟು, ಈ ತರ ಡೇಟಾ ಇದ್ರೆ ರಾಜ್ಯದ ಒಟ್ಟು ಜನಸಂಖ್ಯೆ ಎಷ್ಟು. ಸೊ ನಮಗೆ ಪರ್ಸೆಂಟೇಜ್ ಪಾಪ್ಯುಲೇಷನ್ ಆಫ್ ಬಿಟ್ವೀನ್ 46 to 55, 46 to 55 ನಮಗೆ ಗೊತ್ತಿದೆ. 46 to 55 ಎಷ್ಟಿದೆ ಅದನ್ನ ನೋಡ್ಕೊಂಡು ಇಲ್ಲಿ ಬರೀರಿ. 46 to 55 14.25 ಇದೆ. ಸೊ ಅದೇ ತರ ಇನ್ನೊಂದು ಪಾಪ್ಯುಲೇಷನ್ ಆಫ್ ಪರ್ಸೆಂಟೇಜ್ ಪಾಪ್ಯುಲೇಷನ್ ಬಿಟ್ವೀನ್ 26 to 35 17.25 ಇದೆ. 17.25, 14.25 ಅಂಡ್ 17.25 ನೋಡಿ, ಇದನ್ನ ಬರ್ಕೊಳ್ಳಿ. 14.25 ಇದೆ, ಈ ತರ ಪರ್ಸೆಂಟ್ ಇದೆ. ಸೊ ಹಾಗೇನೆ ಅವರು ಕೇಳಿರುವಂತದ್ದು ಇಲ್ಲಿ 26ರಿಂದ 35 ವಯಸ್ಸಿನ ನಡುವಿನ ಒಂದು ಪರ್ಸೆಂಟೇಜ್ ಪಾಪ್ಯುಲೇಷನ್ ಎಷ್ಟು ಅಂತ ಹೇಳಿದ್ರೆ 17.25. ಸೊ ಇಲ್ಲಿ ಬರ್ಕೊಳ್ಳಿ. ಸೊ ಇಲ್ಲಿ 46 to 55 ಇಲ್ಲಿ 14.25 ಆಗಬೇಕು. ಹಾಗೇನೆ ಇಲ್ಲಿ 26 to 35 17.25 ಆಗಬೇಕು. ಸೊ ಈ ತರ ಡೇಟಾ ಇದೆ. ಸೊ ಈ ತರ ಪರ್ಸೆಂಟೇಜ್ ಇದೆ. ಸೊ ಇಲ್ಲಿ ಅವರು ಕೇಳಿರುವಂತ 3%. ಸೊ ಅವರು 3% ಪಾಪ್ಯುಲೇಷನ್ ಅಂತ ಹೇಳಿದ್ರೆ, ಸೊ 3% ಹೇಗೆ ಬಂತಂದ್ರೆ ಎರಡು ಡಿಫರೆನ್ಸ್. ಸೊ ಇಲ್ಲಿ 17.25 ಮೈನಸ್ ಇಲ್ಲಿ 14.25 ಡಿಫರೆನ್ಸ್ ಎಷ್ಟು 3% ಇದೆ. ಸೊ ಹಾಗಾಗಿ ಅವರು ಹೇಳಿರುವಂತಹ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಪ್ರಕಾರ 1% ಪಾಪ್ಯುಲೇಷನ್ ಅಂತ ಹೇಳಿದ್ರೆ 3.9 ಮಿಲಿಯನ್ ಡಿವೈಡೆಡ್ ಬೈ 3. ಸೊ ಹಾಗಿದ್ರೆ ಇಲ್ಲಿ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ ಎಷ್ಟು ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡಬೇಕು. ಸೊ ಇಲ್ಲಿ 1% ಆಫ್ ದಿಸ್ ಪಾಪ್ಯುಲೇಷನ್ ಅಂತ ಹೇಳಿ 3.9 ಡಿವೈಡ್ ಬೈ 3 ಅಂತ ಹೇಳಿದ್ರೆ ಸೊ ಎಷ್ಟು 39. ಇದನ್ನ 3.9 ಸಿಂಪ್ಲಿಫಿಕೇಶನ್ ಬೇಕಾಗಿ ಸೊ 39 ಭಾಗಿಸಿ 3 ಅಂತ ಮಾಡಿದ್ರೆ 13 ಮೂರ್ಲಿ 39, ಹಾಗಾಗಿ 1.3 ಬಂತು. 1.3 ಸೊ 1.3 ಮಿಲಿಯನ್ ಬಂತು. ಸೊ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ ಅಂದ್ರೆ ಒಂದು ರಾಜ್ಯದ ಟೋಟಲ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಅದು 100% ಪಾಪ್ಯುಲೇಷನ್. ಹಾಗಾಗಿ ಇಲ್ಲಿ ಬಂದಂತ ಉತ್ತರ ಇದು 1% ಪಾಪ್ಯುಲೇಷನ್ ಅಂತ ಹೇಳಿದ್ರೆ 1.3 ಬಿಲಿಯನ್. ನಮಗೆ 100% ಬೇಕು. ಹಾಗಾಗಿ 100 into 1.3 ಮಾಡಿದಾಗ ಸೊ ಇಲ್ಲಿ ನಮಗೆ ಆನ್ಸರ್ 130 ಮಿಲಿಯನ್ ಸಿಗುತ್ತೆ. ನಮಗೆ 130 ಮಿಲಿಯನ್ ಸಿಗುತ್ತೆ. ಸೊ ಇಷ್ಟು ಇದಕ್ಕೆ ಆನ್ಸರ್. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸರಿಯಾದಂತಹ ಉತ್ತರ 130 ದಶಲಕ್ಷ 130 ಮಿಲಿಯನ್. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. 15ರಿಂದ 35 ವಯಸ್ಸಿನ ಗುಂಪಿನಲ್ಲಿರುವಂತಹ ಶೇಕಡಾವಾರು ಜನರ ಮತ್ತು 35ಕ್ಕಿಂತ ಹೆಚ್ಚು ವಯಸ್ಸಿನ ಶೇಕಡಾವಾರು ಜನರ ಅನುಪಾತ ಎಷ್ಟು ಅನ್ನುವಂತಹ ಪ್ರಶ್ನೆ ಇಲ್ಲಿ ಕೇಳಲಾಗಿದೆ. ಸೊ ಇಲ್ಲಿ ಎರಡು ಏಜ್ ಗ್ರೂಪ್ ನ ಡಿಫರೆನ್ಸ್ ಅನ್ನ ರೇಷಿಯೋವನ್ನ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 15 to 35 ಏಜ್ ಗ್ರೂಪ್
15 to 35 ಏಜ್ ಗ್ರೂಪ್ ಅಂತ ಹೇಳಿದ್ರೆ ಇಲ್ಲಿ 0 to 15, ಹಾಗೇನೆ 16 to 25, ಹಾಗೇನೆ ಇಲ್ಲಿ 26 to 35 ಎಲ್ಲವನ್ನ ಕೂಡ ನಾವು ಎಡಿಷನ್ ಅನ್ನ ಮಾಡ್ಕೊಳ್ಬೇಕು. 15 to 35 ಈ ಒಂದು ಏಜ್ ಗ್ರೂಪ್ ಅಲ್ಲಿ ಎಷ್ಟು ಜನ ಬರುತ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಳ್ಳಿ. 17.75 and 17.25, 17.75 and 17.25 ನೋಡಿ, ಇದು 17.75, 17.25 ಈ ಒಂದು ಏಜ್ ಗ್ರೂಪ್ ಅಲ್ಲಿ. ಸೊ ಹಾಗೇನೆ ಇಲ್ಲಿ ಎಬೋವ್ 35 ಏಜ್ ಗ್ರೂಪ್, ಎಬೋವ್ 35 ಅಂದ್ರೆ 35 ವಯಸ್ಸಿಗಿಂತ ಹೆಚ್ಚು ಇರುವಂತ ಜನಸಂಖ್ಯೆ, ಅಂದ್ರೆ ಇಲ್ಲಿ ಕೆಳಗಡೆ ಇರುವಂತದ್ದು ಎಲ್ಲಾ ಪಾಪ್ಯುಲೇಷನ್ ಅನ್ನ ನಾವು ಆಡ್ ಮಾಡ್ಬೇಕು. ಒಂದು ಇದು ಮತ್ತು ಇದು ಎಲ್ಲ 35ಗಿಂತ ಹೆಚ್ಚು ಇರುವಂತಹ ಆ ಒಂದು ಏಜ್ ಗ್ರೂಪ್ ಅನ್ನ ಎಲ್ಲವನ್ನ ಆಡ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಇದನ್ನ ಒಂದೊಂದಾಗಿ ಬರ್ಕೊಂಡು ಹೋಗಿ. ಇಲ್ಲಿ 14.5, 14.25, 14.5, 14.25. ಸೊ ನೆಕ್ಸ್ಟ್ ಇರುವಂತದ್ದು 5.12 and 5.13, 5.12, 5.12 and 1.13, 5.12, 5.12 and 1.13. ಸೊ ಈ ಒಂದು ಪಾಪ್ಯುಲೇಷನ್, ಈ ಒಂದು ಗ್ರೂಪ್ ಅನ್ನ ನಾವು ಆಡ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಅವ್ರು ಕೇಳಿರುವಂತದ್ದು ಇಲ್ಲಿ ಎಬೋವ್ 15 to 35 ಏಜ್ ಗ್ರೂಪ್, ಒಂದು ಏಜ್ ಗ್ರೂಪ್. ಸೊ ಅದರ ಡಿಫರೆನ್ಸ್, ಸೊ ಇಲ್ಲಿ 17.75 ಪ್ಲಸ್ 17.25 ಸಿಗುತ್ತೆ. ಸೊ ಏನಾಯ್ತು, 35% ಆಡ್ ಮಾಡಿದ್ರೆ 35% ಬಂತು. ಸೊ ನೆಕ್ಸ್ಟ್ ಎಬೋವ್ 35 35 ಇಯರ್ಸ್ ಏಜ್ ಗ್ರೂಪ್. ಸೊ ಇದನ್ನ ಮಾಡ್ಬೇಕಿದ್ರೆ ನಾವ್ ಏನ್ ಮಾಡ್ಬೇಕು, ಸೊ ಇಲ್ಲಿ ಎಬೋವ್ 35 ಅಲ್ವಾ, ಸೊ ಹಾಗಾಗಿ ಇಲ್ಲಿ ಈ ಮೂರು ಬರ್ತದೆ ಎಲ್ಲವನ್ನ ಕೂಡ ಎಡಿಷನ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ 14.5 ಪ್ಲಸ್ 14.25 ಪ್ಲಸ್ 5.12 ಪ್ಲಸ್ ನೆಕ್ಸ್ಟ್ ಇಲ್ಲಿ 1.13. ಸೊ ಎಲ್ಲವನ್ನ ಕೂಡ ಅಡಿಷನ್ ಮಾಡ್ತಾ ಹೋಗ್ಬೇಕು. ಸೊ ಎಡಿಷನ್ ಅನ್ನ ಮಾಡಿ, ಸೊ ಎಲ್ಲವನ್ನ ಆಡ್ ಮಾಡಿದ್ರೆ ನಮಗೆ ಇಲ್ಲಿ 35%, ಇದು ಕೂಡ 35% ಬಂತು, ಟೋಟಲ್ 35 ಬಂತು ಎಲ್ಲವನ್ನ ಆಡ್ ಮಾಡಿದ್ರೆ. ಸೊ ಹಾಗಾಗಿ ಈ ಒಂದು ರೇಷಿಯೋ ಯಾವ್ದೆಲ್ಲ ಕೇಳುದು, 15 ವರ್ಷದಿಂದ 35 ವರ್ಷದವರೆಗೆ, ಇನ್ನೊಂದು ಎಬೋವ್ 35 ವರ್ಷದವರೆಗೆ. ಸೊ ಹಾಗಾಗಿ ಇದು ಕೂಡ 35, ಸೊ ಇದು ಕೂಡ 35. ಸೊ ಹಾಗಾಗಿ ರೇಷಿಯೋ 1 ಅಂತ ಹೇಳ್ಬೋದು, 1:1 ರೇಷಿಯೋ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ, ಆಪ್ಷನ್ ಸಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲೊಂದು ಸೀರೀಸ್ ಅನ್ನ ಕೊಟ್ಟಿದ್ದಾರೆ. ಸೀರೀಸ್ ಅನ್ನ ಇಲ್ಲಿ ನೋಡಿ, 2, 5, 9 ಮತ್ತು 17 ಅನ್ನುವಂತಹ ಒಂದು ಸೀರೀಸ್ ಅನ್ನ ಇಲ್ಲಿ ಕೊಡಲಾಗಿದೆ. 2, 5, 9, 19, 37 ಸೀರೀಸ್. ಸೊ ಈ ಸೀರೀಸ್ ಅನ್ನ ಗಮನಿಸಿದಾಗ ಎಲ್ಲಾ ಸಂಖ್ಯೆಗಳು ಕೂಡ ಏರಿಕೆ ಕ್ರಮದಲ್ಲಿ ಇಲ್ಲಿ ಏರಿಕೆ ಆಗಿವೆ. ಸೊ ಇಲ್ಲಿ 2 ರಿಂದ ಆರಂಭವಾಗಿ 37 ತನಕ ಎಲ್ಲವೂ ಕೂಡ ಏರಿಕೆ ಕ್ರಮದಲ್ಲಿ ಇದೆ. ಸೊ ಇಲ್ಲಿ ಅವರು ಕೇಳಿರುವಂತದ್ದು 37 ಆದ ನಂತರ ನೆಕ್ಸ್ಟ್ ಯಾವ ಸೀರೀಸ್ ಇದೆ, ಯಾವ ನಂಬರ್ ಇದೆ ಅಂತ ಹೇಳಿ. ಸೊ ಇಲ್ಲಿ 2 ಆದ ನಂತರ 5 ಬಂದಿದೆ. 2 ಆದ ನಂತರ 5 ಬರ್ಬೇಕಿದ್ರೆ ಅದರ ಡಿಫರೆನ್ಸ್ +3, 2 + 2ಕ್ಕೆ 3 ಸೇರಿಸಿ 5 ಬರೆಯಲಾಗಿದೆ ಅಂತ ಇಟ್ಕೊಂಡ್ರೆ ಡಿಫರೆನ್ಸ್ +3. ಸೊ ಬಟ್ ನೆಕ್ಸ್ಟ್ ನೋಡಿ, 5 ಆದ ನಂತರ ಇಲ್ಲಿ ಎಷ್ಟಿದೆ, 9 ಬಂದಿದೆ. ಸೊ 5 + 3, 5 + 3 ಅಲ್ಲ. ಸೊ ಇಲ್ಲಿ ಯಾವ್ದನ್ನ ಮಾಡಲಾಗಿದೆ ಅಂತ ಹೇಳಿದ್ರೆ 5 ಡಿಫರೆನ್ಸ್ 4 ಆಯ್ತು. ಸೊ ಹಾಗಾಗಿ ಈ ಒಂದು ಎಡಿಷನ್ ನ ಪ್ರಕಾರ ಇಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಬರುವಂತ ನೋಡಿ, 9 ಆದ ನಂತರ 19 ಬಂದಿದೆ. 9 ಆದ ನಂತರ ನೆಕ್ಸ್ಟ್ ಬೇರೆ 5 ಆಗ್ಬೇಕು ಸೀರೀಸ್ ನ ಪ್ರಕಾರ ಆಗ್ಬೇಕಿದ್ರೆ. ಸೊ 9 + 14 ಬರ್ತದೆ, ಬಟ್ ಇಲ್ಲಿ 19 ಬಂದಿದೆ. ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಬೇರೆ ಯಾವ್ದಾದ್ರು ಪ್ಯಾಟರ್ನ್ ಅನ್ನು ನೋಡ್ಬೇಕು. ಸೊ ಇಲ್ಲಿ 2 ಗುಣಿಸು ನೋಡಿ, 2 2 4, 2 4 + 1 ಎಷ್ಟಾಯ್ತು, 5. 2 4, 4 + 1 5 ಆಯ್ತು. ಸೊ ನೆಕ್ಸ್ಟ್ ನೋಡಿ, ಸೊ ಇಲ್ಲಿ ನೆಕ್ಸ್ಟ್ ಯಾವ್ದು ನೋಡಿದರೆ ಇಲ್ಲಿ 5ರ ನಂತರ
5ಕ್ಕೆ 2ರಿಂದ ಗುಣಿಸಿ, 5ಕ್ಕೆ 2ರಿಂದ ಗುಣಿಸಿ, 5ರಲ್ಲಿ 10, 10 ಮೈನಸ್ 1, 10 ಪ್ಲಸ್ 1 ಮಾಡಿಲ್ಲ, 10 ಮೈನಸ್ 1 ಮಾಡಿದರೆ 5ರಲ್ಲಿ 10, 10 ಮೈನಸ್ 1 ಅಂತ ಹೇಳಿದ್ರೆ 9. ಸೊ ಹಾಗಾಗಿ ಇಲ್ಲಿ 9 ಬಂದಿದೆ. ಸೊ ನೆಕ್ಸ್ಟ್ ಇದೇ ತರ ನೋಡಿ, ಸೊ ಇಲ್ಲಿ 9 ಗುಣಿಸು 2, ಸೊ ಇಲ್ಲಿ ಪ್ಲಸ್ 2 ಇಂಟು 2 ಪ್ಲಸ್ 1 ಮೈನಸ್ 1, ಈ ತರ ಪ್ಯಾಟರ್ನ್ ನ ಫಾಲೋ ಮಾಡಿ. ಯಾವ ತರ ಮಾಡಿದ್ರೆ ಅಂತ ಹೇಳಿದ್ರೆ ಇಂಟು 2 ಪ್ಲಸ್ 1, ಸೊ ನೆಕ್ಸ್ಟ್ ನಂಬರ್ಗೆ ಇಂಟು 2 ಮೈನಸ್ 1, ಸೊ ಈ ತರ ಪ್ಯಾಟರ್ನ್ ಅನ್ನ ಫಾಲೋ ಮಾಡಲಾಗಿದೆ. ಸೊ ಹಾಗಾಗಿ ಇದೇ ತರ ಮಾಡಬೇಕು. ಸೊ ಇಲ್ಲಿ ಇಂಟು 2, 9ರಲ್ಲಿ 18, 18 ಪ್ಲಸ್ 1, 18 ಪ್ಲಸ್ 1 ಅಂತ ಹೇಳಿದ್ರೆ 19 ಬಂದಿದೆ. ಸೊ ಹಾಗಾಗಿ ಇದೇ ತರ 19 ಗುಣಿಸು 2 ಮೈನಸ್ 1 ಮಾಡಬೇಕು, ಮೈನಸ್ 1 ಮಾಡಿ 19 ಗುಣಿಸಿ 2 ಅಂತ ಹೇಳಿದ್ರೆ 38, 38 ಮೈನಸ್ 1 ಅಂತ ಹೇಳಿದ್ರೆ 37 ಬಂದಿದೆ. ಇದು ಕೂಡ ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಇರುವಂತಹ ಸಂಖ್ಯೆ ನೋಡಿ, ಇಲ್ಲಿ 37 ಗುಣಿಸು 2 ಮಾಡಬೇಕು, 37 ಗುಣಿಸು 2 ಮೈನಸ್ 1 ಮಾಡಬೇಕು. 37 ಗುಣಿಸು 2 ಮಾಡಿದ್ರೆ ನಮಗೆ ಆನ್ಸರ್ ಇಲ್ಲಿ 37 2 ಅಂತ ಹೇಳಿದ್ರೆ 74 ಬರುತ್ತೆ. ಸೊ 74 ಪ್ಲಸ್ 1 ಮಾಡಬೇಕು, 74 ಪ್ಲಸ್ 1 ಅಂತ ಮಾಡಿದ್ರೆ 75 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಬಿಟ್ಟು ಹೋದಂತಹ ಸಂಖ್ಯೆ 75 ಆಗ್ಬೇಕು. ಸೊ ಹಾಗಾಗಿ ಆಪ್ಷನ್ ಸಿ ಅಲ್ಲಿ ಸರಿಯಾದಂತಹ ಆನ್ಸರ್ ಇದೆ, ಆಪ್ಷನ್ ಸಿ 75. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, 8ನೇ ಫೆಬ್ರವರಿ 2005 ಮಂಗಳವಾರವಾಗಿದ್ದರೆ 8ನೇ ಫೆಬ್ರವರಿ 2004 ವಾರದ ಯಾವ ದಿನ ಆಗಿತ್ತು ಅನ್ನುವಂತ ಪ್ರಶ್ನೆ. ಆನ್ 8th February 2005 ಇಟ್ ವಾಸ್ ಟ್ಯೂಸ್ಡೇ. ವಾಟ್ ವಾಸ್ ದ ಡೇ ಆಫ್ ದ ವೀಕ್ ಆನ್ 8th February 2004 ಅನ್ನುವಂತ, ಇದು ಕ್ಯಾಲೆಂಡರ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ. ಸೊ ಇಲ್ಲಿ ನೋಡಿ, ಅವರು ಕೊಟ್ಟಂತಹ ಡೇಟಾದ ಪ್ರಕಾರ ನಾವು ಬರ್ಕೊಂಡು ಹೋಗೋಣ. ಒಂದೊಂದಾಗಿ ಅವರು ಕೊಟ್ಟಂತಹ ಡೇಟಾದ ಪ್ರಕಾರನೇ ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಮಾಡೋಣ. ಸೊ ಅವರು ಹೇಳಿರುವಂತದ್ದು 8th February 2005. ಅದು ಯಾವ ವಾರ? ಅದು ಮಂಗಳವಾರ, ಅಂದ್ರೆ ಟ್ಯೂಸ್ಡೇ ಆಗಿತ್ತು, ಮಂಗಳವಾರ ಆಗಿತ್ತು. ಸೊ ಅವರು ಕೇಳಿರುವಂತದ್ದು 8th February 2004 ಯಾವ ದಿವಸ ಆಗಿತ್ತು ಅನ್ನುವಂತ ಪ್ರಶ್ನೆ. ಸೊ ಇಲ್ಲಿ ನೋಡಿ, 2005 ಟ್ಯೂಸ್ಡೇ ಆಗಿತ್ತು. ಸೊ 2004 ಅನ್ನುವಂಥದ್ದು ಅದು ಯಾವ 2004 ಅನ್ನುವಂಥದ್ದು ಅಧಿಕ ವರ್ಷ, ಅಂದ್ರೆ ಲೀಪ್ ಇಯರ್, ಅಂದ್ರೆ ಆ ವರ್ಷ 2004ರಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರುತ್ತೆ. ಈಗ ನೆಕ್ಸ್ಟ್ ಮುಂದಿನ 2024 ಕೂಡ ಒಂದು ಅಧಿಕ ವರ್ಷ ಅಂತ ಹೇಳಿದ್ರೆ ಫೆಬ್ರವರಿ ತಿಂಗಳಲ್ಲಿ 29ನೇ ತಾರೀಕು ಇರ್ತದೆ, ಒಂದು ದಿವಸ ಎಕ್ಸ್ಟ್ರಾ. ಯಾವಾಗ್ಲೂ ಅಧಿಕ ವರ್ಷವನ್ನ ಹೊರತುಪಡಿಸಿ ನಾವು ಉಳಿದ ಎಲ್ಲಾ ವರ್ಷಗಳಲ್ಲಿ ಕೂಡ ಫೆಬ್ರವರಿ ತಿಂಗಳಲ್ಲಿ 28 ತಾರೀಕು ಮಾತ್ರ ಇರುತ್ತೆ, 28 ದಿವಸಗಳು ಮಾತ್ರ ಇರುತ್ತೆ. ಸೊ ಬಟ್ ಅಧಿಕ ವರ್ಷದಲ್ಲಿ 29 ದಿನಗಳು ಇರ್ತವೆ. 29th ಡೇ ಇಸ್ ದ ಲಾಸ್ಟ್ ಡೇಟ್ ಇನ್ ದ ಫೆಬ್ರವರಿ ಮಂತ್. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ನೋಡಿ, ಪ್ರತಿ ವರ್ಷ ನಾವು ಒಂದು ವೇಳೆ 8th February 2005 ಅದು ಟ್ಯೂಸ್ಡೇ ಆಗಿದ್ರೆ, ಸೊ ಅದೇ ತರ 8th February 2004 ಯಾವ ವರ್ಷ ಆಗಿತ್ತು ಅಂತ ಹೇಳಿದ್ರೆ 2 ದಿನ ಹಿಂದಕ್ಕೆ ಹೋಗ್ಬೇಕು. ಯಾಕಂತ ಹೇಳಿದ್ರೆ 2004 ಒಂದು ಅಧಿಕ ವರ್ಷ ಆಗಿರೋದ್ರಿಂದ, ಫೆಬ್ರವರಿಯಲ್ಲಿ ಒಂದು ದಿನ ಎಕ್ಸ್ಟ್ರಾ ಇರೋದ್ರಿಂದ 2 ದಿನ ಹಿಂದಕ್ಕೆ ಹೋಗ್ಬೇಕು. ಆಗ ಏನಾಯ್ತು, ಟ್ಯೂಸ್ಡೇ ಮೈನಸ್ 2 ದಿನ, 2 ಡೇ ಮೈನಸ್ ಮಾಡಿದಾಗ, ಟ್ಯೂಸ್ಡೇ ಮೈನಸ್ ಮಾಡಿದಾಗ ಒಂದು ದಿವಸ ಮೈನಸ್ ಮಾಡಿದ್ರೆ ಮಂಡೇ ಒಂದು ದಿವಸ ಮಾಡಿದ್ರೆ, ನೆಕ್ಸ್ಟ್ 2 ದಿವಸ ಮಾಡಿದ್ರೆ ಎಷ್ಟು ಬರುತ್ತೆ, ಯಾವ ಡೇ ಬರುತ್ತೆ, ಸಂಡೇ. ಸೊ ಹಾಗಾಗಿ 2 ದಿವಸವನ್ನ ಮೈನಸ್ ಮಾಡಿದಾಗ ನಮಗೆ ಈ ಒಂದು ಉತ್ತರ ಸಿಗುತ್ತೆ. 8th February 2004 ಆ ಒಂದು ದಿವಸ ಸಂಡೇ ಆಗಿತ್ತು, ಆ ಒಂದು ದಿನ ಸಂಡೇ ಆಗಿತ್ತು, ಅಂದ್ರೆ ಭಾನುವಾರ ಆಗಿತ್ತು. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಎ ವಿಧದ ಅಕ್ಕಿಯ ಬೆಲೆ 1 kgಗೆ 25 ರೂಪಾಯಿ ಮತ್ತು ಬಿ ವಿಧದ ಅಕ್ಕಿಯ ಬೆಲೆ 1 kgಗೆ 30 ರೂಪಾಯಿ. ಎ ಮತ್ತು ಬಿ ಎರಡು ವಿಧದ ಅಕ್ಕಿಯನ್ನು 2:3 ಅನುಪಾತದಲ್ಲಿ ಮಿಶ್ರಣ ಮಾಡಿದರೆ ಮಿಶ್ರ ಅಕ್ಕಿಯ ಬೆಲೆ ಎಷ್ಟಾಗಬಹುದು ಅನ್ನುವಂತಹ ಪ್ರಶ್ನೆ ಇಲ್ಲಿ ಇದೆ. ನೋಡಿ, ಇಲ್ಲಿ 2 ವಿಧವಾದಂತಹ ಅಕ್ಕಿ ಇದೆ, ಒಂದು ಟೈಪ್ ಎ, ಇನ್ನೊಂದು ಟೈಪ್ ಬಿ. ಎ ವಿಧದ ಅಕ್ಕಿಯ ಬೆಲೆ, ಎ ಟೈಪ್ ನ ಅಕ್ಕಿಯ ಬೆಲೆ 1 kgಗೆ 25 ರೂಪಾಯಿ, ಅಂದ್ರೆ
25 ರೂಪಾಯಿ, 25 ರೂಪಾಯಿ ಪರ್ ಕೆಜಿ, 25 ಪರ್ ಕೆಜಿ. ಇನ್ನೊಂದು ಬಿ ವಿಧದ ಅಕ್ಕಿ, ಆ ಒಂದು ಅಕ್ಕಿಯ ಬೆಲೆ ಎಷ್ಟು? ಅದು 30 ರೂಪಾಯಿ ಪರ್ ಕೆಜಿ, 30 ರೂಪಾಯಿ ಪರ್ ಕೆಜಿ ಈ ರೂಪದಲ್ಲಿ. ಸೊ ಎ ಮತ್ತು ಬಿ ಎರಡು ವಿಧದ ಅಕ್ಕಿಯನ್ನ 2:3 ಅನುಪಾತದಲ್ಲಿ ಮಿಶ್ರಣ ಮಾಡಲಾಗಿದೆ. ಎ ಪ್ಲಸ್ ಬಿ ಈ ಒಂದು ವಿಧದ ಅಕ್ಕಿಯನ್ನ 2:3 ಅನುಪಾತದಲ್ಲಿ ಮಿಶ್ರಣವನ್ನ ಮಾಡಲಾಗಿದೆ. ಸೊ ಈ ತರ ಮಿಶ್ರಣ ಮಾಡಿದರೆ ಮಿಶ್ರ ಅಕ್ಕಿಯ ಬೆಲೆ ಎಷ್ಟಾಗಬಹುದು? ಮಿಶ್ರ ಅಕ್ಕಿಯ ಬೆಲೆ ಪರ್ ಕೆಜಿಗೆ ಎಷ್ಟಿರುತ್ತೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿರುವಂತದ್ದು. ನೋಡಿ ಇಲ್ಲಿ ದ ಕಾಸ್ಟ್ ಆಫ್ ಟೂ ಪಾರ್ಟ್ ಆಫ್ ರೈಸ್, ದ ಕಾಸ್ಟ್ ಆಫ್ ಟೂ ಪಾರ್ಟ್ ಆಫ್ ಟೈಪ್ ಎ ರೈಸ್, ಟೈಪ್ ಎ ರೈಸ್, ಟೈಪ್ ಎ ರೈಸ್, ಟೈಪ್ ಎ ನ ಈ ಒಂದು ರೈಸ್ ನ ಬೆಲೆ ಎಷ್ಟಿದೆ? ಎ ವಿಧದ ಅಕ್ಕಿಯ ಬೆಲೆ 1 ಕೆಜಿ 25 ರೂಪಾಯಿ. ಬಟ್ ಅವರು ಈ ಮಿಶ್ರಣದಲ್ಲಿ ಅದನ್ನ ಮಿಕ್ಸ್ಅಪ್ ಮಾಡಿದ್ದಾರೆ 2:3. ಅಂದ್ರೆ ಎ ಅಕ್ಕಿಯ 2 ಪಾಲನ್ನ ಹಾಕಿದ್ದಾರೆ, ಹಾಗೇನೆ ಬಿ ವಿಧದ ಅಕ್ಕಿಯ 3 ಪಾಲನ್ನ ಹಾಕಿದ್ದಾರೆ. ಸೊ ಈ ಒಂದು ಮಿಶ್ರಣದಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಅದರ ಬೆಲೆ ಏನಾಯ್ತು? ಎರಡು ಪಾಲು ಎ ಅಕ್ಕಿಯನ್ನ ಮಿಶ್ರಣ ಮಾಡಲಾಗಿದೆ ಬಿ ಅಕ್ಕಿಯ ಜೊತೆ, 3 ಪಾಲು ಬಿ ಟೈಪ್ ನ ಅಕ್ಕಿಯ ಜೊತೆಗೆ. ಸೊ ಹಾಗಾಗಿ ಈ ಪ್ರತಿಯೊಂದು ಎ ಟೈಪ್ ನ ಪ್ರತಿ ಕೆಜಿ ಅಕ್ಕಿಯ ಬೆಲೆ 25 ರೂಪಾಯಿ. ಹಾಗಾಗಿ 2 ಕೆಜಿಯ ಬೆಲೆ ಎಷ್ಟಾಯ್ತು? 50 ರೂಪಾಯಿ ಆಯ್ತು, 50 ರೂಪಾಯಿ ಆಯ್ತು. ಸೊ ಅದೇ ತರ 3 ದ ಕಾಸ್ಟ್ ಆಫ್ 3 ಪಾರ್ಟ್ ಆಫ್ ಟೈಪ್ ಬಿ, 3 ಪಾರ್ಟ್ ಆಫ್ ಬಿ ರೈಸ್ ಅನ್ನ ಮಿಕ್ಸ್ಅಪ್ ಮಾಡಲಿಕ್ಕೆ ಇಲ್ಲಿ ಆದಂತಹ ಖರ್ಚು 3:3, ಅಂದ್ರೆ 3 ಪಾರ್ಟ್ ಇದೆ. ಈ 2:3 ರೇಷದಲ್ಲಿ ಮಾಡಿದರೆ ಬಿ ಅನ್ನ. ಸೊ ಹಾಗಾಗಿ ಎಷ್ಟಾಯ್ತು? 30x3 ಅಂತ ಹೇಳಿದ್ರೆ 90 ರೂಪಾಯಿಗಳಷ್ಟಾಯ್ತು, 90 ರೂಪಾಯಿಗಳಾಯ್ತು. ಸೊ ನೆಕ್ಸ್ಟ್ ಟೋಟಲ್ ಕಾಸ್ಟ್ ಆಫ್ 5 ಪಾರ್ಟ್ಸ್ ಆಫ್ ಟೈಪ್ ಎ ಅಂಡ್ ಟೈಪ್ ಬಿ. ಸೊ ಇಲ್ಲಿ ನೋಡಿ 2+3 ಮಾಡ್ಬೇಕು. 2+ ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಎರಡನ್ನ ಮಿಕ್ಸ್ಅಪ್ ಮಾಡಲಾಗಿದೆ. ಸೊ 2 ಪಾಲು ಎ ಟೈಪ್ ನ 2 ಪಾಲಿದೆ. ಸೊ ಹಾಗೇನೆ ಬಿ ಟೈಪ್ ನ ಅಕ್ಕಿ 3 ಪಾಲಿದೆ. ಸೊ ಹಾಗಾಗಿ 2 ಪಾರ್ಟ್ ಆಫ್ ಎ ಅಂಡ್ 3 ಪಾರ್ಟ್ ಆಫ್ ಬಿ. ಸೊ ಈ ತರ ಮಿಶ್ರಣವನ್ನ ಮಾಡಲಾಗಿದೆ. 2+3 ಎಷ್ಟಾಯ್ತು? ಟೋಟಲ್ 5 ಆಯ್ತು. ಸೊ ಹಾಗಾಗಿ ಟೋಟಲ್ ಕಾಸ್ಟ್ ಆಫ್ 5 ಪಾರ್ಟ್ಸ್ ಆಫ್ ಟೈಪ್ ಎ ಅಂಡ್ ಟೈಪ್ ಬಿ. ಸೊ ಏನ್ ಮಾಡಬೇಕು? ಇಲ್ಲಿ ಟೈಪ್ ಎ ಅನ್ನ ಮಿಕ್ಸ್ಅಪ್ ಮಾಡಿ 2 ಪಾರ್ಟ್ ಟೈಪ್ ಎಗೆ ಆದಂತಹ ಖರ್ಚು 50, ಹಾಗೇನೆ 3 ಪಾರ್ಟ್ ಟೈಪ್ ಬಿ ರೈಸ್ ಅನ್ನ ಆದಂತಹ ಖರ್ಚು 90. ಸೊ ಹಾಗಾಗಿ ಒಟ್ಟು ಎಷ್ಟು ಆಯ್ತು? ಒಟ್ಟು 5 ಪಾರ್ಟ್ ಆಯ್ತು. 5 ಪಾರ್ಟ್ ಎ ಪ್ಲಸ್ ಬಿ, 5 ಪಾರ್ಟ್ ಎ ಪ್ಲಸ್ ಬಿ ರೈಸ್ ಆಯ್ತು. ಸೊ ಅದರ ಬೆಲೆ ಎಷ್ಟು ಅಂತ ಹೇಳಿದ್ರೆ ನಾವು ಕೂಡಿಸ್ಬೇಕು. 5 + 90 ಮಾಡಿದ್ರೆ 140 ಬಂತು, 140 ಬಂತು. ದ ಕಾಸ್ಟ್ ಪ್ರೈಸ್ ಆಫ್ 1 ಪಾರ್ಟ್ ಆಫ್ ಮಿಕ್ಸ್ಡ್ ರೈಸ್. ಸೊ ಹಾಗಾಗಿ ಪ್ರತಿ ಈ ಮಿಶ್ರಣ ಏನಿದೆ, ಆ ಒಂದು ಎ ಪ್ಲಸ್ ಬಿ 2:3 ಮಿಶ್ರಣದ ಬೆಲೆ, ಒಟ್ಟು ಬೆಲೆ 140 ರೂಪಾಯಿ. ಸೊ ನಮಗೆ ಅದರಲ್ಲಿ ಒಟ್ಟು ಎಷ್ಟು ಕೆಜಿ ಇದೆ, ಎಷ್ಟು ಪಾಲು ಇದೆ ಅಂತ ಹೇಳಿದ್ರೆ ಒಟ್ಟು 5 ಭಾಗ ಇದೆ, 5 ಪಾಲು ಇದೆ. ಸೊ ಹಾಗಾಗಿ ನಮಗೆ ಪ್ರತಿಯೊಂದರ ಬೆಲೆ, ಈ ಒಂದು ಮಿಕ್ಸ್ಡ್ ರೈಸ್ ನ ಪ್ರತಿ ಕೆಜಿಯ ಬೆಲೆ ಬೇಕು. ಹಾಗಾಗಿ ನಾವು 5ರಿಂದ ಭಾಗಿಸಬೇಕು. ಟೋಟಲ್ ಯಾಕಂತ ಹೇಳಿದ್ರೆ ಟೋಟಲ್ ಇರುವಂತದ್ದು 5 ಪಾಲು. ಹಾಗಾಗಿ ನಾವು ಇಲ್ಲಿ ಟೋಟಲ್ ಪ್ರೈಸ್ ಅನ್ನ, ಟೋಟಲ್ ವೆಚ್ಚವನ್ನ, ಒಟ್ಟು ವೆಚ್ಚವನ್ನ ನಾವು 5ರಿಂದ ಭಾಗಿಸಿದಾಗ ನಮಗೆ ಉತ್ತರ ಸಿಗುತ್ತೆ. 140 ಭಾಗಿಸು 5 ಮಾಡಿದ್ರೆ ನಮಗೆ ಉತ್ತರ 28 ಸಿಗುತ್ತೆ, 28. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ 28 ರೂಪಾಯಿ. 28 ರೂಪಾಯಿ ಬೆಲೆ ಪ್ರತಿಯೊಂದು ಕೆಜಿ ಈ ಒಂದು ಮಿಕ್ಸ್ಡ್ ರೈಸ್ ನ ಬೆಲೆ. ಪ್ರತಿಯೊಂದು ಕೆಜಿ ಮಿಕ್ಸ್ಡ್ ರೈಸ್ ನ ಬೆಲೆ ಎಷ್ಟು? 28 ರೂಪಾಯಿ. ಆಪ್ಷನ್ ಬಿ ಯಲ್ಲಿ ಇದಕ್ಕೆ ಉತ್ತರ ಇದೆ. ಆಪ್ಷನ್ ಬಿ ಯಲ್ಲಿ ಇದೆ ರೂಪಾಯಿ 28. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ಒಂದು ಪಟ್ಟಣದ ಜನಸಂಖ್ಯೆ 3 ವರ್ಷದ ಹಿಂದೆ 2,40,000 ಇತ್ತು. ಕಳೆದ 3 ವರ್ಷಗಳಲ್ಲಿ ಕ್ರಮವಾಗಿ 3%, 2% ಮತ್ತು 5% ನ ಹಾಗೆ ಜಾಸ್ತಿಯಾಗಿದ್ದಲ್ಲಿ ಈಗಿನ ಜನಸಂಖ್ಯೆ ಎಷ್ಟು ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಒಂದು ಪಟ್ಟಣದ ಜನಸಂಖ್ಯೆ ಎಷ್ಟಿತ್ತಂತೆ? ಒಂದು ಪಟ್ಟಣದ ಜನಸಂಖ್ಯೆ ಕಳೆದ 3 ವರ್ಷದ ಹಿಂದೆ ಒಟ್ಟು ಪಟ್ಟಣದ ಜನಸಂಖ್ಯೆ 2,40,000 ಇತ್ತಂತೆ. 2,40,000 ಇತ್ತು.
ಕಳೆದ 3 ವರ್ಷಗಳಲ್ಲಿ ಕ್ರಮವಾಗಿ 3%, ಹಾಗೇನೆ ಫಸ್ಟ್ ವರ್ಷ ಕ್ರಮವಾಗಿ ಅಂತ ಹೇಳಿದರೆ ಕಳೆದ 3 ವರ್ಷ ಫಸ್ಟ್ ಇಯರ್ ಅಲ್ಲಿ 3% ಇನ್ಕ್ರೀಸ್ ಆಯಿತು, ಸೆಕೆಂಡ್ ಇಯರ್ ಅಲ್ಲಿ 2.5 2.5% ಇನ್ಕ್ರೀಸ್ ಆಯಿತು, ಹಾಗೇನೆ ಥರ್ಡ್ ಇಯರ್ ಅಲ್ಲಿ 3ನೇ ವರ್ಷ 5% ಈ ಒಂದು ಪಾಪ್ಯುಲೇಷನ್ ಜನಸಂಖ್ಯೆ ಇನ್ಕ್ರೀಸ್ ಆಯಿತು. ಸೊ ಈ ಒಂದು ಜನಸಂಖ್ಯೆ ಇನ್ಕ್ರೀಸ್ ಆದಂತಹ ಸಂದರ್ಭದಲ್ಲಿ ಈಗಿನ ಅಂದ್ರೆ ಪ್ರಸ್ತುತ ಜನಸಂಖ್ಯೆ ಎಷ್ಟು ಅನ್ನುವಂತ ಪ್ರಶ್ನೆಯನ್ನ ಮಾಡಬೇಕು, ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಫಸ್ಟ್ ಜನಸಂಖ್ಯೆ ಒಂದು ಯಾವುದೇ ಒಂದು ದೇಶದ ಜನಸಂಖ್ಯೆ 100% ಆಗಿರ್ಲಿ, 100% ಆಗಿರ್ಲಿ ಅಂದ್ರೆ ಅದು ಪ್ರೆಸೆಂಟ್ ಇದ್ದಂತ ಜನಸಂಖ್ಯೆ 100% ಆಗಿರ್ಲಿ. 3% ಇನ್ಕ್ರೀಸ್ ಆದಾಗ ಎಷ್ಟರಲ್ಲಿ 3%? 100% ಅಲ್ಲಿ 3% ಇದ್ದದ್ದು ಏನಾಯ್ತು, 100 ಹೋಗಿ ಏನಾಯ್ತು, 100 ಅಲ್ಲಿ 3% ಇನ್ಕ್ರೀಸ್ ಆಯ್ತು ಅಂದ್ರೆ 100 ಗೆ 3% ಸೇರಿತ್ತು ಅಂದ್ರೆ 103 ಆಯ್ತು. 100 + 3 103 ಆಯ್ತು. ಅದೇ ತರ ನೆಕ್ಸ್ಟ್ ಇಯರ್ ಅಲ್ಲಿ, ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಯಾಕಂತ ಹೇಳಿದ್ರೆ ಪ್ರತಿ 3 ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾನೆ ಹೋಗಿದೆ, ಹಾಗಾಗಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಸೊ 2ನೇ ವರ್ಷದಲ್ಲಿ ಏನಾಯ್ತು, 2.5% ಇನ್ಕ್ರೀಸ್ ಆಗಿ ಅದು 102.5 ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಮುಂದಿನ ವರ್ಷ 3ನೇ ವರ್ಷದಲ್ಲಿ ಅದು 105% ಇನ್ಕ್ರೀಸ್ ಆಗಿ 105 ಆಯ್ತು, 5% ಆಡ್ ಆಯ್ತು, ಹಾಗೆ ಎಷ್ಟಕ್ಕೆ 100ಕ್ಕೆ. ಸೊ ಇಂಟು ಟೋಟಲ್ ಆಗಿನ ಜನಸಂಖ್ಯೆ ಎಷ್ಟು, 3 ವರ್ಷಗಳ ಹಿಂದೆ ಇದ್ದಂತಹ ಜನಸಂಖ್ಯೆ ಎಷ್ಟು, 2,40,000. ಸೊ ಇದನ್ನ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸಿಂಪ್ಲಿಫೈ ಮಾಡ್ತಾ ಬನ್ನಿ. 103 ಗುಣಿಸು ಇಲ್ಲಿ 0 ಎಲ್ಲವನ್ನ 0 ಇಲ್ಲಿ ಹೋಗ್ತದೆ, ಈ 0ಗೆ ಈ 0ಗೆ ಈ 2 0 ಹೋಯ್ತು, ಈ 0ಗೆ ಈ 2 0 ಹೋಯ್ತು. ಸೊ ಹಾಗೆ ಉಳಿದಂತ 103 ಗುಣಿಸು 105 ಗುಣಿಸು 102.5 ಗುಣಿಸು 24, ಅಲ್ಲಿ 24 ಮಾತ್ರ ಇಲ್ಲಿ ಉಳಿದಿದೆ, 0 ಎಲ್ಲ ಕ್ಯಾನ್ಸಲ್ ಆಯ್ತು, ಹಾಗಾಗಿ ಡಿವೈಡ್ ಬೈ 100, ಇಲ್ಲಿ ಕೆಳಗಡೆ ಒಂದು 100 ಉಳಿದಿದೆ, ಈ 100 ಉಳಿದಿದೆ. ಸೊ ಇನ್ನು ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಇಲ್ಲಿ ನಾನು ಡೈರೆಕ್ಟ್ ಆಗಿ ಬರೆದಿದ್ದೇನೆ, 26,60,490 ಜನಸಂಖ್ಯೆ ಇದೆ. 26,60,490 ಜನಸಂಖ್ಯೆ ಇದೆ. ಸೊ 2,40,000 ಇತ್ತು, 2,40,000 ಇದ್ದಂಥದ್ದು 3 ವರ್ಷ ಇನ್ಕ್ರೀಸ್ ಆಗಿ 26,60,000 ಇಲ್ಲಿ 26,60,490 ಇಷ್ಟು ಇನ್ಕ್ರೀಸ್ ಆಗಿದೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡಿ, ನೇಮ್ ಅನ್ನು ಸಂಕೇತ ಬಳಸಿ 1326142 ಎಂದು ಬರೆದರೆ ಟೀಮ್ ಅನ್ನು ಸಂಕೇತ ಬಳಸಿ ಹೇಗೆ ಬರೆಯಬಹುದು ಅನ್ನುವಂತ ಪ್ರಶ್ನೆ. ಸೊ ಒಂದು ನೇಮ್ ಅನ್ನುವಂತ ಒಂದು ವರ್ಡ್ ಅನ್ನ ಒಂದು ಸಂಕೇತಾಕ್ಷರ ಒಂದು ಕೋಡಿಂಗ್ ಮುಖಾಂತರ 1326142 ಎಂದು ಬರೆದರೆ ಟೀಮ್ ಅನ್ನು ಸಂಕೇತ ಬಳಸಿ ಯಾವ ರೂಪದಲ್ಲಿ ಬರಿಬಹುದು ಅಂತೇಳಿ. ಸೊ ಇದು ಕೂಡ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆ. ಸೊ ನೀವು ಏನ್ ಮಾಡಬೇಕು, ಇಂತಹ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಇಂಗ್ಲಿಷ್ ಆಲ್ಫಾಬೆಟ್ ಅನ್ನ ಬರ್ಕೊಳ್ಬೇಕು, ಹಾಗೆ ಅದನ್ನ ನಂಬರಿಂಗ್ ಕೂಡ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೇಮ್ ಅನ್ನುವಂತಹ ಒಂದು 4 ಅಕ್ಷರದ ಪದ ಇದೆ. ನೇಮ್ ಅನ್ನುವಂತಹ 4 ಅಕ್ಷರದ ಪದವನ್ನ ಒಂದು ಸಂಕೇತಾಕ್ಷರದ ಮುಖಾಂತರ ಅವರು ಯಾವ ತರ ಬರೆದಿರ ಅಂತ ಹೇಳಿದ್ರೆ 13 ಅಂಡ್ ನೆಕ್ಸ್ಟ್ 26 26 14 22. ಸೊ 4 ಪದ ಇರುವುದರಿಂದ ಇಲ್ಲಿ 4 ಇದನ್ನ ಡಿವೈಡ್ ಮಾಡ್ತಾ ಬನ್ನಿ, ನೋಡಿ 4 ಭಾಗ ಮಾಡ್ತಾ ಬನ್ನಿ. ಸೊ ಇಲ್ಲಿ ಅದೇ ತರ ಟೀಮ್ ಅನ್ನುವಂತ ಪದವನ್ನ ಯಾವ ತರ ಬರಿಬಹುದು ಅಂತೇಳಿ. ಸೊ ಇಲ್ಲಿ ಎನ್ ಅನ್ನುವಂಥದ್ದು ನೋಡಿ, ಎನ್ ಅನ್ನುವಂಥದ್ದು ಇಲ್ಲಿ ಎಷ್ಟನೇ ಅಕ್ಷರ, 14ನೇ ಅಕ್ಷರ, ಬಟ್ ಒಂದು ಅಕ್ಷರ ಇಲ್ಲಿ ಬಟ್ ಇರುವಂತ ಎನ್ನ ಬದಲಿಗೆ ಇಲ್ಲಿ ಇರುವಂತದ್ದು ಎಷ್ಟನೇ ಅಕ್ಷರ, 13ನೇ ಅಕ್ಷರ. ಸೊ ಏನ್ ಮಾಡಿದ್ರೆ ಅಂತ ಹೇಳಿದ್ರೆ ಒಂದು ಅಕ್ಷರವನ್ನ ಇಲ್ಲಿ ಮುಂದಕ್ಕೆ ಬರೆಯಲ್ಲ, ಆ ಒಂದು ನಂಬರ್ ಇಂದ ಮುಂದಕ್ಕೆ ಬರ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ +1. ಸೊ ನೆಕ್ಸ್ಟ್ ನೋಡಿ, ಎ ಯ ಬದಲಿಗೆ ಎ 1ನೇ ಅಕ್ಷರ, ಬಟ್ ಇಲ್ಲಿ 26 ಬರೆದಿದೆ ಅಂದ್ರೆ ಲಾಸ್ಟ್ ಅಕ್ಷರನ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಎಂ ಅನ್ನುವಂಥದ್ದು ಇಂಗ್ಲಿಷ್ ವರ್ಣಮಾಲೆಯ 13ನೇ ಅಕ್ಷರ ಬದಲಿಗೆ ಒಂದು ಅಕ್ಷರವನ್ನ ಮುಂದೆ ಬರ್ತಿದ್ದಾರೆ. ಸೊ ಇಲ್ಲಿ ಲಾಸ್ಟ್ ಅಂದ್ರೆ ನೆಕ್ಸ್ಟ್ +1 ಮಾಡಿ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಇ ಯಾವ ತರ ಬರ್ಬೇಕಂತ ಹೇಳಿದ್ರೆ ಬರ್ತಿದ್ದಾರೆ ಅಂತ ಹೇಳಿದ್ರೆ 22. ಸೊ ಅದಕ್ಕೆ ಈಗ ಎಷ್ಟು ಆಡ್ ಮಾಡಿದ್ರೆ ಅಂತ ಹೇಳಿದ್ರೆ ಇಲ್ಲಿ ಇ ಯ ಬದಲಿಗೆ ಇಲ್ಲಿ 22 ಅಂತ ಬರೆದಿದ್ದಾರೆ. 22 ಅಂದ್ರೆ ಇಲ್ಲಿ 15 ಅಕ್ಷರವನ್ನ ಇಲ್ಲಿ ಆಡ್ ಮಾಡಲಾಗಿದೆ.
15 ಅಕ್ಷರವನ್ನ ಆಡ್ ಮಾಡಲಾಗಿದೆ. ಸೊ ಹಾಗಾಗಿ ಇದನ್ನ ಯಾವ ತರ ಇದೇ ತರ ನಾವು ಬರಿಬೇಕು. ಸೊ ಯಾವ ತರ ಟೀಮ್ ಅನ್ನ ಇಲ್ಲಿ ನೋಡಿ, ಟೀಮ್ ಅನ್ನುವಂತಹ ಪದವನ್ನ ಇಲ್ಲಿ ಟೀನ ಬದಲಿಗೆ ಒಂದು ಅಕ್ಷರವನ್ನ ಇಲ್ಲಿ ಮುಂದಕ್ಕೆ ಬರೆದಿದ್ದಾರೆ, ಒಂದು ಅಕ್ಷರವನ್ನ ಹಿಂದಕ್ಕೆ ಬರೆದಿದ್ದಾರೆ. ಅಂದ್ರೆ ಇಲ್ಲಿ ಟಿ ಹಿಂದಿನ ಅಕ್ಷರ ಇಲ್ಲಿ ಯಾವುದು, ಎಸ್. ಎಸ್ ಅಂತ ಹೇಳಿದ್ರೆ ಇಲ್ಲಿ ಇಂದಿನ ಪ್ರಶ್ನೆಯನ್ನ ಗಮನಿಸಿ. ನೇಮ್ ಅನ್ನು ಸಂಕೇತ ಬಳಸಿ 1 3 2 6 1 4 2 2 ಅಂತೇಳಿ ಬರ್ದಿದ್ದಾರೆ. ಸೊ ಇದೇ ತರ ಟೀಮ್ ಅನ್ನು ಸಂಕೇತ ಬಳಸಿ ಹೇಗೆ ಬರೆಯಬಹುದು, ಇದು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆ. ನೋಡಿ, ನೇಮ್ ಅನ್ನುವಂತ ಒಂದು ಪದ 4 ಅಕ್ಷರದ ಪದವನ್ನ 1 3 2 6 1 4 2 2 ಸೊ ಈ ತರ ಬರ್ದಿದ್ದಾರೆ. ಸೊ ಇದೇ ತರ ಯಾವ ತರ ಬರಿಬಹುದು ಟೀಮ್ ಅನ್ನುವಂತ ಒಂದು ಪದವನ್ನ ಅಂತೇಳಿ ಸೊ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೇಮ್ ಅನ್ನುವಂತ ಪದವನ್ನ ಬರೆದಿರುವಂತ 1 3 2 6 1 4 2 ಹಾಗಾಗಿ ಇಲ್ಲಿ 4 ಅಕ್ಷರ ಇದೆ, ಬಟ್ ಇಲ್ಲಿ 8 ಅಕ್ಷರ ಇದೆ. ಹಾಗಾಗಿ ಇಲ್ಲಿ ಎರಡೆರಡು ಗುಂಪನ್ನು ನಾವು ಮಾಡ್ಕೊಳ್ಬಹುದು, ಎರಡೆರಡು ಗುಂಪನ್ನ ಮಾಡ್ಕೊಳ್ಬಹುದು, ಡಿವೈಡ್ ಮಾಡ್ಕೊಳ್ಬಹುದು. ಸೊ ಈ ತರ ಒಟ್ಟು 4 ಅಕ್ಷರ ಇದೊಂದು ರೂಪದಲ್ಲಿ ಬರ್ತಿದೆ. ಸೊ ಇಂತಹ ಪ್ರಶ್ನೆಯನ್ನು ಕೊಟ್ಟಾಗ ನಾನು ಈಗಾಗಲೇ ಪ್ರತಿಯೊಂದು ಡಿಕೋಡಿಂಗ್ ಅಂಡ್ ಕೋಡಿಂಗ್ ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಯಲ್ಲಿ ಹೇಳಿದ್ದೇನೆ, ನೀವು ಇಂಗ್ಲಿಷ್ ಆಲ್ಫಾಬೆಟ್ ಅನ್ನ ಬರ್ಕೊಳ್ಬೇಕು, ಹಾಗೆ ನಂಬರಿಂಗ್ ಅನ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ನೇಮ್ ಅನ್ನುವಂತ ಪದ ಇಲ್ಲಿ ಎನ್ ನೋಡಿ, ಎನ್ ಅನ್ನುವಂಥದ್ದು ಇಂಗ್ಲಿಷ್ ವರ್ಣಮಾಲೆಯ 14ನೇ ಅಕ್ಷರ, 14ನೇ, ಬಟ್ ಇಲ್ಲಿ 13 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಎ ಅನ್ನುವಂಥದ್ದು ಇಂಗ್ಲಿಷ್ ನ 1ನೇ ಅಕ್ಷರ, ಬಟ್ ಇಲ್ಲಿ 26 ಇದೆ. ಅಂದ್ರೆ ಸರಿ ಉಲ್ಟಾ ಮಾಡಿದರೆ ಅಂತೇಳಿ ಗೊತ್ತಾಗ್ತದೆ, ಸರಿ ಅದನ್ನ ಇನ್ವರ್ಸ್ ಮಾಡಿದ್ದಾರೆ, ಇಂಗ್ಲಿಷ್ ವರ್ಣಮಾಲೆಯನ್ನ ಝೆಡ್ ಇಂದ ನಂಬರಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಇಲ್ಲಿ ಝೆಡ್ ಇಂದ ನಂಬರ್ ಮಾಡ್ಕೊಂಡು ಬರಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಸೊ ಈ ತರ ನಂಬರಿಂಗ್ ಮಾಡ್ಕೊಂಡು ಬನ್ನಿ. ಸೊ ಇಲ್ಲಿ ನೇಮ್ ಅನ್ನುವಂಥದ್ದು ಇಲ್ಲಿ ಇನ್ಸ್ಟೆಡ್ ಆಫ್ ಎನ್ನಿಗೆ 13 ಕೊಡಲಾಗಿದೆ, ಅಂದ್ರೆ ಇನ್ವರ್ಸ್ ಮಾಡಿ ನೋಡಿ, ಇಲ್ಲಿ 13 ಇದೆ ಎನ್ನಿಗೆ, ಹಾಗಾಗಿ ಇಲ್ಲಿ ಇನ್ವರ್ಸ್, ಹಾಗಾಗಿ ಇದೇ ಒಂದು ಪ್ಯಾಟರ್ನ್ ಅಲ್ಲಿ ಉಲ್ಟಾ ಏನು ನೇಮ್ ನಂಬರಿಂಗ್ ಮಾಡಿ ಬರ್ದಿದೆ, ಇಂಗ್ಲಿಷ್ ವರ್ಣಮಾಲೆಯನ್ನ ಉಲ್ಟಾ ನಂಬರಿಂಗ್ ಮಾಡಿ ಬರ್ದಿದ್ದಾರೆ. ಸೊ ಹಾಗಾಗಿ ಇದೇ ಪ್ಯಾಟರ್ನ್ ಅಲ್ಲಿ ಈ ಒಂದು ಪದವನ್ನು ಕೂಡ ನಾವು ಮಾಡಬೇಕು, ಈ ಒಂದು ನಂಬರ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಟಿಗೆ ಇಲ್ಲಿ ಸಂಬಂಧಪಟ್ಟಿರುವಂತಹ ನಂಬರ್ ಇಲ್ಲಿ ಎಷ್ಟಾಯ್ತು, ಟಿ ನೋಡಿ, ಸೊ ಇಲ್ಲಿ 7, ಟಿ 7. ಸೊ ನೆಕ್ಸ್ಟ್ ಇಲ್ಲಿ ಇಗೆ ಎಷ್ಟಿದೆ, 22. ನೆಕ್ಸ್ಟ್ ಇಲ್ಲಿ ಎಗೆ ಎಷ್ಟಿದೆ, 26. ನೆಕ್ಸ್ಟ್ ಎಂಗೆ ಎಷ್ಟಿದೆ, ಎಂಗೆ 14 ಇದೆ, 14. ಸೊ ಹಾಗಾಗಿ 7 22 26 14. ಸೊ ಈ ಒಂದು ಪ್ಯಾಟರ್ನ್ ಅಲ್ಲಿ ಬರೆಯಲಾಗಿದೆ. ಹಾಗಾಗಿ ಆಪ್ಷನ್ ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ಅಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಇದೆ, ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ. ಸೊ ಸ್ನೇಹಿತರೆ, ಇವಿಷ್ಟು 2015ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯಲ್ಲಿ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳನ್ನ ಕೂಡ ಸಾಲ್ವ್ ಮಾಡುವಂತಹ ನನ್ನ ಸಣ್ಣ ಪ್ರಯತ್ನ. ಒಂದು ವೇಳೆ ಈ ಒಂದು ಇನ್ಫಾರ್ಮೇಶನ್ ಅಥವಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ ಅನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.